ಓಕೆ ಓಕೆ ಗುಡ್ ಈವ್ನಿಂಗ್. ನಾವು ಶುರು ಮಾಡೋಣ ಮೀಟಿಂಗು. ಆಮೇಲೆ ನಾವು ಏನ್ ಮಾತಾಡಿದ್ವಿ ಹೇಳಿದ್ರೆ ಹೆಂಗುದು ರೆಕಾರ್ಡಿಂಗ್ ನಲ್ಲಿ ಲೇಟ್ ಆಗಿ ಬಂದವರು ಇದು ಮಾಡ್ತಾರೆ. ಈಗ ನಾವು ಈಗ ನೀವೆಲ್ಲ ಬರೋಕ್ಕಿಂತ ಮೊದಲೇ ನಾವು ಮತ್ತೆ ನರೇಂದ್ರ ಬಾಬು ಅವರು ಮಾತಾಡ್ತಾ ಇದ್ವಿ, ಅವರು ಹೊಳೆ ನರಸೀಪುರದವರು. ಏನಂದ್ರೆ ಇಲ್ಲಿ ಅವರು ಟ್ರೈನಿಂಗು ಏನ್ ಕತೆ ಅಂತ ಹೇಳ್ತಾ ಇದ್ರು, ಅದೆಲ್ಲ ಆಮೇಲೆ ಮಾಡೋಣ, ಮೊದಲೇ ಫಿಲ್ಟರಿಂಗ್ ಆಗ್ಲಿ. ಏನಕ್ಕೆ ಕೇಳಿದ್ರೆ ನಿಜವಾಗ ನಾನು ಗ್ರೂಪ್ ಅಲ್ಲೂ ಹಾಕಿದ್ದು, ಯಾರು ಸೀರಿಯಸ್ಲಿ ಇನ್ ಮುಂದೆ ಹೋಗಕ್ ರೆಡಿ ಇಲ್ಲ, ಅವ್ರು ಎಕ್ಸಿಟ್ ಆಗಿ ಅಥವಾ ನಾವು ಎಕ್ಸಿಟ್ ಮಾಡ್ತೀವಿ. ಅದಕ್ಕೆಂದ್ರೆ ಇದು ಗ್ರೂಪ್ ಸೀರಿಯಸ್ ಗ್ರೂಪ್ ಮಾತ್ರ ಉಳ್ಕೊಂಡ್ರೆ ಸಾಕು ಈ ಹಂತದಲ್ಲಿ. ನಮ್ಗೆ ಒಂದು ಈಗಾಗಲೇ ಸರ್ವೆ ಮಾಡಿದವ್ರು ಕೆಲವರು ಇದ್ದಾರೆ, ಕೆಲವರು ಸರ್ವೆ ಮಾಡದೇನು ನಮ್ ಶಿವಮೊಗ್ಗ ಇವರೆಲ್ಲ ಅಯ್ಯೋ ನಾನು ಸರ್ವೆ ಮಾಡೋದಿಲ್ಲ, ನಾನು ಮಾಡ್ತೀನಿ, ನನ್ಗೆ ಅವೆಲ್ಲ ಗೊತ್ತು, ಅವೆಲ್ಲ ಸಣ್ಣ ಪುಟ್ಟ ವ್ಯವಹಾರ ಬೇಡ ಅಂತಂದ್ರು. ಆ ತರದವ್ರು ಇದ್ರು ಓಕೆ, ಅದು ಅವ್ರ ಕಾನ್ಫಿಡೆನ್ಸ್. ಯಾಕಂದ್ರೆ ಅಲ್ಟಿಮೇಟ್ಲಿ ಅವರೇ ಇನ್ವೆಸ್ಟ್ ಮಾಡೋದು, ನಾವೇನಿದ್ರು ಫೆಸಿಲಿಟೇಟರ್ಸ್ ಅಷ್ಟೇ. ಅದು ಓಕೆ. ಈಗ 1 by 1 ಬಹಳ ನಾವು ಹೆಚ್ಚು ಇದ್ರ ಮಾಡದೇನೆ ಎರಡೆರಡೇ ನಿಮಿಷ ನಿಮ್ಮ ಅನುಭವನ ಶುರು ಮಾಡೋಣ. ಈಗ ನರೇಂದ್ರ ಬಾಬು, ಅದಕ್ಕಿಂತ ಮೊದಲೇ ಮನೋಜ್ ಸರ್ ಮತ್ತೆ ಗಣೇಶ್, ನಾವು ಹೀಗೆ ಮಾಡೋಣ. ಅವ್ರು ಫಸ್ಟ್ ಯಾರು ಸರ್ವೆ ಮಾಡಿದ್ದಾರೆ ಅಥವಾ ಯಾರು ಎಸ್ಟಿಮೇಟ್ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರನ್ನ ಇದನ್ನ ಕೇಳ್ಕೊಳ್ಳೋಣ. ಅವರ ಅನುಭವ ಬಹಳ ಶಾರ್ಟ್ ಆಗಿ, ಬಹಳ ತೀರಾ ಡೀಟೇಲ್ ಏನ್ ಬೇಡ. ಎಲ್ಲರೂ ಅಂದ್ರೆ ಅವ್ನು ಮುಗಿದ ಮೇಲೆ ದೆನ್ ವಿಲ್ ಡಿಸ್ಕಸ್ ವಾಟ್ ಟು ಡೂ ಫರ್ದರ್. ಕರೆಕ್ಟಾ? ಓಕೆ ಓಕೆ ಮುಗಿಲ್ಲ ಅವ್ರು ಸರಿ ಇದೆ, ಅವ್ರು ಮಾಡಿದವ್ರದ್ದು ತಮ್ಮ ಅಭಿಪ್ರಾಯ ಹೇಳಲ್ಲ. ಕರೆಕ್ಟ್ ಕರೆಕ್ಟ್. ಹಾಗಾದ್ರೆ ಈಗ ನಮ್ ಸ್ಕ್ರೀನ್ ಅಲ್ಲಿ ಫಸ್ಟ್ ನರೇಂದ್ರ ಬಾಬು ಅವರು ಇದ್ದಾರೆ. ನರೇಂದ್ರ ಬಾಬುಜಿ ಹೇಳ್ರಿ ನಿಮ್ದು. ಎಲ್ರಿಗೂ ನಮಸ್ಕಾರ. ನಾನು ಒಂದು ಸರ್ವೆ ಮಾಡ್ದೆ ಇಲ್ಲಿ ಮಾಡಿ ಕೆಲವೊಂದಷ್ಟು. ನಿಮ್ ಇಂಟ್ರೊಡಕ್ಷನ್ ನೀವು ಎಲ್ಲಿ ಊರು? ನನ್ನ ಹೆಸರು ನರೇಂದ್ರ ಬಾಬು, ನನ್ನ ಊರು ಹೊಳೆನರಸೀಪುರ. ನಾನು ಫಸ್ಟ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಇದ್ದೆ. ಅನಂತರ ಸಾಫ್ಟ್ವೇರ್ ಕಂಪನಿಯಲ್ಲಿ ನಾನು ರಿಸೈನ್ ಮಾಡಿ ಊರಿಗೆ ಬಂದಿದ್ದೇನೆ. ಬೆಂಗಳೂರಲ್ಲೇ ಇರ್ತೀನಿ. ಹಾಗೆ ಈಗ ನಾನು ಈ ಇದರಲ್ಲಿ ಹ್ಯಾಚರಿ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಅದಕ್ಕೋಸ್ಕರ ಏನಿದ್ರಿ ಇವ್ರೆ? ಬೆಂಗಳೂರಿನಲ್ಲಿದ್ದೆ. ಕರೆಕ್ಟ್. ಏನ್ ಅಂದ್ರೆ ಏನು ತಮ್ಮ ರೋಲ್ ಏನಾಗಿತ್ತು ಅಲ್ಲಿ? ರೋಲ್ ಡೆವಲಪರ್ ಅಂಡ್ ಟೆಸ್ಟರ್. ಡೆವಲಪರ್ ಅಂಡ್ ಟೆಸ್ಟರ್ ಇದ್ದೆ. ಈಗಲೂ ಬೆಂಗಳೂರಲ್ಲಿ ಇರ್ತೀರಾ, ಹೊಳೆ ನರಸೀಪುರದಲ್ಲಿ ಇರ್ಬೇಕು? ಎರಡು ಕಡೆ ಇರ್ತೀನಿ. ಅಲ್ಲೂ ಮನೆ ಇದೆ, ಇಲ್ಲೂ ಇರ್ತೀನಿ. ಹೊಳೆ ನರಸೀಪುರ ಎರಡು ಕಡೆ ಇರ್ತೀನಿ. ನಾನು ಕೆಲಸ ಇದ್ದ ಬೆಂಗಳೂರಲ್ಲಿ ಇರ್ತೀನಿ, ಕೆಲಸ ಇಲ್ಲದ್ರೆ ಇಲ್ಲಿ ಊರಲ್ಲಿ ಇರ್ತೀನಿ. ಈಗ ಇದು ಹಂಗ ಮೊಟ್ಟೆ ಹಾಕಲ್ವಲ್ಲ, ಇದು ಅದು ಸಮಸ್ಯೆ ಇಲ್ಲಿ. ಇಲ್ಲ ನಾನು ನಾನು ಫುಲ್ ಮೊಟ್ಟೆ ಯಾವಾಗ್ಲೂ ಹಾಕಿರುತ್ತೆ. ನಾನು ಫುಲ್ ರಿಸೈನ್ ಮಾಡೋದ್ರಿಂದ. ಸರಿ ಸರ್, ಪ್ಲೀಸ್ ಹೇಳಿ. ಯಾಕಂದ್ರೆ ನಾನು ರಿಸೈನ್ ಮಾಡೋದ್ರಿಂದ ಫುಲ್ ಫ್ರೀ ಇರ್ತೀನಲ್ಲ, ಹಾಗಾಗಿ ಏನ್ ತೊಂದ್ರೆ ಇಲ್ಲ. ಸರಿ ಹೇಳ್ರಿ. ಈಗ ನಾನು ಸರ್ವೆ ಮಾಡಿದಾಗೆ ಇಲ್ಲಿ ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಈ ಕಡೆ ಆಗಿ KR ನಗರನೂ ಹೋಗಿದ್ದೆ, ಹುಣಸೂರು ಹೋಗಿದ್ದೆ, ಕುಶಾಲನಗರ, ಆಮೇಲೆ ಬೇಲೂರು, ಈ ಕಡೆ ಎಲ್ಲ ನೋಡ್ಕೊಂಡ ನನ್ಗೆ ಒಂದು ಅಂದಾಜು ಬಂದಿದ್ದೇನು ಅಂತ ಅಂದ್ರೆ ಅಲ್ಲಿ ಜಾಸ್ತಿ ಡಿಮ್ಯಾಂಡ್ ಇರುವಂತದ್ದು ಪ್ಯೂರ್ ನಾಟಿ ಅಂತ ಕೇಳ್ತಾರೆ ಅಷ್ಟೇ. ಬಟ್ ಅವ್ರಿಗೆ ಕೊಡ್ಬೇಕಾದ್ರೆ ಎಲ್ಲರೂ ಕೊಡ್ತಾ ಇರೋದು ಹಂಗೆ ಪ್ಯೂರ್ ನಾಟಿ ಅಂತಾನೆ ಕೊಡ್ತಾ ಇದಾರೆ ಎಲ್ಲರೂ. ಆದ್ರೆ ಯಾವ ಬ್ರೀಡ್ ಅಂತ ಯಾರಿಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ. ಅವ್ರು ಸುಮ್ಮನೆ ಪ್ಯೂರ್ ನಾಟಿ ಅನ್ಕೊಂಡು ಮಾರ್ತಾ ಇದಾರೆ. ಆದ್ರೆ ನನ್ನ ಅಂದಾಜು ಏನಂತಂದ್ರೆ ವೀಕ್ಲಿ 2000 ಮೂವ್ ಮಾಡ್ಬೋದು ಅಂತ ಹೇಳಿ ನನ್ನ ಒಂದು ಇದು ಐಡಿಯಾ ಬಂತಿಲ್ಲಿ. ನಾನು ಎಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ಮಾಡಿದಾಗ, ಆಮೇಲೆ ಇನ್ನೊಂದೇನಂದ್ರೆ ಸಿಲ್ಕ್ ಕ್ರಾಸ್ ಅಂತ ಹೇಳ್ಬಾರ್ದು, ಹೇಳಿದ್ರೆ ಅವರು ಸ್ವಲ್ಪ ಅನುಮಾನ ಪಡ್ತಾರೆ. ಅದೊಂದು ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಯಾಕೆ ಸಿಲ್ಕ್ ಕ್ರಾಸ್ ಬಗ್ಗೆ ಯಾಕೆ ನೆಗೆಟಿವ್ ಇದೆ? ಅಂದ್ರೆ ಹೈಬ್ರಿಡ್ ಅಂತ ಅವರು ಇದ್ ಮಾಡೋದು ಹಂಗೆ. ಓಕೆ. ಇಲ್ಲಿ ನಾಟಿ ಅಂತಾನೆ ಹೇಳ್ಬೇಕು, ಅದ ಒಂದು ಇದು ಇರೋದೀಗ ಇಲ್ಲಿ. ಸರಿ. ಇಲ್ಲಿ ಈಗ ಒಂದ್ ಸಿಂಪಲ್ ಹೇಳ್ತೀನಿ ಅಂದ್ರೆ, ಈಗ ಯಾರೇ ಕಮರ್ಷಿಯಲಿ ಮಾಡ್ತಾ ಇದ್ದವರು, ದೊಡ್ಡ ಪ್ರಮಾಣ ಮಾಡ್ತಾ ಇದ್ದವ್ರು ಯಾರು ಕೂಡ ಪ್ಯೂರ್ ನಾಟಿ ಹಳ್ಳಿಯಿಂದ ಹಿಡ್ಕೊಂಡ್ಬಂದು ಮಾಡ್ತಾ ಇಲ್ಲ. ಮತ್ತೆ ಅದ್ರಲ್ಲೂ ಗಣೇಶ್ ಡಾಕ್ಟರ್ ಹೇಳ್ತಾರೆ, ಅವ್ರಿಗೆ ಗೊತ್ತು ಜೆನೆಟಿಕಲಿ ಮತ್ತು ವೇರಿಯೇಷನ್ ಇದೆ ಊರಿಗೆ. ಹಾಗಾಗಿ ಅದು ತೂಕನೂ ಬರೋದಿಲ್ಲ, ಅದು ಕಮರ್ಷಿಯಲಿ ವಯಬಲ್ ಆಗೋದಿಲ್ಲ. ಫೀಡ್ ಕನ್ವರ್ಷನ್ FCR ಬಹಳ ಕಡಿಮೆ ಇದೆ. ಮೊಟ್ಟೆಗೋಸ್ಕರ ಏನೋ ಮಾಡ್ತಾರೆ ಬಿಟ್ರೆ ಅದು. ಹಂಗಾಗಿ ನೀವ್ ಹೇಳಿದ್ದಿಲ್ಲ, ಮಾತು ಕರೆಕ್ಟ್ ಇದೆ. ಹಸಿರು ಕ್ರಾಸು ಹಾಳು ಮುಳು ಅದೆಲ್ಲ ಹೇಳ್ಕೊಂಡು ಹೋಗ್ಬಾರ್ದು, ನಮಗಷ್ಟೇ ಗೊತ್ತಿರ್ಬೇಕು. ನಾಟಿ ಕೋಳಿ ಅಷ್ಟೇ, ಸಿಂಪಲ್. ಆಮೇಲೆ ಇನ್ನೊಂದು ಸಾಕೋರ್ ಬೇಕಷ್ಟೇ. ಇವಾಗ ಸಾಕೋರ್ನ ಹುಡುಕ್ಬೇಕು. ಈಗ ಈ ಫಾರ್ಮ್ ಮಾಡ್ತಾ ಇರೋರು, ಬೆಳೆಸೋರು ಇರ್ತಾರಲ್ಲ, ಸಾಕ್ತಾ ಇರೋರು, ಅವ್ರನ್ನ ಸ್ವಲ್ಪ ಈಗ ಸರ್ಚ್ ಮಾಡ್ಬೇಕು ಇವಾಗ ನಾವು. ಓಕೆ, ಇದನ್ನ ಒಂದ್ ಆಡ್ ಮಾಡ್ತೀನಿ. ಸಾಕೋರದ್ದು ಈಗ ನಿಮ್ಗೆ ಬೆಳೆ ಕೋಳಿ ಸಾಕೋರು ಇದಾರೆ, ಅವರಿಗೆ ನೀವು ಕಾಂಟ್ರಾಕ್ಟ್ ಕೆಲಸ ಮಾಡೋಣ.
ಒಂದ್ ಕಡೆ ಬರೆದಿಟ್ಕೊಂಡ್ಬಿಟ್ಟು ಪ್ರಶ್ನೆಗಳನ್ನ ಕರೆಕ್ಟ್ ಒಟ್ಟಿಗೆನೆ ಎಲ್ಲರಿಗೂ ಮುಗಿಲಿ, ದೆನ್ ಕಾಮನ್ ಆನ್ಸರ್ ಮಾಡ್ತಾ ಹೋಗ್ಬೋದು. ಹೌದೌದೌದು. ಯಾಕಂದ್ರೆ ಬೇರೆಯವ್ರು ಹೇಳೋದ್ರೊಳಗೆ ಅಲ್ಲೇ ಅವ್ರಿಗೂ ಆನ್ಸರ್ ಸಿಗ್ಬೋದು. ಕೊನೆಗೆ ಉಳಿದಿರೋ ಪ್ರಶ್ನೆಗಳು ಯಾವುದು ಅನ್ನೋದನ್ನ ನೀವ್ ಹೇಳ್ತಾ ಹೋಗಿ. ಎನಿ ಪ್ರಶ್ನೆಗಳಿದ್ರೆ ವಿಲ್ ಟ್ರೈ ಟು ಆನ್ಸರ್. ನಾವ್ಯಾರು ಎಕ್ಸ್ಪರ್ಟ್ ಏನಲ್ಲ. ಓಕೆ, ಮತ್ತೆ ಹೇಳಿ ಸರ್, ಮತ್ತೇನಾರು ಇದೆಯಾ? ಇದಿಲ್ಲ ಸರ್, ಅದೇ ಸಾಕುವವ್ರನ್ನ ಈಗ ಸರ್ಚ್ ಮಾಡ್ಬೇಕು. ಅದೊಂದು ನಾವು ಸರ್ವೆ ಮಾಡ್ಬೇಕಾಗತ್ತೆ. ಸಾಕುವವ್ರನ್ನ ಯಾರು ಸಿಗ್ತಾರೆ, ಯಾವ ಏರಿಯಾದಲ್ಲಿ ಸಿಗ್ತಾರೆ ಅನ್ನೋದು ಸರ್ಚ್ ಮಾಡ್ಬೇಕು, ಸರ್ವೆ ಮಾಡ್ಬೇಕು. ಈಗ ತಾಲೂಕು ವೈಸ್ ತಗೊಂಡು ಯಾರು ಈ ಮೊದಲು ಸಾಕ್ತಾ ಇದಾರೆ, ಯಾರು ಬಿಟ್ಟಿದ್ದಾರೆ, ಈ ಬಿಟ್ಟಿರೋನ ಹಿಡ್ಕೋಬೇಕು ನಾವು. ಈ ಲಾಸ್ ಆಗಿರ್ತಾರಲ್ಲ ಸರ್, ಈಗ ಬ್ರಾಯ್ಲರ್ ಸಾಕಿ ಲಾಸ್ ಆಗಿರೋ ಅಥವಾ ಇಂಟ್ರೆಸ್ಟ್ ಕಡಿಮೆ ಆಗಿರೋರು ಇರ್ತಾರಲ್ಲ, ಅಂತವ್ರನ್ನ ಈಗ ನಾಟಿ ಕೋಳಿಗೆ ಅವ್ರನ್ನ ನಾವು ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಬರಾಗ ಮಾತಾಡ್ಬೇಕಾಗತ್ತೆ, ಅವ್ರನ್ನ ಹುಡುಕಿ. ಓಕೆ, ನೆಕ್ಸ್ಟ್ ಹಂಗಿದ್ರೆ ಇವರು ಫರ್ನಾಂಡಿಸ್ ಅವರು ಇದ್ದೀರಾ? ಲೂಯಿಸ್ ಫರ್ನಾಂಡಿಸ್. ಲೂಯಿಸ್, ಆಡಿಯೋ ಮ್ಯೂಟ್ ಆಗಿದೆ. ಇಲ್ಲ, ಓಕೆ, ಅವ್ರೇನೋ ಆಫ್ ಇದ್ದಾರೆ ಕಾಣಿಸ್ತದೆ. ಹಲೋ ಸರ್, ಇದಿದೆ ಸರ್ ಇಲ್ಲಿ. ಈಗ ನಿಮ್ದು ಹೇಳಿ. ನಮ್ದೇನಿಲ್ಲ ಸರ್, ಅದೇ ಈಗ ಹೆಚರಿಂಗ್ ಮಾಡೋದೇನೋ ಇದಲ್ಲ ಅದು. ಇಲ್ಲಿ ನಾನು ಕೇಳ್ದವಾಗ ಈ ನಾಟಿ ಕೋಳಿ ಅಂತ ಕೊಟ್ರೆ ಅವ್ರು ಹೇಳ್ತರು, ನಾಟಿ ಕೋಳಿ ಕಾಲಿನ ಇದು ಸಪ್ರ ಇರ್ತದೆ, ಬರೀಕ್ ಇರ್ತದೆ, ಮತ್ ಬ್ಲಾಕ್ ಕಲರ್ ಇರ್ತದೆ, ಇದು ಯೆಲ್ಲೋ ಕಲರ್ ಇರ್ತದೆ ಅಂತ ಹೇಳ್ತಾರೆ ಸರ್ ಇಲ್ಲಿ. ಹೌದು, ಯೆಲ್ಲೋ ಕಲರ್ ಕಾಲ್ ಇರ್ತದೆ, ಅದ್ರ ಮೇಲೆ ಗೊತ್ತಾಗ್ತದೆ ಅಂತ ಹೇಳ್ತರು. ನಾನ್ ತುಂಬಾ ಕಡೆ ಕೇಳಿದಾಗ ಅದೇ ನಾಟಿ ಕೋಳಿ ಅಂದ್ರೆ ಪ್ಯೂರ್ ನಾಟಿ ಕೋಳಿ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ, ಆತರ ಎಲ್ಲ ಹೇಳ್ತರು. ಆ ಕಾಲೆಲ್ಲ ಹಳದಿ ಇರ್ತಲ್ಲ ಸರ್, ಈಗ ಇದು ಮೈಸೂರು ನಾಟಿದು ಮತ್ತೆ ಉದ್ದ ಇರ್ತದೆ ಸ್ವಲ್ಪ, ಅದೊಂದು ಇದು ಉಂಟು ಸಮಸ್ಯೆ. ಈಗ ಯಾವ್ದು ತಿಂತಾ ಇದ್ದಾರೆ ಹಂಗಾದ್ರೆ? ಅಲ್ಲಿ ಯಾವ್ದು ವ್ಯಾಪಾರ ಆಗ್ತಾ ಇದೆ ಸದ್ಯ? ಅದು ಮೈಸೂರು ನಾಟಿನೇ. ಅದು ನಾವು ಮೈಸೂರು ನಾಟಿ ಇಲ್ಲೆಲ್ಲ ತುಂಬಾ ಮೈಸೂರು ನಾಟಿನೇ ಹೋಗ್ತದೆ. ಈ ನಾಟಿ ಕೋಳಿ ಅಷ್ಟು ಸಿಗುದಿಲ್ಲಲ್ಲ, ಮೈಸೂರು ನಾಟಿನೇ ಸೇಲ್ ಆಗ್ತಾ ಉಂಟು. ಎಷ್ಟು? ತುಂಬಾ ಹೋಗ್ತದೆ ಸರ್ ಇಲ್ಲಿ. ಒಂದೊಂದು ಕಡೆಗೆ ನಾನು ಇಲ್ಲಿ ಬ್ರಹ್ಮಾವರ ಆ ಸೈಡ್ ಎಲ್ಲ ಹೋಗಿದ್ದೆ, ವಾರಕ್ಕೆ 50-60 ಕೋಳಿ ಹೋಗ್ತಂತೆ. ಒಂದು 3-4 ಕಡೆ ಹೋಗಿದೆ ನಾನು. ಅದೇ ತರ 100 ಕೋಳಿ ಎಲ್ಲ ಹೋಗ್ತದೆ ಅಂತ ಹೇಳ್ತಾರೆ ಅವರು ವಾರಕ್ಕೆ. ಒಂದ್ ಅಂಗಡಿಯಲ್ಲಿ ಯಾವುದು? ನಾನು ಸುಮಾರು 10-20 ಅಂಗಡಿಗೆಲ್ಲ ತಿರುಗಾಡಿ ಬಂದಿದ್ದೆ ನಾನು. ಅದೇ ತರ ಒಂದೊಂದು ಕಡೆ 50 ಹೋಗ್ತೇವೆ ಅಂತ ಹೇಳ್ತರು. ಮತ್ತೆ ಲಾಸ್ಟ್ ಭೂತ ಎಲ್ಲ ಇರ್ತಾರೆ ಸರ್, ಇದು ದೇವರಿಗೆಲ್ಲ ಇದು ಮಾಡ್ತಾರ ಸರ್. ಆ ಟೈಮಿಗೆ ತುಂಬಾ ಸೇಲ್ ಉಂಟು ಹೇಳ್ತರು ನಾಟಿ ಕೋಳಿ. ಆ ಟೈಮಿಗೆ ಈಗ ಮೈಸೂರು ನಾಟಿನೇ ಸೇಲ್ ಆಗ್ತಾ ಉಂಟು. 320 ರೂಪಾಯಿ ಕೆಜಿ ಕೊಡ್ತರು ಅವರು. ಮತ್ತೆ ಅದು ಪೇರೆಂಟ್ ಕೋಳಿ ಅಂತ ಕೊಡ್ತರು 380 ರೂಪಾಯಿ. ಪೇರೆಂಟ್ ಕೋಳಿ ಅದು ಸ್ವಲ್ಪ ಸೈಜ್ ದೊಡ್ಡ ಇರ್ತದಂತೆ, ಅದ್ರ ಸಲುವಾಗಿ 380 ರೂಪಾಯಿ ಅದಕ್ಕೆ. ಅಲ್ಲ ಕೆಜಿಗೆ ಅವ್ರು ಕೊಡೋದು. ಇಲ್ಲೆಲ್ಲ ಕೊಡೋದು ಕೆಜಿ ಲೆಕ್ಕ. ಕೆಜಿಗೆ ಎಷ್ಟು ಅಂತ 320 ರೂಪಾಯಿ ರೇಟ್ ಉಂಟು ಇಲ್ಲಿ ಇವಾಗ. ಅದು 2 ಕೆಜಿ ತನಕ ಬರ್ತಂತೆ ಒಂದು ಕೋಳಿ. 1.25-2 ಆತರ. ಈಗ ನೀವು ಹಂಗಿದ್ರೆ ಈಗ ನಿಮ್ಮ ಏರಿಯಾದಲ್ಲಿ ನೀವು ಇದೇ ನಾಟಿ ಕೋಳಿ ಈಗ ಹೆಂಗೋ ಬೇರೆ ಸಿಗ್ಲಿಲ್ಲ ಅಂದ್ರೆ ಮಾಡ್ತಾರೆ. ಎಷ್ಟು ಮಾರ್ಬೋದು ನಿಮ್ಮ ಲೆಕ್ಕದಲ್ಲಿ? ಎಷ್ಟು ಸಾಕಿದ್ರೆ ತಿಂದು ಹೋಗ್ತದೆ? ಅದು ಮತ್ತೆ ತುಂಬಾ ಕಡೆ ಹೋಗ್ಬೇಕಲ್ಲ ಸರ್. ಮತ್ತೆ ಇಲ್ಲಿ ನನ್ಗೆ ತೋಟ ನೋಡ್ಕೊಂಡು ಇದೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಣ್ಣ ಬರ್ತೆ ಅಂತ ಹೇಳಿದ್ರು, ಇವಾಗ ನೆಕ್ಸ್ಟ್ ತಿಂಗಳು ಬರ್ತೆ ಅಂತ ಹೇಳಿ. ಆವಾಗ ಸ್ವಲ್ಪ 1000 ಗಟ್ಲೆ ಹೋಗ್ತದೆ. 1000 ಗಟ್ಲೆ ತಿಂದಾಕ್ತಾರೆ ಅಷ್ಟು ಮಾತ್ರ. ಹೋಗ್ತದೆ ಆರಾಮ್ಸರಿ ಹೋಗ್ತದೆ 1000 ಗಟ್ಲೆ ಹೋಗ್ತದೆ. ಅಷ್ಟು ಸೇಲ್ ಉಂಟು ಇಲ್ಲಿ. ಲಾಸ್ಟ್ ಟೈಮ್ ನಾನು ಒಂದು ಶಾಪಿಗೆ ಹೋಗಿದೆ, ಒಂದು ಇಲ್ಲ ಆಗಿತ್ತು ನಾಟಿ ಕೋಳಿ ಅವ್ರ ಹತ್ರ. ಲಾಸ್ಟ್ ಟೈಮ್ ಹೋದಾಗ ಒಂದು ಅಂಗಡಿ ಒಂದು ಇಲ್ಲ. ಅವ್ರು ನಾನ್ ನಂತರ ನಮ್ಮನೇಲಿ ಸಾಕಿತ್ತ ನಾನು. ಅದು ಇರೋಡ್ ಅಂತ ತಗೊಂಡು ಬಂದಿದೆ. 600 ರೂಪಾಯಿ ಒಂದು ಮರಿ ತಗೊಂಡು ಬಂದಿದೆ. ಒಂದು ಮರಿಗೆ 600 ರೂಪಾಯಿ ಕೊಟ್ಟು ತಗೊಂಡು ಬಂದಿದೆ. ಲಾಸ್ಟ್ ಅದು ಸಾಕಿ ಮೊಟ್ಟೆ ಎಲ್ಲ ಇಟ್ಟು ನಂತರ ನಾನು ಸೇಲ್ ಮಾಡಿದೆ. ಒಂದು 4 ಕೋಳಿ ಸೇಲ್ ಮಾಡಿದೆ. ಅದು ತೂಕದಲ್ಲಿ ತುಂಬಾ ಇತ್ತು, 3 ಕೆಜಿ ತನಕ ಇತ್ತು. ದೊಡ್ಡ ಹೈಟ್ ಎಲ್ಲ ಸ್ವಲ್ಪ ದೊಡ್ಡ ಇತ್ತು ಅದು. ಆದ್ರೆ ಮೊಟ್ಟೆ ಒಂದು ಸಿಕ್ತು ನನಗೆ. ಕೋಳಿ ಸಾಕತ್ತು ಲಾಸ್ ಅದು. ಭತ್ತ ಬಾಜಿರ ಅದೆಲ್ಲ ಹಾಕಿ ಸಾಕದಲ್ಲ ನಾನು, ಲಾಸ್ ಅದು ಕೊಟ್ಟದ್ದು. ಮೊಟ್ಟೆ ಒಂದು ಸಿಕ್ತು ಅಷ್ಟೇ.
ಅಲ್ಲ ಮತ್ತೆ ಈಗ ನೀವು ಓಕೆ ನೋಡುವ ಹಂಗಾದ್ರೆ ಅದು ಕಾಮರ್ಸ್ ಸೈಡ್ ನೋಡುವ ಆಮೇಲೆ. ಓಕೆ ಅಂತ ನಿಮ್ಮೂರಲ್ಲಿ ಬೇಕಾಷ್ಟು ಎಷ್ಟು ಕೊಟ್ಟರು ಮಾಡಿ ತಿಂತಾರೆ, ಇಷ್ಟು ಮಾತ್ರ ಗ್ಯಾರಂಟಿ. ಹೌದೌದು ಸೇಲ್ ಆಗ್ತದೆ. ನೆಕ್ಸ್ಟ್ ವಿಶ್ವ ಸರ್ ಹೇಳಿ. ನಮ್ ಸೈಡ್ ನಾಟಿ ಕೋಳಿ ಬಂದ್ಬಿಟ್ಟು ಸರ್ ಉದ್ದ ಇರುತ್ತೆ ಸರ್ ಸ್ವಲ್ಪ. ವಿಶ್ವನಾಥ್ ಅಂತ ಹೇಳಿ ಸರ್. ಗೊತ್ತಾಯ್ತು. ಈಗ ಒಂದ್ ನಿಮಿಷ ಈಗ ಮೊದಲು ಮಾತಾಡಿದವರು ನಾನು ಹೇಳಕ್ ಮಾಡ್ತೆ, ಅವರು ಲೂಯಿಸ್ ಫರ್ನಾಂಡಿಸ್ ಉಡುಪಿನವರು. ಬೇರೆಯವರಿಗೆ ಗೊತ್ತಿರೋ ಹಾಗೆ ನಮಗ್ ಗೊತ್ತವ್ರು ಮತ್ತೆ ಮಾತಾಡ್ತೀವಿ. ಓಕೆ, ನಿಮ್ಮದು ಇಂಟ್ರೊಡಕ್ಷನ್ ಹೇಳ್ತೀರಿ ಮೊದಲು. ಸರ್ ನಮ್ದು ರಾಯಚೂರು ಡಿಸ್ಟಿಕ್ ಸರ್, ನಾವು ಲಿಂಗಸೂರ್ ಸರ್ ನಾವು. ದಾಳಿಂಬೆ ತೋಟ ಮಾಡ್ತಾ ಇರೋದು ಸರ್ ನಾವು. ಈಗ ತಿಮ್ಮಾರೆಡ್ಡಿ ಅವರು ಮಾಡೋರ ನೀವು ಮಾಡೋರ? ನಾನೇ ಮಾಡ್ತಾ ಇರೋದು ಸರ್. ಓಕೆ ಓಕೆ ಓಕೆ. ನೀವು ತಿಮ್ಮಾರೆಡ್ಡಿ ಅವರಿಗೆ ನೀವು ರಿಲೇಷನ್? ಮಗ ಸರ್. ಹಂಗೆ ಹೇಳಿ ಗೊತ್ತಾ, ನಮ್ಗೆ ಹೆಂಗ್ ಗೊತ್ತಾಗ್ಬೇಕು. ಓಕೆ ಓಕೆ ಹೇಳಿ ಮುಂದಿನ ಹೇಳಿ. ನಮ್ ಸೈಡ್ ನಾಟಿ ಕೋಳಿ ಇಲ್ಲಿ ಚಿಕನ್ ಶಾಪ್ ನಲ್ಲಿ ಮಾರೋದು ಸರ್ 600-650 ಮಾರ್ತಾ ಇದೆ ಸರ್ ಪರ್ ಕೆಜಿ. ಬಟ್ ಫುಲ್ ಇಡೀ ಕೋಳಿ ತಗೋಬೇಕು ಮಾರಕ್ ಹೋದ್ರೆ. ಹಾ ಸರ್. ಅಲ್ಲ ಬರ್ ಕೆಜಿಗೆ 650? ಹೌದೌದು ಸರ್, ಹೌದು ಸರ್. ಶಾಪ್ ನಲ್ಲಿ ಮಾರ್ತಾ ಇರೋದು ಸರ್. ಯಾಕೆ ಅಲ್ಲಿ ತಮಿಳ್ನಾಡು ಬರ್ತಾ ಇಲ್ವಾ? ಇಲ್ಲ ಸರ್, ತಮಿಳ್ನಾಡು ಬಹಳ ದೂರ ಆಗುತ್ತೆ ಸರ್ ನಮ್ ಸೈಡ್ ಇಲ್ಲಿ ನಾಟಿ ಕೋಳಿಗೆ. ಹಾ ಸರ್. ಬಟ್ ಅವ್ರು ಖರೀದಿ ಮಾಡೋದು 400-450 ಲೆಕ್ಕಕ್ಕೆ ಖರೀದಿ ಮಾಡ್ತಾರೆ ಸರ್. ಹಾ ಸರ್. ನಮ್ ಸೈಡ್ ಬರೋದು 3 kg ವರೆಗೂ ಬರುತ್ತೆ ಸರ್ ಒಂದ್ ವರ್ಷದಲ್ಲಿ ಕೋಳಿ. ಒಂದ್ ನಿಮಿಷ, ಇಡೀ ಕೋಳಿಗೆ ಎಷ್ಟಕ್ಕೆ ತಗೋತಾರೆ? ಅದ್ರ ಸೈಜ್ ಮೇಲೆ ನೋಡಿ ತಗೊಳ್ತಾರೆ ಸರ್. ಅಂದ್ರೆ ಕೋಳಿನ ತೂಕ ಹಾಕಿ ತಗೋತಾರ? ನೋಡ್ತಾರೆ ಸರ್, ಅಲ್ಲಿ ಚಿಕನ್ ಶಾಪ್ ಅವ್ರು ಇದು ತೂಕ ಮಾಡ್ತಾರೆ ಸರ್ ಅಲ್ಲಿ. ಇಲ್ಲ ಅಂತಂದ್ರೆ ಕೋಳಿನ ಹಿಡ್ಕೊಂಡು ನೋಡಿ ಸೈಜ್ ಎಷ್ಟು ತಿಂಗಳದ ಇದೆ ಏನೋ ಕೇಳ್ಕೊಂಡು ಅದ್ರ ಮೇಲೆ ರೇಟ್ ಇದು ಮಾಡ್ತಾರೆ. ಮಿನಿಮಮ್ ಒಂದ್ 8 ತಿಂಗಳು ಇತ್ತಂದ್ರೆ ಅದಕ್ಕೆ ಒಂದು 500 ರೂಪಾಯಿ ಯಾರು. ಹಾ ಸರ್. ಬಟ್ ವಾಲ್ಯೂಮ್ ಎಷ್ಟು ಹೋಗ್ತದೆ? ಎಷ್ಟು ಪ್ರಮಾಣಕ್ಕೆ? ಒಂದೆರಡು ಹೋದ್ರೆ ಪ್ರಯೋಜನ ಇಲ್ಲ. ತಾಲೂಕ್ ಲೆವೆಲ್ ಅಲ್ಲಿ ಒಂದು ಮಿನಿಮಮ್ ಒಂದು 500-600 ಕೋಳಿ ಹೋಗ್ತದೆ ಸರ್ ವಾರಕ್ಕೆ. ಹಾ ಸರ್. ಆಮೇಲೆ ಇಲ್ಲಿ ದೇವದುರ್ಗ ಇದೆಯಲ್ಲ ಸರ್, ದೇವದುರ್ಗ ತಾಲೂಕಿನಲ್ಲಿ ಇಡೀ ವಾರ ಫುಲ್ ಡಿಮ್ಯಾಂಡ್ ಬರ್ತಾ ಇದೆ ಸರ್ ಅಲ್ಲಿ. ಯಾಕಂದ್ರೆ ಇದು ಹುಂಜಾಗಳು ಸರ್ ಇದು ಆಡ್ತಾ ಇರಲ್ಲ ಸರ್, ಪಂದ್ಯ ಆಡ್ತಿದಾರಲ್ಲ, ಹಂಗಾಗಿ ಅಲ್ಲಿ ಡಿಮ್ಯಾಂಡ್ ಇದೆ ಸರ್. ಹುಂಜಾಕ್ ಮಾತ್ರ ಡಿಮ್ಯಾಂಡ್ ಇದೆ. ಒಂದ್ ವರ್ಷದ 2 ವರ್ಷದ ಹುಂಜ ಇತ್ತಂದ್ರೆ ಸರ್ 2000, 2500, 3000 ಆ ತರ ರೇಟ್ ಅಲ್ಲಿ ಮಾರ್ತಾ ಇದ್ರು. ಸೊ ಹಂಗಿದ್ರೆ ಅಲ್ಲಿ ಒಟ್ಟೆ ನಾಟಿ ಕೋಳಿಗೆ ಇನ್ನು ಈ ಕಡೆಯವ್ರು ಯಾರು ಹೋಗಿ ಟಚ್ ಮಾಡಿಲ್ಲ, ತಮಿಳ್ನಾಡವ್ರು ಅಲ್ಲಿವರೆಗೆ ಹೋಗಿ ರೀಚ್ ಆಗಿಲ್ಲ ಅಂತ ಅರ್ಥ. ಇಲ್ಲ ಸರ್, ಇಲ್ಲ ಸರ್, ನಮ್ ಸೈಡ್ ಇಲ್ಲ ಸರ್ ಆತರ. ಓಕೆ, ನೆಕ್ಸ್ಟ್ ವಿಜಯ್ ಕುಮಾರ್. ಹಲೋ ಸರ್, ನಮಸ್ತೆ. ನಾನು ವಿಜಯ್ ಅಂತ ಹೇಳಿ ಮೈಸೂರಿಂದ. ಸರ್, ನಾನು ಕೂಡ ಮಾರ್ಕೆಟ್ ಸ್ಟಡಿ ಮಾಡ್ದಂಗೆ ಒಂದೊಂದು ಶಾಪ್ ಅಲ್ಲಿ ಒಂದೊಂದ್ ತರ ಸೇಲ್ಸ್ ಇದೆ. ಒಂದು 10 ಇದೆ, ವೀಕ್ಲಿ 10 ಸೇಲ್ ಮಾಡ್ತಾರೆ, ಅಥವಾ 16, 18 ಆತರ ಆರ್ಡರ್ ಹಾಕಿ ತರಿಸ್ಕೋತಾರೆ. ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಟರ್ ಎಲ್ಲ ಇರೋದು. ಇಡೀ ಮೈಸೂರು, ನಂಜನಗೂಡು ತಾಲೂಕು ಎಲ್ಲ ವೀಕ್ಲಿ 2 times ಪ್ರತಿ ಶಾಪ್ಗೂ ತಮಿಳ್ನಾಡು ಡಿಸ್ಟ್ರಿಬ್ಯೂಟರ್ಸ್ ವಿಸಿಟ್ ಮಾಡ್ತಾರೆ. ಮುಂಚೆನೆ ಆರ್ಡರ್ಸ್ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಅದು ಪ್ರೈಸಿಂಗು ಮುಂಚೆನೆ ಹೇಳಿರಲ್ಲ, ಶಾಪ್ ಹತ್ರ ಬಂದ್ಮೇಲೆ ಪ್ರೈಸ್ ಡಿಸೈಡ್ ಆಗುತ್ತೆ. ಬಟ್ ನಂಜನಗೂಡಲ್ಲಿರೋ ಪ್ರೈಸು ಒಂದೇ, ಮೈಸೂರಲ್ಲಿರೋ ಪ್ರೈಸು ಒಂದೇನೆ. ಆ ದಿನದಲ್ಲಿ ಯಾವುದೇ ಶಾಪ್ಗೂ ನಾವು ವಿಸಿಟ್ ಮಾಡಿದ್ರು ಕೂಡ ಪ್ರೈಸ್ ಒಂದೇ ಇರುತ್ತೆ. ಅದು ಮಿನಿಮಮ್ 170 ರೂಪಾಯಿಂದ 230 ಇರ್ಬೋದು. ಬಟ್ ಈಗ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಏನಂತಂದ್ರೆ, ಮೈಸೂರು ನಾಟಿ ಸಾಕ್ತಾ ಇರ್ತಕ್ಕಂಥವ್ರು ಮಾರ್ಲಿಕ್ಕೆ ಹೋದ್ರೆ ತಮಿಳ್ನಾಡು ಡಿಸ್ಟ್ರಿಬ್ಯೂಟರ್ಸ್ ಅವ್ರು ಏನ್ ಪ್ರೈಸ್ ಮೈಸೂರು ನಾಟಿ ಏನ್ ಕೊಡ್ತಾ ಇದ್ರೆ ಅವ್ರಿಗೆ ಕಾಂಪೀಟ್ ಮಾಡಿ ಅವ್ರಿಗಿಂತ ಕಡಿಮೆ ಕೊಡಕ್ಕೆ ಅವ್ರು ರೆಡಿ ಇದ್ದಾರೆ. ಬೇರೆಯವ್ರನ್ನ ಸೇಲ್ಸ್ ಮಾಡಕ್ ಬಿಡ್ತಾ ಇಲ್ಲ. ತಮಿಳ್ನಾಡು ಡಿಸ್ಟ್ರಿಬ್ಯೂಟರ್ ತುಂಬಾ ಡಾಮಿನೇಟ್ ಮಾಡ್ತಾ ಇದಾರೆ ಎಲ್ಲಾರನು. ಯಾರು ಸೇಲ್ ಮಾಡಕ್ ಆಗ್ಬಾರ್ದು, ಅವ್ರು ಏನ್ ಕೊಡ್ತಾರೆ 20 ರೂಪಾಯಿ ನಾನು ಕಡಿಮೆ ಕೊಡ್ತೀನಿ, ಈ ಮಟ್ಟಕ್ಕೆ ಬಂದಿದ್ದಾರೆ ಸರ್ ನಮ್ಮಲ್ಲಿ. ಅದೊಂದು ಮೈಸೂರು ನಾಟಿ ಚಿಕನ್ ಅವ್ರನ್ನ ಏನಾದ್ರು ಭೇಟಿ ಆಗಿದ್ರ ಇವರು ಅರಸ್? ಇಲ್ಲ ಸರ್, ಅವ್ರದ್ದು ಮೀಟ್ ಮಾಡಕ್ ಆಗಿಲ್ಲ. ಮೈಸೂರಲ್ಲಿ ಆಫೀಸ್ ಇದೆ ಅಂತ ಹೇಳಿದ್ರು. ಅವ್ರದ್ದು ನಾನು ಮೀಟ್ ಮಾಡಿಲ್ಲ ಸರ್. ಪರಿಚಯ ಇದೆಯಾ ಅವ್ರದ್ದು? ಇಲ್ಲ ಸರ್, ಅಲ್ಲಿ ಹೋಗಿಲ್ಲ.
ಅವ್ರ ನಂಬರ್ ಕೊಡ್ಲಾ? ಕೊಡಿ ಸರ್. ಒಂದ್ ನಿಮಿಷ. ಮತ್ತೆ ಯಾರು ಬೇಕಾದ್ರೂ ಮಾಡಬೇಡಿ. ಸಾಗರ ಸ್ವಲ್ಪ ಇವರು ಬಹಳ ಚಾಲು ಇದಾರೆ, ಪಕ್ಕ ಬಿಸ್ನೆಸ್ ಮನ್. 999800 ಒಂದ್ ನಿಮಿಷ ಸರ್. 999800 07 07 171. ಅಂದ್ರೆ 9980007171. ಓಕೆ ಸರ್. ಇವರು ಸಾಗರ್ ಅರಸ್ ಅಂತೇಳಿ 13 ವರ್ಷದಿಂದ ಮಾಡ್ತಾ ಇದಾರೆ. ದೊಡ್ಡ ಪ್ರಮಾಣಕ್ಕೆ ಎಲ್ಲಾ ನಮ್ನಿ ಟ್ರಯಲ್ ಅಂಡ್ ಎರರ್ ಮಾಡಿದ್ದಾರೆ ಅವರು. ಸುಮ್ಮನೆ ಇದಲ್ಲ, ಇಮ್ಯಾಜಿನರಿ ಮನುಷ್ಯ ಅಲ್ಲ. ಇವನ್ ಅಲ್ಟಿಮೇಟ್ ಪ್ರಾಡಕ್ಟ್ ಮಾಡ್ತಾ ಇದಾರೆ. ಓಪನ್ ಮಾಡ್ತಾರೆ ಅಂದ್ರೆ ಇವರು ರಿಟೇಲ್ ಸೇಲ್ ಕೂಡ ಮಾಡ್ತಾರೆ. ನಾವು ಅವ್ರು ಹೇಳ್ತಿರ್ತಾರೆ, ನಾನು ಇನ್ನೇನು ಭೇಟಿಯಾಗಿಲ್ಲ. ಓಕೆ, ಅಂದ್ರೆ ಒಟ್ಟಲ್ಲಿ ನೀವ್ ಹೇಳೋದೇನಕ್ಕೆ, ನೀವು ತಮಿಳ್ನಾಡು ಬಾರ್ಡರ್ ಅಲ್ಲಿ ಇದ್ದೀರಿ, ನಿಮ್ಗೆ ಟಫ್ ಕಾಂಪಿಟೇಷನ್ ಇದೆ. ಅವ್ರ ಜೊತೆ ಕಾಂಪೀಟ್ ಮಾಡೋರು ಮಾತ್ರ ಅಲ್ಲಿ ಸೇಲ್ ಮಾಡಬಹುದು. ಹೌದು. ಇಲ್ಲಿ ಮೈಸೂರು ನಾಟಿ ಸಾಕಿ ಮೈಸೂರಲ್ಲೇ ಮಾರ್ತೀವಿ ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಇವಾಗ. ಈಗ ಇವರು ಜಗದೀಶ್ ಸಮಾನೇಕರ್ ಆಡಿಯೋ ಇಲ್ಲ. ಹಲೋ ಸರ್. ಹೇಳಿ ಸರ್, ನಿಮ್ಮ ಇಂಟ್ರೊಡಕ್ಷನ್. ಅದೇ ಹೆಚರಿಂಗ್ ಮಾಡೋ ವಿಚಾರ ಇದೆ ನನಗೆ, ಕೋಳಿ ಸಾಕೋ ವಿಚಾರ ಇಲ್ಲ. ಕೋಳಿ ಸಾಕೋದ್ ಬೇಡ, ನಾವೀಗೆಲ್ಲ ಮಾತಾಡ್ತಾ ಇರೋದು ಹೆಚ್ಚಿನವರೇ. ಕೇಳಿದ್ರೆ ನಿಮ್ಮೂರಿನಲ್ಲಿ ಕೋಳಿ ವ್ಯಾಪಾರ ಆಗ್ತದೆ, ಡಿಮಾಂಡ್ ಇದೆ. ಇಲ್ಲೇ ಲೋಕಲ್ ನಾಟಿ ಕೋಳಿ ಸಿಗ್ತದೆ. ಅದನ್ನ ಇಲ್ಲಿ ತಮಿಳ್ನಾಡು ಏನು ತಂದು ಮಾರೋದಿಲ್ಲ. ಇಲ್ಲಿ ಲೋಕಲ್ ಸಿಗ್ತದೆ. ನಿಮ್ಮ ಇಂಟ್ರೊಡಕ್ಷನ್, ನೀವು ಎಲ್ಲಿ, ಯಾರು, ಏನ್ ಕತೆ ಬೇಕು ನಮ್ಗೆ? ನಾನು ಹಿರೇಕೆರೆ ತಾಲೂಕು, ರಟ್ಟಹಳ್ಳಿ, ರಾಣೆಬೆನ್ನೂರು ಹತ್ರ ಆಗುತ್ತೆ ನಮ್ದು, ಹಾವೇರಿ ಜಿಲ್ಲೆ. ಇಲ್ಲಿ ತಮಿಳ್ನಾಡದ ಕೋಳಿ ಬರಲ್ಲ ಸರ್. ಇಲ್ಲಿ ಲೋಕಲ್ ಕೋಳಿ, ಜವಾರಿ ಕೋಳಿನೇ ತಂದು ಮಾರ್ತಾ ಇದಾರೆ. ಅವರು 400 ರೂಪಾಯಿದಲ್ಲಿ ಮಾರ್ತಾ ಇದಾರೆ. ಇಲ್ಲಿ ಲೋಕಲ್ ಅಲ್ಲಿ ಕಲೆಕ್ಟ್ ಮಾಡಿ, ಹಳ್ಳಿಗೆ ಹೋಗೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ಬಂದು 400 ರೂಪಾಯಿ ಪರ್ ಕೆಜಿ ಪ್ರೈಸ್ ಅಲ್ಲಿ ಮಾರ್ತಾ ಇದಾರೆ. ಇಲ್ಲಿ ಪರ್ ಕೆಜಿ. ಹಲೋ, ಅವರು ಇದು ಈ ಕೋಳಿ ಅವ್ರು ಕೇಳಿದ್ರು ನನಗೆ, ಕೋಳಿ ಯಾವ ಟೈಪ್ ಕೋಳಿ ಅಂತೇಳಿ. ಕೋಳಿ ಶೇಪ್ ಯಾವ ಟೈಪ್ ಇರ್ತದೆ, ಜವಾರಿ ಕೋಳಿ ಹೆಂಗ್ ಇರ್ತದ ಅಥವಾ ಬೇರೆ ತರ ಇರ್ತದ, ಫೋಟೋ ಗೀಟೋ ಏನಿದೆ ತೋರಿಸಿ, ಇಲ್ಲಿ ವರ್ಕೌಟ್ ಆಗ್ತದ ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಅವರು. ಇಲ್ಲಿ ತಮಿಳ್ನಾಡವರು ಇನ್ನು ಬಂದು ಇಲ್ಲಿ ಸೇಲ್ ಮಾಡ್ತಾ ಇಲ್ಲ. ಇಲ್ಲೂ ಇಲ್ಲ, ರಾಣೆಬೆನ್ನೂರಲ್ಲಿ ನಾನು ಕೇಳಿದೆ, ಅಲ್ಲೂ ತಮಿಳ್ನಾಡು ಕೋಳಿ ಯಾವ್ದು ಬಂದಿಲ್ಲ. ಇಲ್ಲಿ ಈ ಸೈಡ್ ಅಲ್ಲಿ ಅವ್ರ ಸಪ್ಲೈ ಇಲ್ಲ. ಎಷ್ಟು ಪ್ರಮಾಣಕ್ಕೆ ಇದು ವ್ಯಾಪಾರ ಆಗುತ್ತೆ? ಎಷ್ಟು ಪ್ರಮಾಣಕ್ಕೆ ನಿಮ್ಮೂರವ್ರು ತಿಂತಾರೆ? ಅವರು ರೇಟ್ ಒಂದು ಕೇಳ್ತಾರೆ, ಪ್ರಮಾಣಕ್ಕೆ ವ್ಯಾಪಾರ ಅಂದ್ರೆ. ಅದು ಒರಿಜಿನಲಿ ನಾಟಿ ಕೋಳಿ ಹೆಂಗ್ ಕಾಣ್ತದೋ ಹೇಗ್ ಕಾಣ್ತದ, ಮತ್ತೆ ಚೇಂಜ್ ಕಂಡ್ರೆ ಮತ್ತೆ ಬಹಳ ಡಿಫರೆನ್ಸ್ ಏನ್ ಆಗುದಿಲ್ಲ. ರೇಟ್ ಅಲ್ಲಿ ಕಾಂಪೀಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ, ಜಾಸ್ತಿ ರೇಟ್ ಆದ್ರೆ. ಈಗ ಎಷ್ಟಿದೆ ರೇಟು? 400 ರೂಪಾಯಿ ಕೆಜಿ ಅಂತಂದ್ರು. ಇಲ್ಲಿ ಲೋಕಲ್ 400 ರೂಪಾಯಿ ಕೆಜಿ ನಾವು ಮಾರ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಅವ್ರು. ಅಂದ್ರೆ ಇಲ್ಲಿ ಲೋಕಲ್ಲೇ ಅವರೇ ಹೋಗಿ ಕಲೆಕ್ಟ್ ಮಾಡ್ಕೊ ತಗೊಂಡ್ಬಂದು ಮಾರ್ತಾ ಇದಾರೆ. ಸೊ ಈ ನಾಟಿ ಕೋಳಿ ಏನಿದೆಯಲ್ಲ, ಅದೇ ಟೈಪ್ ಇರ್ತದ, ಚೇಂಜ್ ಇರ್ತದ, ಹೇಗಿರ್ತದ ಅಂತ ಹೇಳಿ ನಮಗೂ ಐಡಿಯಾ ಇಲ್ಲ ಅವ್ರಿಗೆ ಹೇಳಕ್ಕೆ. ನೋಡು ಅದರಲ್ಲಿ ಎಲ್ಲಾ ಆಪ್ಷನ್ಸ್ ಇದೆ. ಅದೇನು ಎಲ್ಲ ಈಗ ಒಂದೊಂದು ಊರ್ನವ್ರು ಒಂದೊಂದು ಇದಕ್ಕೂ ಹೋಗ್ಬೋದು. ಅವಾಗ ನೀವು ಹ್ಯಾಚಿಂಗ್ ಯಾವ್ದು ಮೊಟ್ಟೆ ನಿಮ್ಮ ಡಿಮಾಂಡ್ ಲೋಕಲ್ ಯಾವ್ದು ಇದೆ ಅದನ್ನ ನೋಡಿ ಹ್ಯಾಚಿಂಗ್ ಮಾಡ್ಬೋದು. ಆಮೇಲೆ ಮನೋಹರ್ ಸರ್ ಇರ್ತಾರೆ. ಮನೋಹರ್ ಸರ್ದಲ್ಲಿ ಒಂದು ಭದ್ರಾವತಿಯಿಂದ ಒಂದು FPO ಇದೆ, ಅವ್ರು ಮಾಡೋದು ಎಕ್ಸ್ಪೀರಿಯನ್ಸ್. ಆಮೇಲೆ ಮನೋಹರ್ ಸರ್ ಫೈನಲಿ ಹೇಳ್ತಾರೆ. ನೋಡುವ. ನೆಕ್ಸ್ಟ್ ಯಾರು? ನೆಕ್ಸ್ಟ್ ವಿನಯ್ ಉದ್ದಾರ್ ಅಂತಿದೆ. ಓಕೆ, ವಿನಯ್ಜಿ ನೀವು ಸರಿ. ಹರ್ಷಜಿ ಮಾತಾಡಿ. ಸರ್ ನಮಸ್ತೆ, ನಾವು ಗುಂಡ್ಲುಪೇಟೆಯಿಂದ. ಹರ್ಷ, ಓಕೆ, ಗುಂಡ್ಲುಪೇಟೆ. ಹೌದು ಸರ್. ಈಗ ವಿಜಯ್ ಕುಮಾರ್ ಅವ್ರು ಹೇಳಿದ್ರು ಸರ್, ಮೈಸೂರವರು. ಸೇಮ್ ಪ್ರಾಬ್ಲಮ್ ಸರ್ ಇಲ್ಲೂ. ಒಂದು ವಾರ 130 ಕೊಟ್ಟ ಕೋಳಿ ಅದೇ ನೆಕ್ಸ್ಟ್ ವಾರ ಡಿಮ್ಯಾಂಡ್ ಐತೆ ಅಂತ 250 ಕೊಡ್ತಾರೆ ಸರ್ ತಮಿಳ್ನಾಡವರು ಕೋಳಿ ಅಂಗಡಿಗಳಿಗೆ ಸರ್. ಚಿಕನ್ ಆತರ ತುಂಬಾ ಪೈಪೋಟಿ ಮಾಡ್ತಾರೆ ಸರ್ ಅವರು.
ಓಕೆ. ನಾವು ಮೊದ್ಲೇ ಪೇರೆಂಟ್ ಆಗ್ಬಿಟ್ಟು ಇದ್ರಲ್ಲಿ ಸಾಕ್ತಿವಿ ಸರ್, ಮೈಸೂರು ಕೋಳಿ, ನಾಟಿ ಕೋಳಿ ಸಾಕ್ತಾ ಇದ್ದು. ನಮ್ದು ಬ್ಯಾಚ್ ಒಟ್ಟು 3 ಜನ ಮಾಡಿದ್ವಿ ಸರ್, ಒಬ್ಬೊಬ್ರು 1,000 ಅಂತ. ಒಂದಾದ್ಮೇಲೆ ಒಂದ್ ಬರ್ಬೇಕು ಅಂತ. ಬಟ್ ಅವ್ರ ಪೈಪೋಟಿ ತಡಕ್ ಆಗ್ದೇನೆ ನಿಲ್ಸ್ಬಿಟ್ಟಿದ್ವಿ ಸರ್. ಓಕೆ, ಯಾರು ಅರಸ ಹತ್ರ ತಗೋತಿದ್ರಾ? ಹ್ಞೂ ಸರ್, ಮೈಸೂರಿಂದ ತರ್ಸ್ಕೊಡ್ತಿದ್ರು ಒಬ್ರು, ಮಂಜುನಾಥ್ ಅಂತಿದ್ರು, ಅವ್ರು ಕೊಡಿಸ್ತಿದ್ರು ಸರ್. ಓಕೆ, ಮರಿ ಎಷ್ಟಕ್ಕೆ ತಗೋತಿದ್ರಿ? ಸರ್ ಚಿಕ್ಕ ನಾವು ಡೈಲಿ ಇಲ್ಲಿಗೆ ಸ್ಪಾಟ್ ಡೆಲಿವರಿ 36 ರೂಪಾಯಿಗೆ ಬರ್ತಿದ್ವಿ ಸರ್. ಓಕೆ, ಅದು ಒಂದ್ ದಿವಸದ ಮರಿ? ಹೌದು ಸರ್, ಒಂದ್ ದಿವಸದ ಮರಿ. ಓಕೆ. ಈಗ ಬಟ್ ಎಷ್ಟು ವ್ಯಾಪಾರ ಆಗ್ತದೆ, ಎಷ್ಟು ತಿಂದು ಹೋಗ್ತದೆ ತಮಿಳ್ನಾಡಿನ ತಂದಿದ್ದು? ಸರ್ ಒಂದೊಂದ್ ಅಂಗಡಿಗೂ ಒಂದೊಂದ್ ತರ ಹೇಳ್ತಾರೆ ಸರ್. ಅವರು ವ್ಯಾಪಾರನ ಬಿಡ್ಕೊಡ್ತಾ ಇಲ್ಲ ಸರ್ ಅವ್ರು. ಬಟ್ ಒಂದ್ ಅಂಗಡಿ ಮಾತ್ರ ನಮ್ಮ ತುಂಬಾ ಪರಿಚಯ ಇರೋದು, ಇಲ್ಲಿಂದ ತಗೋತಿದ್ರಿಂದ ಅವ್ರು ಹೇಳ್ತಾರೆ, ಒಂದು ಸೀಸನ್ ಬಂದ್ರೆ ಒಂದು ವಾರಕ್ಕೆ ಒಂದು 35ರಿಂದ 40 ಕೋಳಿ ಹೋಗುತ್ತೆ ಅಂತಾರೆ ಸರ್. ಈ ಕಾರ್ತಿಕ ನೆಕ್ಸ್ಟ್ ಇನ್ನೆಲ್ಲ ಚೆನ್ನಾಗ್ ಹೋಗ್ತಿದೆ ಕೋಳಿಗಳು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮಾರ್ಕೆಟ್ ಐತೆ ಸರ್, ಒಂದು ಸಂತೆ ಐತೆ, ಸಂತೆಗೆ ಬೇಕಾದ್ರೆ ಮಾರ್ಕೋಬಹುದು. ವಾರದಲ್ಲಿ ಇಲ್ಲ ಒಂದು 500-600 ಕೋಳಿ ಮಾರ್ಬೋದು ಸರ್. ಬೇಗೂರ್ ಸಂತೆ, ತರ್ಕನಂಬಿ ಸಂತೆ ಒಂದು, ಬೇಗೂರ್ ಸಂತೆ ಅಂತ ಹೇಳಿದೆ ಸರ್. ಅಲ್ಲಿ ಹೋಗ್ಬೇಕಾದ್ರೆ ನಾಟಿ ಕೋಳಿನ ಮಾರ್ಕೋಬಹುದು ಸರ್. ಬಟ್ ಏನ್ ತಮಿಳ್ನಾಡು ಅವ್ರನ್ನ ಎದುರಿಸಿ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ಇಲ್ಲ. ಹೌದೌದು ಸರ್, ಅವರು ಮಾರ್ಕೆಟಿಗೆ ಬರೋದ್ ಕಮ್ಮಿ, ಬಟ್ ಡೈರೆಕ್ಟ್ ಅಂಗಡಿಗಳು ನಡೀತಾರೆ. ನಾವು ಸಂತೆಗಳಿಗೆ ಹೋಗ್ಬೇಕು ಸರ್. ಸಂತೆಗಳಿಗೆ ಹೋದ್ರೆ ಮಾತ್ರ ನಮ್ಗೆ ಕೋಳಿಗಳು ತುಂಬಾ ಸೇಲ್ ಆಗುತ್ತೆ. ಹಿಂಗಾಗುತ್ತೆ. ಓಕೆ. ನೆಕ್ಸ್ಟ್ ಯಾರು ಮಾತಾಡ್ತೀರಿ? ರಘುರಾಮ್ ಪ್ರಭು ಬಂದ್ರಾ? ರಘುರಾಮ್ ಬಂದ್ರಿ ಸರ್? ನಮಸ್ಕಾರ. ನಮಸ್ಕಾರ. ರಘುರಾಮ್ ಜಿ ಹೇಳಿ. ಸರ್ ನಾನು ಆಲ್ರೆಡಿ ಎಲ್ಲ ಹಾಕಿದ್ದೇನೆ ಸರ್ ಇದರಲ್ಲಿ, ಯಾವ್ದು ಆದ್ರೂ ನಿಮ್ಮ ಇಂಟ್ರೊಡಕ್ಷನ್ ಹೇಳ್ಬಿಡಿ, ನೋಡ್ಲಾರ್ದವ್ರಿಗೆ. ನಾನು ರಘುರಾಮ್ ಪ್ರಭು, ಉಡುಪಿ. ಸರ್ ಡಿಸ್ಟರ್ಬೆನ್ಸ್ ಉಂಟಿಲ್ಲ ಅಲ್ಲ ಸರ್? ಕೇಳಿಸ್ತಾ ಉಂಟಲ್ಲ ಸರ್? ಮತ್ತೆ ಯಾರ್ದು ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಿ ಯಾರ್ದು ಬದಲಾ ಇದೆ. ಡಿಸ್ಟರ್ಬೆನ್ಸ್ ಉಂಟಾ ಸರ್? ಡಿಸ್ಟರ್ಬೆನ್ಸ್ ಹೌದು, ಇಲ್ಲಿ ಯಾರದ್ದು ಉಡುಪಿ. ನೀವು ಮಾತಾಡಿ, ರಘುರಾಮ್ ಮಾತಾಡಿ. ಸರ್ ನಾನು ರಘುರಾಮ್ ಪ್ರಭು ಅಂತೇಳಿ ಉಡುಪಿಯಿಂದ. ಸರ್ ನಾನೀಗ ಇಲ್ಲಿ ನಮ್ದು ಇಲ್ಲಿಂದ ಕಾಸರಗೋಡು ಅಲ್ಲಿಂದ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದೆ. ನಮ್ದು ಇದು ಯಾವುದು ನಮ್ದು ಇದು ತೆಗಿಲಿಕ್ಕೆ ಎಷ್ಟು ಕೋಳಿ ಬೇಕಾಗುತ್ತೆ ಅಂತ. ಇಲ್ಲಿಂದ ಹೊನ್ನಾವರ, ಭಟ್ಕಳ ಅಲ್ಲಿವರೆಗೆ ಆದ ಆಲ್ಮೋಸ್ಟ್ ನಾನು ಕವರ್ ಮಾಡಿದೆ. ಮತ್ತೆ ಈ ಕಡೆ ನಮ್ದು ಕಾರ್ಕಳದಿಂದ ಮೂಡಿಗೆರೆ, ಮತ್ತೆ ಶನಿವಾರ ಸಂತೆ, ಸೋಮವಾರಪೇಟೆ. ಶನಿವಾರ ಸಂತೆ ಮತ್ತು ಸೋಮವಾರಪೇಟೆಯಲ್ಲಿ ಅಲ್ಲಿ ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು ಡೈರೆಕ್ಟ್ ಆಗಿ. ಮತ್ತೆ ಅದರಲ್ಲಿ ಈಗ ನಂಗೆ ಶಾರ್ಟ್ ಎಲ್ಲ ಅದೆಲ್ಲ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೇನೆ ಇದರಲ್ಲಿ. ಮತ್ತೆ ನಂಗೆ ಒಂದಂದ್ರೆ ಇಲ್ಲಿ ಪರ್ ಡೇ ಒಂದು ಇದು ಕೋಳಿ 26 ರೂಪಾಯಿಗೆ ಅವರು ಕೊಡ್ತಾರೆ, ಯಾರು ಸಪ್ಲೈಯರ್ ಕೊಡ್ತಾರೆ, ನಮ್ಮ ತಮಿಳ್ನಾಡಿನವರು. ಅದೇ ನಿಮ್ಗೆ 400 ಗ್ರಾಮ್ನ ಕೋಳಿ ನಿಮ್ಗೆ 63ರಿಂದ 68 ರೂಪಾಯಿಗೆ ಕೊಡ್ತಾರೆ. ಅದು ಇಲ್ಲಿ ಇರುವುದೆಲ್ಲ ಆಲ್ಮೋಸ್ಟ್ ಎಲ್ಲ ಅಸಿಲ್ ಕ್ರಾಸೇ ಇರೋದು ಒಂದು. ಮತ್ತೆ ಅದರಲ್ಲಿ 2 ಟೈಪ್ ಉಂಟು, ಒಂದು ಬಿಳಿ ಕಾಲು ಮತ್ತೆ ಒಂದು ಹಳದಿ ಕಾಲು. ಬಿಳಿ ಕಾಲಿನದ್ದು ಅದು ಸ್ವಲ್ಪ ನಮ್ಗೆ ಯಾವ್ದು ಇದರ ಬಾಯ್ಲರ್ ಕ್ರಾಸ್ನಾಗೆ ಕಾಣ್ತಾ ಉಂಟು, ಅಂದ್ರೆ ಇವರ ಅಭಿಪ್ರಾಯ, ಅದರ ಮಾಂಸ ಅಷ್ಟು ಒಳ್ಳೇದಿಲ್ಲ ಹಾಗೆ ಅಂತ. ಮತ್ತೆ ಇದು ಯಾವುದು ಪ್ಯೂರ್ ನಾಟಿ, ಮತ್ತೆ ಇದು ಅವರೊಬ್ರು ಹೇಳಿದ್ರಲ್ಲ ಪ್ಯೂರ್ ನಾಟಿ ಅಂತ, ಅದು ಆಕ್ಚುಲಿ ಇಲ್ಲಿ ಏನಂದ್ರೆ ನಿಮ್ಗೆ ಇದರ ಕೊಕ್ಕು ಕಟ್ಟಿಂಗ್ ಅಲ್ಲಿ ಡಿಫ್ರೆನ್ಸ್ ನೋಡ್ತಾರೆ. ಕೊಕ್ಕು ಕಟ್ಟಿಂಗ್ ಮಾಡೋದಂದ್ರೆ ಪೇರೆಂಟ್ಸ್ಗೆ ಹೋಗುತ್ತೆ, ಮತ್ತೆ ಇದಕ್ಕೆ ಕೂಡ ಹೋಗುತ್ತೆ. ಯಾವುದು ಕೊಕ್ಕು ಕಟ್ಟಿಂಗ್ ಮಾಡಿದಕ್ಕೆ ಸ್ವಲ್ಪ, ಮಾಡದಿದ್ದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ, ಕೊಕ್ಕು ಕಟ್ಟಿಂಗ್ ಮಾಡಿದಕ್ಕೆ ಸ್ವಲ್ಪ ರೇಟ್ ಕಡಿಮೆ, ಅಂದ್ರೆ ಪರ್ ಕೆಜಿ ಮೇಲೆ 50 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಅದು ಆಕ್ಚುಲಿ ತಮಿಳ್ನಾಡು ಸಪ್ಲೈ ಮಾಡ್ತಾರೆ. ಮತ್ತೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬರೋದು ಧರ್ಮಪುರಿಯಿಂದ ಬರುದು. ಆಲ್ಮೋಸ್ಟ್ ಈಗ 4 ಜನ ಇದ್ದಾರೆ ಅಲ್ಲಿ. ಕೆಲವು ಅಂಗಡಿ ನಾನು ಬೈಯರ್ಸ್ ಆಗಿ ಹೋದೆ, ಮತ್ತೆ ತಮಿಳ್ನಾಡಿನಲ್ಲಿ ಅಲ್ಲಿ ಕೂಡ ನಾನು ಇದು ನನ್ನ ಹತ್ರ ಶಾಪ್ ಉಂಟು, ನೀವು ಎಷ್ಟಕ್ಕೆ ಹಾಕ್ತೀರಾ ಅದೆಲ್ಲ ನಾನು ಎನ್ಕ್ವೈರಿ ಮಾಡಿದೆ ಅವರ ಹತ್ರ. ಅವರೆಲ್ಲ ಕ್ರೆಡಿಟ್ ಎಲ್ಲ ನಿಲ್ಲುವುದಿಲ್ಲ ಅದೆಲ್ಲ ಹೇಳಿದ್ರು, ಓಕೆ. ಬಟ್ ಅವರು ಹೇಳಿದ್ರು ರೇಟ್ ಎಲ್ಲ ವೇರಿಯೇಷನ್ ಇರುತ್ತೆ. ಈಗ ಕೆಲವೊಮ್ಮೆ 175 ರೂಪಾಯಿ ಕೂಡ ಬಂದದ್ದು ಉಂಟಂತೆ ಅಲ್ಲಿ, ಇಲ್ಲಂತಲ್ಲ. ಅಲ್ಲಿ ನನ್ನ ಫ್ರೆಂಡ್ ಅಲ್ಲಿ ಎನ್ಕ್ವೈರಿ ಮಾಡಿದೆ. ನಾನು ಚೆಂಗಲ್ಪೇಟೆಯಲ್ಲಿ ಒಬ್ರು ಫ್ರೆಂಡ್ ಇದ್ದಾರೆ, ಅವರ ಹತ್ರ ಎನ್ಕ್ವೈರಿ ಮಾಡಿದೆ. ಅವ್ರು ಹೇಳಿದ್ರು ಅಲ್ಲಿ 175ಕ್ಕೆ ಒಮ್ಮೊಮ್ಮೆ 150 ರೂಪಾಯಿ ಕೂಡ ಎತ್ತಿದುಂಟಂತೆ ಅವರು, ಯಾರು ನಮ್ಮ ಸಪ್ಲೈಯರ್, ಇಲ್ಲಿಯ ಸಪ್ಲೈಯರ್. ಮತ್ತೆ ಇಲ್ಲಿ ಎಲ್ಲ ಅವರು ಅಂಗಡಿಯವರು ಮಿನಿಮಮ್ ಅಂದ್ರೆ ಅವರಿಗೆ ಒಂದು 80 ರೂಪಾಯಿ ಪ್ರಾಫಿಟ್ ಇಟ್ಟುಕೊಂಡು ಸೇಲ್ ಮಾಡ್ತಾರೆ.
ಈಗ 300 ರೂಪಾಯಿ ಅಂದ್ರೆ ಅವರದ್ದು 300 ರೂಪಾಯಿ ಆಕ್ಚುಲಿ ಫಿಕ್ಸ್ಡ್ ರೇಟ್ ಅದು ಆಕ್ಚುಲಿ. ಮತ್ತೆ ಅದು ಕೋಳಿಯ ತೂಕದ ಮೇಲೆ ಹೋಗುತ್ತೆ, ಅದೊಂದು ನಾನು ನೋಟ್ ಮಾಡಿದೆ. ಕೋಳಿಯ ತೂಕದ ಮೇಲೆ ಹೋಗಿದೆ. ಮತ್ತೆ ಇಲ್ಲಿ ನಮಗೆ ಹೇಗೆ ಕಾಸ್ಟ್ಲಿ ಬೀಳುತ್ತೆ ಅಂದ್ರೆ ನಮಗೆ 1250ರಿಂದ 1650ರವರೆಗೆ 50 kg ಬ್ಯಾಗ್ನದ್ದು ಇದು ಫೀಡ್ಗೆ ರೇಟ್ ಉಂಟು ಇಲ್ಲಿ ಪ್ಲೇಟ್. ಹಾಗಾಗಿ ಅದು ನಮ್ಗೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಅಂತ ಜನ ಹೇಳ್ತಾರೆ. ಮತ್ತೆ FCR ರೇಟ್ ಎಲ್ಲ ಕೇಳಿದ್ರು, ಇಲ್ಲಿ ಎಷ್ಟು ಅದು ಅಂದ್ರೆ ನಮ್ದು ಬಾಯ್ಲರ್ ಎಲ್ಲ 300 ತಿಂದ್ರೆ 200 weight ಬರ್ಬೇಕಂತೆ ಮಿನಿಮಮ್ ಹಾಗೆ. ಬಟ್ ಎಷ್ಟು ಬೆಳೆಸಿದ್ರೆ ಬೇಕಾದಷ್ಟು ತಿಂದು ಹೋಗ್ತದೆ, ಇಷ್ಟು ಮಾತ್ರ ಗ್ಯಾರಂಟಿ. ತಿಂದು ಹೋಗುತ್ತೆ ನನ್ನ ಪ್ರಕಾರ. ಈಗ ಸಾಧಾರಣ ಮಟ್ಟಿಗೆ ನಾನು ಇದು ಕವರ್ ಮಾಡಿದ ಪ್ರಕಾರ ನಂಗೆ ಒಂದು 8,000 ಕೋಳಿಯದ್ದು ರೇಂಜ್ ಸಿಕ್ಕಿತ್ತು ನಂಗೆ. ಓಕೆ, ವಾರಕ್ಕೆ 8,000? 8,000 ವಾರಕ್ಕೆ ಬೇಕು. ಬಟ್ ಅದು ಡಿಪೆಂಡ್ ಆನ್ ರೇಟ್. ನಿಮ್ಗೆ ಸ್ವಲ್ಪ ರೇಟ್ ಕಡಿಮೆ, ಮತ್ತೆ ಯಾವ ಅಂಗಡಿಯಲ್ಲೂ ಕೂಡ ಸ್ಟಾಕ್ ಅಂತ ಇಡುದಿಲ್ಲ, ಅದು ಪಕ್ಕ. ಅಂದ್ರೆ ನಾನೆಲ್ಲ ಎನ್ಕ್ವೈರಿ ಮಾಡಿದೆ, ಅಂದ್ರೆ ನಾನು ಎಣಿಸಿದಂತೆ ತುಂಬಾ ಡಿಮಾಂಡ್ ಉಂಟು ಇವರು ಕೋಳಿ ಅಂಗಡಿಯಲ್ಲಿ ಇದು ಇರುದಿಲ್ಲ ಅಂತ. ಅದು ಅವ್ರು ಹೇಳ್ತಾರೆ, ಒಂದು ಕೋಳಿ ಸತ್ರೆ ನಮ್ಗೆ ತುಂಬಾ ಲಾಸ್ ಆಗುತ್ತೆ. ಶಾಪ್ನವರದ್ದು ಕಂಪ್ಲೇಂಟ್, ಒಂದು ಕೋಳಿ ನಂಗೆ ಸತ್ರೆ ಅಲ್ಲಿ ನಮ್ಗೆ ಲಾಸ್ ಆಗುತ್ತೆ. ಅದೇ ನಮ್ಗೆ ಬಾಯ್ಲರ್ ಕೋಳಿ ಒಂದು ಸತ್ರೆ ನಮ್ಗೆ ಅಷ್ಟು ಲಾಸ್ ಆಗುದಿಲ್ಲ, ಸ್ವಲ್ಪ ಅಂದ್ರೆ ಅದಕ್ಕೆ ರೇಟ್ ಕಡಿಮೆ. ಹಾಗಾಗಿ ಯಾರು ಅಂಗಡಿಯವರು ಕೂಡ ಸ್ಟಾಕ್ ಇಡುದಿಲ್ಲ. ಹಾಗಾಗಿ ನಾವು ಅದನ್ನು ಮೊದಲು ನೋಡ್ಬೇಕು. ಅಂದ್ರೆ ಅವರೇ ಏನ್ ಮಾಡ್ತಾರೆ ಅಂದ್ರೆ ಡಿಮಾಂಡ್ ಕ್ರಿಯೇಟ್ ಮಾಡ್ತಾರೆ ಶಾಪ್ನವರು. ನಿಮ್ಗೆ ಕೋಳಿ ಕಡಿಮೆ ಹಾಕಿ ಡಿಮಾಂಡ್ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಎರಡು, ಅಂದ್ರೆ ಕೋಳಿ ಕಡಿಮೆ ಇದ್ದಾಗ ರೇಟ್ ಏರಿಸ್ಲಿಕ್ಕೆ ಆಗುತ್ತೆ ಅಥವಾ ರಿಸ್ಕ್ ಇಲ್ಲ, ನಿಮ್ಗೆ ಕೋಳಿ ಸಾಯ್ತು ಅಂತ ರಿಸ್ಕ್ ಇಲ್ಲ. ಮತ್ತೆ ಇನ್ನೊಂದು ನೋಟ್ ಮಾಡಿದೆ, ತಮಿಳ್ನಾಡಿನವರು ಫಾಸ್ಟ್ ಮೂವ್ಮೆಂಟ್ ಇರುವಾಗ ಕೋಳಿಗಳಿಗೆ ಕಲ್ಲು ಹಾಕಿ ಮತ್ತೆ ನಮ್ದು ಬೋರ್ ಹೊಡೆಯುವಾಗ ಇದು ಬರುತ್ತಲ್ಲ, ಪೌಡರ್ ಬರುತ್ತಲ್ಲ, ಅಂತದ್ದನ್ನ ಫೀಡ್ ಅಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರಂತ ಕಂಪ್ಲೇಂಟ್ ಮಾಡಿದ್ರು ಅವರು ತುಂಬಾ ಜನ, ತೂಕ ಬರಕ್ಕೆ. ಹಾಗೆ ನಿಮ್ಮ ಹೇಗೆ ಕ್ರಮ ಅಂತ ಕೇಳಿದ್ರು. ಅದಕ್ಕೆ ಅವರು ಹೇಳಿದ್ರು, ನೀವು 1 ತಿಂಗಳು ಇಡುವಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇದ್ರೆ ನಾವು ತಗೊಳ್ತೇವೆ. ಅದು ನಾನು ಮೆನ್ಷನ್ ಮಾಡಿದ್ದೆ ಸರ್ ಅದರಲ್ಲಿ, ನಮ್ಮ ಇದರಲ್ಲಿ ಯಾವ್ದ್ರಲ್ಲಿ ನಾನು ಇದು ಕಳಿಸಿದಲ್ಲ ಸರ್ ನಿಮ್ಗೆ ನಾನು ವರದಿ. ಕೋಳಿ 1 ತಿಂಗಳ ನಿಮ್ ಕೋಳಿ ಜೀವಂತ ಇರ್ತದೆ ಅಂತ ಆದ್ರೆ ನಾವು ಗ್ಯಾರಂಟಿ ತಗೊಳಕ್ ರೆಡಿ ಇದ್ದೇವೆ. ಹಾಗಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ತಮಿಳ್ನಾಡಿನಲ್ಲಿ ಜಾಸ್ತಿ ಹಾಕುದಿಲ್ಲ. ಅಂದ್ರೆ ಇಲ್ಲಿ 4 ಜನ 5 ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಒಬ್ರು ಸೋಮವಾರ ಬರುತ್ತಾರೆ, ಇನ್ನೊಬ್ರು ಶುಕ್ರವಾರ ಬರುತ್ತಾರೆ, ಮತ್ತು ಗುರುವಾರ. ಜೀವಂತ ಅಲ್ಲ ಅವ್ರು ಹೇಳಿದ್ದು, 1 ತಿಂಗಳಿಗೆ ನಮಗೆ ಸಪ್ಲೈ ಮಾಡೋ ಸ್ಟಾಕ್ ಯಾವಾಗಲೂ ನಿಮ್ಮಲ್ಲಿ ಇರಬೇಕು ಅಂತ. ಅಲ್ಲ ಸಾರಿ ಹಾಗಲ್ಲ. ಈಗ ನೀವು ಇಟ್ರೆ, ನಾನೀಗ ತುಂಬಾ ಸ್ಟಾಕ್ ಮಾಡಿ ಇಟ್ಟೆ ಕೋಳಿ, ಅಂದ್ರೆ ನಿಮ್ದು ಕಂಟಿನ್ಯೂ ಬರುದಿಲ್ಲ. ಈಗ ತಮಿಳ್ನಾಡಿನವರದ್ದು ವಾರಕ್ಕೆ 4-5 ಜನ ಬರ್ತಾರೆ ಅವರದ್ದು, ಒಂದು ದಿವಸ ಬಿಟ್ಟು 1 ದಿವಸ ಬಿಟ್ಟು. ನೀವು ಈಗ ಹಾಕುದಾದ್ರೆ ನೀವು ಡೈಲಿ ಬರುದಿಲ್ಲ ನಮ್ಮ ಲೈನಿಗೆ. ಒಂದೊಂದು ಲೈನಿಗೆ ನೀವು ದಿಕ್ಕಿಗೆ ನೀವು ಹೋಗುವಾಗ ನೀವು ಈಗ ನಮ್ಮಲ್ಲಿ ಹಾಕಿದ್ರೆ ಕೋಳಿ, ನಾನು ನಿಮ್ಮ ಕೋಳಿಯನ್ನು ಸ್ಟಾಕ್ ಮಾಡಿ ಇಟ್ರೆ, ಅಂದ್ರೆ ಸೀಸನ್ ಅಲ್ಲಿ ಹೇಳಿದವರು, ಈಗಲ್ಲ, ಸೀಸನ್ ಅಂದ್ರೆ ಮಾರ್ಚ್ ನಂತರ, ಅದು ನಮ್ಗೆ ಒಂದು 15-20 ಮಿನಿಮಮ್ ಒಂದು, ಅಂದ್ರೆ ಅವ್ರದ್ದು ರೇಂಜ್ 1 ತಿಂಗಳ ಒಳಗೆ ಏನು ಪ್ರಾಬ್ಲಮ್ ಬರಬಾರ್ದು, ಸಾಯಬಾರ್ದು, ಕೋಳಿ ಸಾಯಬಾರ್ದು. ಸರ್ ಅದು ಏನು ಗೊತ್ತಾ ಮನೋಹರ್ ಸರ್, ಏನಕ್ಕೆ ಅವ್ರು ಅದನ್ನ ಕೇಳ್ತಾರಂದ್ರೆ, ತಮಿಳ್ನಾಡಿಂದ ತರೋರು ಮಾಡೋರೆಲ್ಲ ಅದಕ್ಕೆ ಕ್ರಷರ್ ಗ್ರಿಟ್ಟು ಅಂತಿಂತ ತಿನ್ಸಿ ತೂಕ ತಂದು ಮಾಡ್ತಾರೆ. ಆ ಕೋಳಿ ನೀವು ಇಟ್ಟು ಹೋಯ್ತು, ಅವತ್ತು ಕೊಯ್ಕೊಂಡು 2 ದಿವಸ 3 ದಿವಸ ಕೊಯ್ಕೊಂಡು ತಿಂದ್ರೆ ಬದುಕ್ತು, ಇಲ್ಲ ಸತ್ತೋಗ್ತದೆ. ಅದನ್ನ ಕ್ರಾಸ್ ಚೆಕ್ ಮಾಡೋದಕ್ಕೆ ಅವರು ನಿಮ್ ಕೋಳಿ 1 ತಿಂಗಳು ಬದುಕ್ತದೆ ಅಂದ್ರೆ ಹೌದು ನನಗೆ ಗ್ಯಾರಂಟಿ, ನೀವು ಕಲ್ ಗ್ರಿಟ್ಟು ತಿನ್ನಿಸ್ಲಿಲ್ಲ ಅಂತ. ಹಾಗಾಗಿ ಅದೆಲ್ಲ ಕೆಲವೆಲ್ಲ ಪಾಯಿಂಟ್ ಎಲ್ಲ ನೋಟ್ ಮಾಡಿದೆ. ಸಾಧಾರಣ ಮಟ್ಟಿಗೆ ಒಂದು 3 ದಿವಸ ಹಿಡಿದಿದೆ ನಂಗೆ ಟೋಟಲ್ ಆಗಿ ಎಲ್ಲ ಕವರ್ ಮಾಡ್ಲಿಕ್ಕೆ. ಮತ್ತೆ ನಮ್ದು ಇಲ್ಲಿ ಶನಿವಾರ ಸಂತೆ ಸೋಮವಾರಪೇಟೆ ಅಲ್ಲಿ ಸ್ವಲ್ಪ ಹಂದಿ ಮಾಂಸ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗೆ ಅದು ನಾಟಿಕೋಳಿ ಡಿಮಾಂಡ್ ಉಂಟು, ಆದ್ರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಾಗಂತ ಹೇಳಿದ್ರು ಅವರು. ಮತ್ತೆ ಅಲ್ಲಿ ನಾನೆಲ್ಲ ಫೋನಲ್ಲಿ ಎನ್ಕ್ವೈರಿ ಮಾಡಿದ್ದು ನಾನು ಆಕ್ಚುಲಿ. ಹಾಗೆ ಓಕೆ, ವೆರಿ ಗುಡ್, ಬೆಸ್ಟ್ ಡೀಟೇಲ್ ಸ್ಟಡಿ, ಸೂಪರ್. ಓಕೆ, ನೆಕ್ಸ್ಟ್ ಯಾರು ಕೈ ಎತ್ತಿ? ವಿನಯ್ ಮಾತಾಡ್ತೀರಾ? ಹಾ ಸರ್. ನಿಮ್ಮ ಇಂಟ್ರೊಡಕ್ಷನ್ ಹೇಳಿ. ಹಾ ಸರ್, ಬೇಸಿಕಲಿ ವಿನಾಯಕ್ ಅಂತ ಸರ್, ದಾವಣಗೆರೆಯಿಂದ. ನಾನು ಚೆಕ್ ಮಾಡಿದೆ ಸರ್, 1-2 ಥಿಂಗ್ಸ್ ಮೇಜರ್ ಹೈಲೈಟ್ ಆಯ್ತು ಸರ್. ಒಂದು, ಕೇಳಿರೋ ಪ್ರಕಾರ ಆನ್ ಅನ್ ಅವರೇಜ್ ಡಿಮ್ಯಾಂಡ್ ಅಂತಕ್ಕೂ ಇದೆ, ಬಟ್ ಡಿಮ್ಯಾಂಡ್ ಎಲ್ಲಿ ಬರ್ತಿದೆ ಅಂದ್ರೆ ಮೇಜರ್ಲಿ ಈಗ ಸಿಟಿಗಿಂತ ಸ್ವಲ್ಪ ಈಗ ಒಂದು ರೂರಲ್ ಏರಿಯಾ, ಆಮೇಲೆ ವೇರ್ ದೇರ್ ಆರ್ ಡೆನ್ಸ್ ಮುಸ್ಲಿಂ ಪಾಪ್ಯುಲೇಟೆಡ್ ಕಮ್ಯುನಿಟಿ ಇದಾರೆ, ಅಲ್ಲಿ ಅವ್ರು ಸ್ವಲ್ಪ ಇಷ್ಟಪಡ್ತಿದ್ದಾರೆ, ರೈತರು ಇಷ್ಟಪಡ್ತಿದ್ದಾರೆ. ದೆನ್ ಈ ಸಿಟಿ ಪೀಪಲ್ ಅವರಿಗೆ ಸ್ವಲ್ಪ ಸಾಫ್ಟ್ ಟೆಂಡರ್ ಇಷ್ಟಪಡ್ತಾರೆ ಅಂತ ಫೀಡ್ಬ್ಯಾಕ್ ತಗೊಂಡೆ ಸರ್, ಒಂದು ಫಸ್ಟ್ ಪಾಯಿಂಟ್. ಆಮೇಲೆ ಸೆಕೆಂಡ್ ಥಿಂಗ್, ಅವರು ನನಗೆ ಅವರೇ ಸಜೆಸ್ಟ್ ಮಾಡಿದ್ದೇನೆಂದ್ರೆ,
ಈಗ ಈ ಎಸ್ಪೆಷಲಿ ಈ ನಾಟಿ ಕೋಳಿ ಬಂದು ವಾರ ವಾರ ಸಂತೆಗಳು ಏನಾಗ್ತಾ ಇದಾವೆ. ಸೊ ಅಲ್ಲಿ ರೈತರು ಬಹಳ ಇಷ್ಟಪಟ್ಟು ಅಲ್ಲಿ ಹೋಗ್ತವೆ ಹೊರತುಕು ರೈತರು ಬಂದು ನಮ್ಮಂತ ಸಿಟಿಗಳಲ್ಲಿ ತಗೊಳಲ್ಲ. ಸೊ ಅವ್ರು ಹೇಳಿದಂದ್ರೆ ನೀವು ಮಾರ್ಕೆಟ್ಗಿಂತ ಹಳ್ಳಿ ಸಂತೆಗಳಲ್ಲಿ ನೀವು ಪುಷ್ ಮಾಡಿದ್ರೆ ಮೂವ್ಮೆಂಟ್ ಜಾಸ್ತಿ ಚೆನ್ನಾಗಿದಾವೆ. ದೆನ್ ಸಿಟಿಲಿ ಟಾರ್ಗೆಟ್ ಮಾಡೋಕ್ಕಿಂತ ನೀವು ಸಂತೆಗಳಲ್ಲಿ ಟಾರ್ಗೆಟ್ ಮಾಡ್ಕೊಂಡ್ರೆ ನಿಮ್ ಸೇಲ್ಸ್ ಬಹಳ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಬಂತು ಸರ್. ಎಷ್ಟು ಪ್ರಮಾಣಕ್ಕೆ ಡಿಮಾಂಡ್ ಇದೆ? ಸೊ ಸಿಟಿಲಿ ಅರೌಂಡ್ ಅದೇ ಅವ್ರು ಹೇಳ್ತಿರೋ ಪ್ರಕಾರ ಒಂದ್ 100 ಕೋಳಿ ಇದ್ರೆ ಮೇ ಬಿ ಹಾರ್ಡ್ಲಿ ದೇ ಆರ್ ಗೆಟಿಂಗ್ 10%. ಒಂದು 10 ಕೋಳಿನೂ ಹೋಗಲ್ಲ ನಮಗೆ ಅಂತ ಹೇಳಿದ್ರು ಸರ್. 100 ಕೋಳಿ ಜನ ಹತ್ರ ಹೋಗ್ತಾ ಇದ್ರೆ 10 ಕೋಳಿನೂ ಹೋಗಲ್ಲ ಸಿಟಿಲಿ. ಸೊ ಮೇಜರ್ಲಿ ಅವರಿಗೆ ಟೆಂಡರ್ ಚಿಕನ್ ಆ ತರನೇ ಯೂಸ್ ಮಾಡ್ತಾ ಇದ್ದಾರೆ ಸಿಟಿ. ಈಗ ನಾಳೆ ನಿಮ್ಮ ರೀಜನ್ ಅಲ್ಲಿ ಹಳ್ಳಿಯಲ್ಲಾರು ಹೋಗ್ಲಿ ಸಿಟಿಯಲ್ಲಾರು ಹೋಗ್ಲಿ ಯಾರು ಲೈನ್ ಶೈಲಿಗೆ ಹೋದ್ರೆ ಅವ್ನಿಗೆ ವ್ಯಾಪಾರ ಆಗ್ತದೆ. ಎಷ್ಟು ಆಗ್ಬೋದು? ಅಪ್ರಾಕ್ಸಿಮೇಟ್ಲಿ 1,500,000 1,25,000 ಮ್ಯಾಕ್ಸ್ ಅಂತ ಹೇಳಿದ್ರು. 1,500,000 ತನಕನೂ ಬರ್ಬೋದು ಅಂತ ಹೇಳ್ತಾರೆ ವಾರಕ್ಕೆ. ಓಕೆ, ಅದು ಎಲ್ಲಿ ನೀವು ಹೇಳುದು? ನಿಮ್ಮ ದಾವಣಗೆರೆ ಮತ್ತು ಹರಿಹರ ಸರ್. ಓಕೆ 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 ಓಕೆ. ಒಟ್ಟಲ್ಲಿ ತಿನ್ನೋರು ಇದ್ದಾರೆ, ಬಟ್ ನೀವು ಲೊಕೇಶನ್ ನಮ್ದು ಅಪ್ರೋಚ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ. ಓಕೆ. ಹೆಗಡೆ ಸರ್, ವೀರೇಶ್ ಸರ್, ನಾನು ದಾವಣಗೆರೆನೆ ಸರ್. ಈಗ ವಿನಯ್ ಅವ್ರು ಹೇಳಿದಾಗೆ ನಿಜಾನೇ, ಬಟ್ ಏನಂದ್ರೆ ಜನ ಹೆಂಗ್ ಮೈಂಡ್ ಸೆಟ್ ಆಗ್ಬಿಡಿ ಅಂದ್ರೆ ಅವ್ರಿಗೆ ಬಾಯ್ಲರ್ ಕೋಳಿ ರೇಟ್ಗೆ ಸಿಗೋದಿದ್ರೆ ತಿಂತೀವಿ ಅನ್ನೋ ಲೆಕ್ಕದಲ್ಲಿ ಆಗ್ಬಿಟ್ಟಿದೆ ಸರ್. ಈಗ ಹಳ್ಳಿಯಲ್ಲೂ ಈಗ ನಮ್ಮೂರಲ್ಲೇ ನಮ್ಮ ಹಳ್ಳಿಯಲ್ಲೇ ಒಬ್ರು ಹೊರಗಡೆಯಿಂದ ತಂದು ಮಾರ್ತಾರೆ. 400 ರೂಪಾಯಿ ಒಂದು ಕೆಜಿ ತಂದು ಮಾರ್ತಾ ಇರೋದು. ಅವ್ರೇನಂದ್ರೆ ಅವ್ರು ಸಾಕಲ್ಲ, ಬೇರೆ ಕಡೆಯಿಂದ ಒಂದು 50-100 ಕೋಳಿ ತಂದು ಅವರು ಶೆಡ್ ಅಲ್ಲಿ ಹಾಕ್ಬಿಟ್ಟು ರೋಡಲ್ಲಿ ಒಂದು ಮೇನ್ ರೋಡ್ ಪಕ್ಕದ ಒಂದು ಚಿಕ್ಕ ಗೂಡ್ ತರ ಮಾಡಿ ಇಟ್ಟಿದ್ದಾರೆ. ಅವರಲ್ಲಿ 1-2 ಕೋಳಿ ಬಿಡ್ತಾರೆ. ಯಾರು ಬೇಕೋ ಅವ್ರ ಮನೆ ಹತ್ರ ಬಂದು ಕೆಜಿ 400 ರೂಪಾಯಿ ತರ ಫಿಕ್ಸ್ ರೇಟ್ ಸರ್. ಕೆಜಿ 400 ರೂಪಾಯಿ ಫಿಕ್ಸ್ ರೇಟ್. ಮೊಟ್ಟೆ ಬಂದ್ಬಿಟ್ಟು 25 ರೂಪಾಯಿದಂಗೆ ಮಾಡ್ತಾ ಇದ್ರು ಸರ್. ಆತರ ಇದೆ ಸರ್. ಡಿಮಾಂಡ್ ಇದೆ. ಹೌದು ಸರ್, ಡಿಮ್ಯಾಂಡ್ ಇದೆ. ಬಟ್ ಜನಕ್ಕೆ ಏನಂದ್ರೆ ಕಮ್ಮಿ ರೇಟ್ ಅಲ್ಲಿ ಬೇಕು, ರೀಸನಬಲ್ ರೇಟ್ ಅಲ್ಲಿ. ಈಗ ಇದು ಪಾಪ್ಯುಲರ್ ಆಗಿದ್ದೇನೆ, ಬ್ರಾಯ್ಲರ್ ಪಾಪ್ಯುಲರ್ ಆಗಿದೆ ಆ ಕಾರಣಕ್ಕೆ, ಅದ್ರಲ್ಲೇನು ಡೌಟ್ ಇಲ್ಲ. ಕರೆಕ್ಟ್ ಸರ್. ಓಕೆ, ಮತ್ತೆ ನೆಕ್ಸ್ಟ್ ಇನ್ ಯಾರಿದ್ದೀರಿ? ಪ್ರಭುರಾಜ್ ಸೀತಾರಾಮ್ ಮಾತಾಡ್ತೀರಿ? ಶಿವಮೊಗ್ಗ. ಸೀತಾರಾಮ್ ಮಾತಾಡಿ. ಸೀತಾಪಣ್ಣ ಮಾತಾಡ. ಸೀತಾರಾಮ್ ಆಡಿಯೋ ಮ್ಯೂಟ್ ಆಗಿದೆ. ಓಕೆ, ಹಲೋ, ಮಾತಾಡಿ. ನೀವು ಕೋಳಿ ಸಾಕವ್ರ ತಿನ್ನವ್ರ? ಹಲೋ, ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ. ನೀವು ಕೋಳಿ ಸಾಕವ್ರ ತಿನ್ನವ್ರ? ಇಲ್ಲ, ಸಾಕೋರ್ ತಿನ್ನೋರಂತೂ ಅಲ್ವೇ ಅಲ್ಲ. ತಿನ್ನೋರಲ್ಲ, ಅದ್ರ ಜೊತೆ ತಿನ್ನೋರ್ನ ಇಟ್ಕೊಂಡಿದ್ರಿಂದ ನಮ್ಗೆ ಇನ್ಫಾರ್ಮೇಶನ್ ಇರುತ್ತೆ, ತೊಂದರೆ ಇಲ್ಲ. ಕರೆಕ್ಟ್. ಓಕೆ, ಹೇಳಿ ನಿಮ್ದು ಎಕ್ಸ್ಪೀರಿಯನ್ಸ್. ಅದೇ ನಾನ್ ಸರ್ವೆ ತೀರ್ಥಹಳ್ಳಿ ಅಂಡ್ ಶಿವಮೊಗ್ಗ ಮಾಡಿದಲ್ಲಿ ಅದೇ ಅಂದ್ರೆ ಸಿಸ್ಟಮ್ಯಾಟಿಕ್ ವೇ ಆಫ್ ಇದ್ದಂಗೆ ಕಾಣ್ಲಿಲ್ಲ. ಅಂದ್ರೆ ಈಗೇನ್ ಬ್ರಾಯ್ಲರ್ ಕೋಳಿಯನ್ನ ಒಂದ್ ಸಿಸ್ಟಮ್ ಅಲ್ಲಿ ಏನ್ ಇದ್ ಮಾಡ್ಕೊಂಡಿದ್ದಾರೆ ಆ ತರ ಇಲ್ಲ. ಈಗ ಯಾರೋ ಒಬ್ರು ಹೇಳಿದ್ರಲ್ಲ, ಎಲ್ಲರಿಗೂ ಸಿಟಿಲಿ ಇದ್ದವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಬ್ರಾಯ್ಲರ್ ಕೋಳಿ ಸಾಫ್ಟ್, ಅದಕ್ಕೆ ಇಷ್ಟಪಡ್ತಾ ಇದಾರೆ ಹೊರತಾಗಿ ಇದು ಹಾರ್ಡ್ ಅಂತ. ನನಗೆ ಕೆಲವು ಇನ್ಫಾರ್ಮೇಶನ್ ಪ್ರಕಾರ ಎರಡೂ ತಿಂದವರಲ್ಲಿ ನಿಜವಾದ ಟೇಸ್ಟ್ ವೈಸ್ ಅಂಡ್ ಇದು ನಾವು ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನು ಚೇಂಜ್ ಮಾಡ್ಬೇಕು ಅಂತ ಅನ್ಸತ್ತೆ. ಸ್ವಲ್ಪ ದಿವಸ ಹಿಡಿಬಹುದು. ಬಟ್ ನಾನ್ ಹೇಳಿದೆ ಒಂದು 100-150 ಸೇಲ್ ಮಾಡ್ತಿದ್ದಾರೆ, ಒಂದು 10-20% ಅಷ್ಟೇ ನಾಟಿ ಕೋಳಿ ಹೋಗ್ತಾ ಇದೆ. ಅಂದ್ರೆ ತಮಿಳ್ನಾಡಿಂದನೇ ಬರ್ತಾ ಇರೋದು, ಇಲ್ಲಿ ಮೈಸೂರು ನಾಟಿ ಕೋಳಿ ಅಂತೂ ಇಲ್ಲ. ಮ್ಯಾಕ್ಸಿಮಮ್ ಬರ್ತಾ ಇರೋದೇ ತಮಿಳ್ನಾಡು. ಹಲೋ, 300 ರೂಪೀಸ್ ಟು 320 ರೂಪೀಸ್ ಪರ್ ಕಿಲೋ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಅವೈಲಬಿಲಿಟಿ ಅಂದ್ರೆ ಅದೇ ನಮ್ಮ ಹತ್ರ ಅವರಿಗೆ ಕರೆಕ್ಟ್ ಆಗಿ ಅವೈಲಬಲ್ ಇರ್ಲಿಲ್ಲ ಅಂತ ತಕ್ಷಣ ಆಟೋಮೆಟಿಕ್ಲಿ ಆ ಸಿಟಿ ಜನ ಆದಷ್ಟು ಅದಕ್ಕೆ ಹೋಗ್ತಾ ಇದಾರೆ. ಬಟ್ ತೀರ್ಥಹಳ್ಳಿ ಸ್ವಲ್ಪ ಡಿಮಾಂಡ್ ಜಾಸ್ತಿ ಕಾಣಿಸುತ್ತೆ ನಾಟಿ ಕೋಳಿಗೆ.
ತಿನ್ನೋರಿದ್ದಾರೆ ಬಟ್ ಪರ್ಫೆಕ್ಟ್ ಇಷ್ಟೇ ವಾಲ್ಯೂಮ್ ಅಂತ ಹೇಳೋದಕ್ಕೆ ಸಿಸ್ಟಮ್ ಡೆವಲಪ್ ಆಗದೆ ಹೋಗಿದ್ರಿಂದ, ಅಂದ್ರೆ ಎಲ್ಲರೂ ಅದೇ ಹೇಳಿದ್ನಲ್ಲ, ಮನೇಲಿ ಬೆಳ್ಕೊಂಡು ಅಲ್ಲಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಮಾಡಿದಾರೆ ಹೊರತಾಗಿ ಆ ಒರಿಜಿನಲ್ ಏನು ಫಾರ್ಮ್ ಕೋಳಿ ಸಿಸ್ಟಮ್ ಅಲ್ಲಿ ಡೆವಲಪ್ ಆದ್ರೆ 100% ಡೈವರ್ಟ್ ಆಗ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ನಾನು ಹೇಳ್ಬೋದು ಅಂತ ಅನ್ಸುತ್ತೆ. ನನ್ನ ಸರ್ವೆ ರೇಟ್ ಕಾಂಪಿಟೇಷನ್ ಅದೆಲ್ಲ ಇದ್ದೇ ಇರುತ್ತೆ, ಮಾಡ್ಲೇಬೇಕು, ಅದಕ್ಕೆ ನಾವು ತಯಾರಾಗ್ಬೇಕು ಅಷ್ಟೇ, ಸಿಂಪಲ್. ಅದೇನೆ ನಾನು ಹೇಳ್ತಾ ಇರೋದು. ಅಲ್ಲಿ ಅಂದ್ರೆ ಏನು ಸಾಫ್ಟ್ನೆಸ್, ಇಲ್ಲೂ ಸಾಫ್ಟ್ನೆಸ್ ಬರಲ್ಲ ಅಂತ ಹೇಳಂಗಿರಲ್ಲ. ಯಾಕಂದ್ರೆ ಏಜ್ ಫ್ಯಾಕ್ಟರ್ ಅಂತ ಆಗತ್ತೆ. ಯೂಶಲಿ ನಾ ಹೇಳ್ತಾರೆ 42 ಡೇಸ್ 50 ಡೇಸ್ ಅಂದ ಆ ಡೇಟ್ ಅಲ್ಲಿ ಇದ್ದಾಗ ಅದು ಆಟೋಮೆಟಿಕ್ಲಿ ಸಾಫ್ಟ್ನೆಸ್ ಬಂದೇ ಬರುತ್ತೆ. ಬಟ್ ಅವ್ರಿಗೆ ಏನಿದೆ ಅಂದ್ರೆ ಆ ಬ್ರಾಯ್ಲರ್ ಅಲ್ಲಿ ಬಂದಂಗೆ ನಾಟಿ ಕೋಳಿಯಲ್ಲಿ ಬರಲ್ಲ, ಹಾರ್ಡ್ ಆಗತ್ತೆ ಅಂತ ಅವರು ಫೈಬರ್ ಕಂಟೆಂಟ್ ಜಾಸ್ತಿ ಅಂತ. ಏಜ್ ಜಾಸ್ತಿ ಆದಾಗ ಫೈಬರ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ. ಅದೊಂದು ಅಲ್ಲಲ್ಲ, ಇಲ್ಲಿ ನಾನು ಒಂದು ಬೇಸಿಕ್ ಹೇಳ್ತೀನಿ ಏನಂದ್ರೆ ಅದ್ರದ್ದು ಪರ್ಪಸ್ ಬೇರೆ ಇದೆ. ಅದು ಸಾರು ಮಾಡೋದಾದ್ರೆ ಇದು ಸಾಫ್ಟ್ ಬೇಕು, ಇನ್ನೇನೋ ಮಾಡೋದಾದ್ರೆ ಗಟ್ಟಿ ಬೇಕು. ಹಂಗ ನಾಟಿ ಕೋಳಿ ಅನ್ನೋದು ಹಾರ್ಡ್ನೆಸ್ಗೋಸ್ಕರನೇ ತಿನ್ನೋದು, ಅದೇ ಬೇಕು. ಅದರದ್ದು ಏನೇನೋ ಒಂದಿಷ್ಟು ಡಿಫ್ರೆನ್ಸ್ ಇದೆ. ಹಂಗ ನಾಟಿ ಕೋಳಿ ಟೇಸ್ಟ್ ಕಾರಣ ಏನಕ್ಕೆ ಸಾಫ್ಟ್ ಬೇಕಾದ್ರೂ ನಾಟಿ ಕೋಳಿ ಹುಡುಕೋದಿಲ್ಲ, ಹಾರ್ಡ್ ಬೇಕಾದ್ರೂ ಬ್ರಾಯ್ಲರಿಗೆ ಹೋಗೋದಿಲ್ಲ, ಹಂಗೆ ಹೋಗೋದಿಲ್ಲ ಅಂತ. ಅದೇ ತಿನ್ನೋರು ಇದಾರೆ. ಓಕೆ, ನೆಕ್ಸ್ಟ್ ಮತ್ತೆ ಯಾರಿದ್ದಾರೆ? ರಘುರಾಮ್ ಜಿ ಅದೇನೋ ಕೈ ಎತ್ತಿದ್ರೆ ಹೇಳಿ. ರಘುರಾಮ್ ಜಿ ಸಾರಿ ಸರ್, ಈಗ ನಾವು ಅಂದ್ರೆ ಬಿಳಿಕಾಲು ಮಾಂಸ ಸಾಫ್ಟ್ ನಾಟಿ ಕೋಳಿಯಲ್ಲಿ 2 ಬರುತ್ತೆ. ಈಗ ತಮಿಳ್ನಾಡಿನವರು ಎರಡು ಟೈಪ್ಸ್ ಸಪ್ಲೈ ಮಾಡ್ತಾರೆ. ಒಂದು ಹಳದಿ ಕಾಲು, ಇನ್ನೊಂದು ಬಿಳಿ ಕಾಲು. ಬಿಳಿ ಕಾಳಿಗೆ ಸ್ವಲ್ಪ ರೇಟ್ ಕಡಿಮೆ, ಅಂದ್ರೆ 15 ರೂಪಾಯಿ ಕಡಿಮೆ ರೇಟ್. ಅಲ್ಲಿ 2 ಕಂಪನಿ ಸಪ್ಲೈ ಮಾಡ್ತಾರೆ, ಒಂದು SRS ಮತ್ತೊಂದು SVS, ಮತ್ತೊಂದು ಶಾರದದ್ದು. ಅದು ಹೇಗೆ ಉಂಟಂದ್ರೆ ನಿಮ್ದು ಸೇಮ್ ಅಸಿಲ್ ಹಾಗೆಲ್ಲ ಉಂಟು, ಬಟ್ ಅದರ ಮೂತಿ ಸ್ವಲ್ಪ ಶೇಪ್ ಚೇಂಜ್ ಉಂಟು, ನಾನಂದ್ರೆ ಅಬ್ಸರ್ವ್ ಮಾಡಿದ ಪ್ರಕಾರ. ಅದಕ್ಕೆ ಸ್ವಲ್ಪ ರೇಟ್ ಕಾಸ್ಟ್ಲಿ. ಮತ್ತೆ ನಿಮ್ದು ಇದು SRS ಅದ್ದು ಸ್ವಲ್ಪ ಕಾಲು ಸ್ವಲ್ಪ ಬಿಳಿ ಬರುತ್ತೆ ಅದರದ್ದು. ಅದಕ್ಕೆ ಮತ್ತೆ SVS ಗೆ ಸ್ವಲ್ಪ ಒಂದು 10-15 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಅಂತೆ ಪರ್ ಕೆಜಿ ಮೇಲೆ. ಮತ್ತೆ ಇದು ವೆಯ್ಟ್ SRS ನದ್ದು ಸ್ವಲ್ಪ ವೆಯ್ಟ್ ಜಾಸ್ತಿ ಫಾಸ್ಟ್ ಅಂತೆ. ಮತ್ತೆ ಇನ್ನೊಬ್ರು ಫೈಲರ್ ಆಗಿದ್ರು ನಮ್ದು ಬ್ಯಾಂಗ್ಳೂರಿಂದ, ಬಟ್ ಎಲ್ಲಿಂದ ಅಂತ ಅವ್ರು ಹೇಳಿಲ್ಲ ನಂಗೆ. ಬ್ಯಾಂಗ್ಳೂರಿಂದ ಮರಿ ತರಿಸಿ ಅದು ಕಂಪೇರ್ ಮಾಡಿದ್ರೆ ವೆಯ್ಟ್ ಸ್ವಲ್ಪ ತುಂಬಾ ಸ್ಲೋ ವೆಯ್ಟ್ ಅಂತ ಹೇಳಿದ್ರು ಅವರು. ಬೆಂಗಳೂರು ಸ್ಲೋ ವೈಟ್ ಅಂದ್ರ? ಬೆಂಗಳೂರಿಂದ ಸ್ಲೋ ವೈಟ್ ಅಂತೆ. ಮತ್ತೆ ಇನ್ನೊಂದು ಹೇಳಿದಲ್ಲ ಸರ್ ನಾನು, ಅವರು 26 ರೂಪಾಯಿಗೆ ಏನೋ ಮರಿ ಕೊಟ್ಟಿದ್ರಂತೆ ಅವರಿಗೆ, ನಮ್ದು ತಮಿಳ್ನಾಡಿಂದ. ಅದು ಸ್ವಲ್ಪ ಗ್ರೋತ್ ಸ್ವಲ್ಪ ಫಾಸ್ಟ್ ಅಂತ ಹೇಳಿದ್ರು ಅವರು. ಮತ್ತೆ 400 ಗ್ರಾಮ್ನ ಮರಿಗೆ ಅವರು 63ರಿಂದ 68 ರೂಪಾಯಿ ಹಾಕ್ತಾರೆ. ಅಂದ್ರೆ ಅದು ಅಲ್ಲಿಂದ ಸ್ವಲ್ಪ ಗ್ರೋತ್ ಫಾಸ್ಟ್ ಬರುತ್ತೆ. 1.5 kg ಅವರೆಗೆ ಗ್ರೋತ್ ಸ್ವಲ್ಪ ಫಾಸ್ಟ್ ಬರುತ್ತೆ ಅಂತೆ. ಆಮೇಲೆ ವೆಯ್ಟ್ ಗ್ರೋತ್ ಸ್ವಲ್ಪ ಸ್ಲೋ ಆಗ್ತಾ ಬರುತ್ತೆ ಅಂತೆ. ನಮ್ಗೆ 1.5 kg ಅಲ್ಲಿ ಕೋಳಿ ಎತ್ತಲಿಕ್ಕೆ ಯಾರಾದ್ರು ಬಂದ್ರೆ ನಮ್ಗೆ ಪ್ರಾಫಿಟ್ ಜಾಸ್ತಿ ಅಂತ ಹೇಳಿದ್ರು ಅವರು. ಆಮೇಲೆ ಫುಡ್ ತಿನ್ನೋದು ಜಾಸ್ತಿ, ಇದು ಬೆಳವಣಿಗೆ ಕಡಿಮೆ ಅಂತ ಹೇಳಿದ್ರು ಅವರು. ಹಾಗಾಗಿ ಅವರು ಬಿಟ್ರು ಅಂತ ಹೇಳಿದ್ರು ಕಾರಣ. ಬೆಂಗಳೂರಿನ ಇರ್ಬೋದು. ಅದು ಎಲ್ಲಿ ಅಂತ ಹೇಳಿಲ್ಲ ಸರ್ ಅವರು. ಅದು ಕೂಡ ಇದು ಕೋಳಿ ರೇಟ್ ಜಾಸ್ತಿ ಅಂತೆ ಬೆಂಗಳೂರಲ್ಲಿ. ಮರಿ ರೇಟ್ ಹೆಚ್ಚಂತೆ. ಅದು ತಮಿಳ್ನಾಡಿನ ತರಿಸೋದಾದ್ರೆ ಅವರು ಒಂದೇ ಫಿಕ್ಸ್ ಇರುದಿಲ್ಲ. ಲೋಕಲ್ ಅಲ್ಲಿ ಡಿಮಾಂಡ್ ಮಾಡಿದ್ರೆ ಮರಿಗೆ ರೇಟ್ ಜಾಸ್ತಿ ಇರುತ್ತೆ ಅಂತೆ. ಅದು ಯಾವ್ದೋ ಒಂದು ಅವ್ರು ಹೇಳಿದ್ರು, ಇದು ಕಾರ್ತಿಕ ಮಾಸ ಕುಂಭದ್ರೋಣಿ ಏನು ಹೇಳಿದ್ರು ಅವರು. ಆ ಮಾಸದಲ್ಲಿ ಅವ್ರು ಅಲ್ಲಿ ಜನ ಸ್ಟಾರ್ಟ್ ಮಾಡ್ತಾರೆ, ಲೋಕಲ್ ಜನ ಸ್ಟಾರ್ಟ್ ಮಾಡ್ತಾರಂತೆ. ಅದು ಕರೆಕ್ಟ್ ಆಗಿ ಫೆಬ್ರವರಿಯಲ್ಲಿ ಇಲ್ಲದ್ರೆ ಜನವರಿ ಲಾಸ್ಟ್ ಫೆಬ್ರವರಿಯಲ್ಲಿ ಎತ್ತು ಹಾಗೆ ಅಲ್ಲಿ ಮಾಡ್ತಾರಂತೆ, ಸಾಕ್ತಾರಂತೆ. ಕೋಳಿ ಇಂಡಸ್ಟ್ರಿನಲ್ಲಿ ರೇಟ್ ವೇರಿಯೇಷನ್ ಬ್ರಾಯ್ಲರ್ ನಲ್ಲೂ ಬಹಳ ಬ್ಲಾಕ್ ಮಾರ್ಕೆಟಿಂಗ್ ಸೀಸನ್ ಇದ್ದಾಗ ಅದೆಲ್ಲ ಇದ್ದಿದೆ. ತಮಿಳ್ನಾಡಿನ ಬ್ರಾಯ್ಲರ್ ಏನು ನಾಟಿ ಕೋಳಿ ಇದಾರೆ, SRS ನಂಗೆ ಗೊತ್ತು, ನಾನು 2 ಸರಿ ವಿಸಿಟ್ ಮಾಡಿದ್ದೀನಿ. SRS ಹೈಯೆಸ್ಟ್ ಇದ್ದವರು, SVS ಅವ್ರು ನೆಕ್ಸ್ಟ್ ಇದ್ದವರು, ಅವರು 2-3 ಜನ ಇದ್ದಾರೆ. ಅವರು ಯಾವ ಈ ರೆಗ್ಯುಲರ್ ವೆಂಕಟೇಶ್ವರಕ್ಕೂ ವ್ಯತ್ಯಾಸ ಇಲ್ಲ. ಅವರೆಲ್ಲ ಮೊದಲು ಅದನ್ನ ಮಾಡಿದವ್ರು, ಸುಗುಣ ಚಿಕನ್ ಮಾಡಿದವರು ಎಲ್ಲಾ ಪ್ರಾಕ್ಟೀಸ್ ಮಾಡ್ತಾರ. ಕೋಳಿ ಚುಂಚ್ ಕಟ್ ಮಾಡಿದ್ದೇನೆ ಹೇಳಿದ್ರಲ್ಲ, ಅದು SRS ಪ್ರಾಕ್ಟೀಸ್ ಅದನ್ನ ಮಾಡ್ತಾರೆ. ಅದು ಬಿಡಿ, ಅದ್ ನಾವು ಮುಂದಿನ ಹಂತಕ್ಕೆ ನೋಡುವ. ಅದನ್ನ ಗಣೇಶ್ ಡಾಕ್ಟರ್ ಇದೆಲ್ಲ ಕೇಳಿಸ್ಕೊತಾ ಇದಾರೆ. ಮತ್ತೆ ಇನ್ನೊಂದು ಕಂಪ್ಲೇಂಟ್ ಹೇಳಿದ್ರು ಅವರು. 400 ಗ್ರಾಮ್ನ ಮರಿಯದ್ದು ಅದರ ಮೂತಿ ಕಟ್ ಮಾಡಿ ತರುವಾಗ ಅದು ಇಲ್ಲಿ ಡ್ರಿಪ್ಪರ್ ಅದ್ದು ನೀರು ಕುಡಿಯುವುದಿಲ್ಲ.
ಡಿಂಕ್ ಅದು ಆಕ್ಚುಲ್ ಅಂದ್ರೆ ಅದಕ್ಕೆ ಹೊಡಿಲಿಕ್ಕೆ ಆಗುದಿಲ್ಲ ಅಂತೆ. ಹೊಡಿದು ಅಂದ್ರೆ ಮೇಲಿನದ್ದು ಇದು ಯಾವ್ದು ಹೇಳ್ತಾರೆ, ಅದು ಒಂದಕ್ಕೊಂದಕ್ಕೆ ಡಿಬಿಕಿಂಗ್ ಮಾಡೋದು, ಒಂದಕ್ಕೊಂದು ಗಣೇಶ್ ಹೇಳ್ತಾರೆ, ಒಂದಕ್ಕೊಂದು ಚುಚ್ಕತ ಹೇಳೋದು ಒಂದು, ಜೊತೆಗೆ ಅದು ಫೀಡ್ ವೇಸ್ಟ್ ಮಾಡ್ತದೆ ಅಂತ ಅದು ನಿಪ್ಪಲ್ ಅನ್ನ ಹೊಡಿಯೋದಿಲ್ಲ. ನೀವು ಹೇಳ್ತಿರ್ತೀರಿ ನಿಪ್ಪಲ್ ಹೊಡಿತದೆ, ಬಟ್ ಅದೇನು ವ್ಯತ್ಯಾಸ ಇದೆ. ನಿಪ್ಪಲ್ ಹೊಡಿದಿಲ್ಲ ಅದಕ್ಕೆ. ಮತ್ತೆ ನಾವು ಡ್ರಿಂಕರ್ ಹಾಕಿ ಮತ್ತೆ ನೀರನ್ನು ಅದು ಕೂಡ ಹಾಕಿ ಕರೆಕ್ಟ್ ಆಗಿ ಇದು ಮಾಡಿ ಹಾಗೆ ಹೇಳಿದ್ರು ಅವರು. ನೀರನ್ನು ಮತ್ತೆ ನಾವು ಅದನ್ನು ಎಲ್ಲ ಚೇಂಜ್ ಮಾಡಿ ನಾವು ಮುಂಚಿನ ಓಲ್ಡ್ ಸಿಸ್ಟಮ್ ಡ್ರಿಂಕರ್. ಈಗ ನಾನು ಎಲ್ಲರಿಗೂ ಸೇರಿಸಿ ಒಂದು ಹೇಳಿದ್ರೆ ಏನ್ ಕೇಳಿದ್ರೆ, ಈಗ ನಮಗ್ ಮೇನ್ಲಿ ಇದೆಲ್ಲ ನೀವು ಮೈನ್ಯೂಟ್ ಸ್ಟಡಿ ಮಾಡಿದ್ದು ಒಳ್ಳೇದಾಯ್ತು. ನಮ್ಗೆ ಇಲ್ಲಿ ಮುಖ್ಯವಾಗಿ ಅನ್ಸಿದ್ದು ಒಂದು ಡಿಮಾಂಡ್ ಇದೆ, ಬಟ್ ತಮಿಳ್ನಾಡು ಬಾರ್ಡರ್ ಇದ್ದಂತಲ್ಲೆಲ್ಲ ಅವ್ರ ಕಾಂಪಿಟೇಷನ್ ನಲ್ಲಿ ನಾವು ಸರ್ವೈವಲ್ ಯಾರೇ ಬೆಳೆಸಿದವರು ಕಷ್ಟ. ಈಗ ಬೆಳೆಸಿದವರು ಸರ್ವೈವ್ ಆಗ್ಲಿಲ್ಲ ಕಾಂಪಿಟೇಷನ್ ಅಲ್ಲಿ ಅಂತ ಆದ್ರೆ ಸ್ವಾಭಾವಿಕ ಹೆಸರಿ ಮಾಡಿದವರಿಗೆ ವಯಬಲ್ ಆಗೋದಿಲ್ಲ. ನಂಬರ್ 1. ತಮಿಳ್ನಾಡಿನ ದೂರ ಇದ್ದಲ್ಲಿ ಅನ್ಅಟೆಂಡೆಡ್ ಇದೆ, ಬಟ್ ಬರ್ತಾರೆ ಇವತ್ತಲ್ಲ ನಾಳೆ ಅಲ್ಲಿ ಡಿಮಾಂಡ್ ಇದೆ ಅಂದ್ರೆ ತಮಿಳ್ನಾಡವ್ರು ಬರ್ತಾರೆ. ಆಗ ನಾವು ತಮಿಳ್ನಾಡವ್ರ ಕಾಂಪಿಟೇಷನ್ ನಲ್ಲಿ ನಾವು ಸರ್ವೈವ್ ಆಗೋದಕ್ಕೆ ಒಂದು ನಮ್ದು ಇರ್ಬೇಕು, ಏನೋ ಸ್ಟ್ರಾಟಜಿ ಇರಬೇಕು. ರೇಟ್ ಕಾಂಪಿಟೇಷನ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಇದು ಒಂದು ಸೈಡು. ಇನ್ನೊಂದು ತಳಿಯ ಆಯ್ಕೆನಲ್ಲಿ ನಿರ್ದಿಷ್ಟ ಇರಬೇಕು. ಈ ಇದರಲ್ಲಿ ಪ್ರಿಫರೆನ್ಸು ಅದು ಯಾವ್ದು ವರ್ಕೌಟ್ ಆಗ್ತದೆ. ಆಮೇಲೆ FCR ಮೇನ್ಲಿ ಫೀಡ್ ಕನ್ವರ್ಷನ್ ರೇಷಿಯೋದ ವಿಷಯದಲ್ಲಿ ಇದೆ. ಇದನ್ನು ನಾವು ಸ್ಟಡಿ ಮಾಡಿನೇ ತಳಿ ಸೆಲೆಕ್ಷನ್ ಗಮನ ಕೊಡಬೇಕು. ಅದು ನಂದು ಟೇಕವೇ. ಹಾಗಾಗಿ ತೀರಾ ಈಗ ಮುಂದಿನ ತೀರಾ ಇದು ಬೇಡ. ಈಗ ಚಿಂಚ್ ಕಟ್ ಮಾಡ್ಬೇಕಾ ಬೇಡವಾ, ಇದನ್ನ ನಾವೊಂದು ಜನರಲ್ ಆಗಿ ಮಾಡ್ಬೋದು. ಅದು ನಮ್ಮ ಇವರು ಗಣೇಶ್ ಅಂತವ್ರು ನಮಗೆ ಸ್ಟಡಿ ಮಾಡಿ ಮುಂದಿನ ಹಂತಕ್ಕೆ ನಾವು ಮಾಡುವ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇನ್ಯಾರು ಮಾತಾಡ್ತೀರಿ? ಓಕೆ, ಸೀತಾರಾಮ್ ಅದೇನು ಹೇಳ್ಕೊಟ್ರಿ ಹೇಳಿ. ಪ್ರಭುರಾಜ್ ಮಾತಾಡ್ತೀರಾ? ಕೊಪ್ಪಳ ಪ್ರಭುರಾಜ್ ಹೇಳಿ. ಹೇಳಿ ಸರ್. ಈಗ ನಾವು ಇಲ್ಲಿ ಮಾರ್ಕೆಟ್ ಎಲ್ಲ ಇದು ಸರ್ಚ್ ಮಾಡಿವಿ ಸರ್. ಈಗ ಯಾವ ತರ ನಿಮ್ ಇಂಟ್ರೊಡಕ್ಷನ್ ಮೊದ್ಲೇ. ಹಲೋ, ನಿಮ್ಮ ಇದು ಇಂಟ್ರೊಡಕ್ಷನ್ ಹೇಳಿ ಮೊದ್ಲೇ. ಸಾಕಾರ ಸರ್, ನಾವು ಕೋಳಿ ಸಾಕಾಣಿಕೆ ಮಾಡೋರು ಅಂತ ಹೇಳಿದ್ವಿ. ನೀವು ಹೆಚರಿ ಇಂಟ್ರೆಸ್ಟ್ನವರಲ್ಲ? ಇಲ್ಲ ಸರ್, ನಾವು ಕೋಳಿ ಸಾಕಾಣಿಕೆ ಮಾಡೋದು, ಮಾರ್ಕೆಟಿಂಗ್ ಇದನ್ನ ಮಾಡೋದು ಸರ್. ಓಕೆ, ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದ್ದೀರಿ ಈಗಲೇ? ಈಗ ಆಲ್ರೆಡಿ ಮಾಡ್ತಿದ್ವಿ ಸರ್. ಮಾರ್ಕೆಟಿಗೆ ನಾವು ಅವ್ರು ಏನಂತಾರೆ ಸರ್, ಈಗ ಪ್ಯೂರ್ ನಾಟಿ ಕೋಳಿ ಆದ್ರ ಈ ರೇಟ್ ಇರ್ತಾ, ನೀವು ಫಾರ್ಮ್ ಏನಾರ ಮಾಡಿ ಇದನ್ನ ಒಂದು 3 ತಿಂಗಳ 3.5 ತಿಂಗಳ ಬೆಳೆಸ್ಕೊಟ್ರಿ ಅಂದ್ರೆ ಆ ರೇಟ್ ಚೇಂಜ್ ಆಗತ್ತಾ, ತಳಿ ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೇರಿ ಅಂತ ಹೇಳಿದ್ರು. ಓಕೆ, ನಿಮ್ಮಲ್ಲಿ ಡಿಮಾಂಡ್ ಹೆಂಗಿದೆ? ಡಿಮ್ಯಾಂಡ್ ಚಲೋ ಐತಿ ಸರ್. ಓಕೆ, ಚಲೋ ಅಂದ್ರೆ ಎಷ್ಟು ಪ್ರಮಾಣಕ್ಕೆ? ಸರ್ ಈಗ ಟೋಟಲ್ ಆಗಿ ಇದನ್ನ ಮಾಡೀನಿ ಸರ್. ಒಂದ್ ದಿನಕ್ಕ ಡೈಲಿ ವೇಸ್ ಇದ್ ಮಾಡೀನ್ರಿ. ವಾಟ್ಸ್ಆಪ್ ಹಾಕ್ತೀನಿ ಸರ್, ನಿಮ್ಗೆ ಹಾಕ್ಲಿಲ್ಲ ಅದನ್ನ. ಅಂದಾಜ್ ಹೇಳಿ ಸಾಕು, ನಾವೇನು ಈಗ ಪಕ್ಕ ಲೆಕ್ಕ ಬೇಡ ಸರ್. ಡೈಲಿ ಒಟ್ಟ 480 ಕೋಳಿ ಡೈಲಿ ಒಂದ್ ದಿನದ್ರಿ. ಎಲ್ಲಿ ನಿಮ್ಮ ಒಂದು ಊರಿಂದ ಹೆಂಗೆ ಸರ್? ಒಂದು ಯಲಬುರ್ಗ, ಕುಷ್ಟಗಿ, ಗಂಗಾವತಿ, ಕೊಪ್ಪಳ ಸೇರಿ 480 ಕೋಳಿ ಡೈಲಿ ಕೊಡ್ರಿ ಅಂತ. 7 ದಿನಕ್ಕ ನಾಟಿ ಕೋಳಿನ ಅಷ್ಟು ಬೇಕಾ? ನಾಟಿ ಕೋಳಿ ಬೇಕಂತ ಸರ್. ಓಕೆ, ಎಲ್ಲಿಂದ ಬರ್ತದೆ ಈಗ ಅವ್ರು ಏನಂತಾರೆ ಸರ್, ನಾವ್ ಹಳ್ಳಿ ಒಳಗೆ ಹೋಗಿ ತುಂಬ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ ಸರ್ ಅವ್ರು. ಈಗ ಬೈಲೇರ್ ಸಿಸ್ಟಮ್ ಅವ್ರಿಗೆ ಏನೈತ್ರಿ, ಬೈಕ್ ಸಿಸ್ಟಮ್ ಐತಲ್ರಿ, ಗಾಡಿ ಸೀದಾ ಅವ್ರ ಅಂಗಡಿ ಮುಂದೆ ಹೋಗಿ ಬೈಲೇರ್ ನಿಲ್ಸಿ ಬಿಡ್ತಾರ್ರಿ. ಅವ್ರಿಗೆ ಮಾರ್ಕೆಟಿಂಗ್ ಅಷ್ಟ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ನಮಗ ತಂದು ಕೊಟ್ರೆ ಬಹಳ ಅನುಕೂಲ ಆಗತ್ತ. ಆದ್ರ ಡೈಲಿ ಕೊಡ್ಬೇಕು, ನಾವು ಅಡ್ಡಾಡಕ್ ಆಗಲ್ಲ ನಮ್ಮ ಕೈಲಿ ಅಂತ ಹೇಳ್ತಾನೆ ಸರ್ ಅವ್ನ ಮಾರ್ಕೆಟ್ನ. ಒಟ್ಟಲ್ಲಿ ಈಗ ನೀವು ನಾಟಿ ಕೋಳಿ ಸಾಕಿದ್ರೆ ಮಾರೋರು ಇದಾರೆ, ತಿನ್ನೋರು ಇದಾರೆ? ಹ್ಞೂ ಸರ್, ತಿನ್ನೋರು ಅದಾರ, ಮಾಡಿ ಕೊಟ್ಟಿವಿ ಅಂದ್ರೆ ತಿನ್ನೋರು ಅದಾರ ಸರ್. ಓಕೆ, ಈಗ ಎಷ್ಟು ರೇಟ್ ಎಷ್ಟು ನಡೀತಾ ಐತಿ ಅಲ್ಲಿ ಸರ್? ಈಗ ಸದ್ಯಕ್ಕೆ 300 ರೂಪಾಯಿ ಐತಿ ನೋಡಿ ಸರ್ ರೇಟ್. ಓಕೆ, 300 ರೂಪಾಯಿ ಕೆಜಿ. ಅದು ಬಟ್ಟೆ ಎಲ್ಲ ಹಳ್ಳಿ ಅಂತ ಹೇಳ್ತಾರೆ. ಏನ್ ಸರ್? ಹಳ್ಳಿ ಪಕ್ಕಾ ನಾಟಿ ಕೋಳಿ ಅಂತ ಹೇಳ್ತಾರೆ, ಹಳ್ಳಿಯಿಂದ ಬಂದಿದ್ದು. ಹಳ್ಳಿ ನಾಟಿ ಕೋಳಿ ಕೇಳ್ತಾರೆ ಸರ್. ಓಕೆ, ಈಗ ನೀವೀಗ ಕೋಳಿ ಸಾಕ್ತಾ ಇದ್ದೀರೋ ಅಥವಾ ಹೆಂಗೆ? ನಿಮ್ದು ಏನು ಸಾಕ್ತಿವಿ ಸರ್, ಸಾಕಾಕೈತಿವ್ರಿ. ಆಗಲ್ಲ ಒಂದ್ 300 ಮಂದಿ ಅದ ಸರ್, ಟೋಟಲ್ 300 ಈಗ ಇರೋದು. ಅಲ್ಲ 300? 300 ಆಗ್ಯಾವ ಸರ್. ಮೊನ್ನೆ ಒಂದು 8 ನೀವು ಫಸ್ಟ್ ಟೈಮ್ ಫೋನ್ ಹಚ್ಚಿದಾಗ ಒಳ್ಳೆ ಮರಿ ಇಟ್ಟಿದ್ದೆ ಸರ್. ಒಂದು 10 ಕೋಳಿ ಮರಿ ಇಟ್ಟಿದ್ದೆ. 15 ತನಕ ತತ್ತಿ ಇಟ್ಟಿದ್ದೆ ಸರ್ ಅದಕ್ಕ.
ಓಕೆ ಓಕೆ, ಅಂದ್ರೆ ನಿಮ್ಗೆ ಈಗ ಮರಿ ಇದ್ರೆ ಬೇಕು, ಮರಿ ಇದ್ರೆ ನೀವು ಮುಂದೆ ಸಾಕಕ್ಕೆ ರೆಡಿ ಇದ್ದೀರಿ? ಹಾ ಸಾಕ್ತೀನಿ ಸರ್. ಓಕೆ ಓಕೆ ಓಕೆ. ಇದೊಂದು ಓಕೆ, ಡಿಮಾಂಡ್ ಇದೆ ಎಲ್ಲ ಕಡೆನೂ, ಬಟ್ ಉತ್ತರದಲ್ಲಿ ಇದಿಲ್ಲ. ಕುಮಾರ್ ಅಂತ ಹೇಳಿ ಬಂದಿದ್ದಾರೆ. ಹಾ, ಕುಮಾರ್ ಯಾರು ಹೇಳಿ? ಕುಮಾರ್ ಬಂದ್ರಲ್ಲ ಈಗ ಜಾಯ್ನ್ ಆದ್ರಲ್ಲ, ಕುಮಾರ ಅಲ್ಲ, ಕುಮಾರ್ ಸಿಂಚು ಅಂತಿದೆ. ಕುಮಾರ್ ಸಿಂಚು ಅಂತಿದೆ, ಯಾರು ನೋಡಿ? ಹರ್ಷ. ಹಾ ಅವರು ಸರ್. ಹಾ, ಹರ್ಷ ಅವರು ಮತ್ತೇನೋ ಕೈ ಇಟ್ಟಿದ್ರು ಹೇಳಿ. ಅವ್ರು ನಮ್ಮ ತಮ್ಮ ಸರ್. ಓಕೆ, ಹೌದಾ? ಓಕೆ ಓಕೆ ಓಕೆ. ಚಿಕ್ಕಪ್ಪನ ಮಗ, ಅವನು ಮಾಡ್ಬೇಕು ಅಂದ. ಆಯ್ತು ನೋಡಪ್ಪ ನೀನು ಮಾಡು ಅಂತ ಅಂದ್ಬಿಟ್ಟು ಲಿಂಕ್ ಕಳ್ಸಿಕೊಟ್ಟಿದೆ ಸರ್. ಹಾ ಹಾ ಹಾ, ಓಕೆ. ಬರ್ಕಲಿ ಅವ್ರು ಎಲ್ಲ ಅವರು ಅಲ್ಲಿ ಎಲ್ಲಿ ಅವರು ಎಲ್ಲಿ ಅವರವರು? ಸರ್ ಅವರು ಮೈಸೂರು ಸರ್ ಇರೋದು. ಮೈಸೂರು ಇರೋದಾ? ಓಕೆ ಓಕೆ. ನೀವು ದಾವಣಗೆರೆಯಲ್ಲಿ ಇರ್ತೀರಿ? ಇಲ್ಲ ಸರ್, ನಮ್ದು ಗುಂಡ್ಲುಪೇಟೆ ಸರ್. ಗುಂಡ್ಲುಪೇಟೆ. ಹಾ, ಓಕೆ ಓಕೆ. ನೀವು ಗುಂಡ್ಲುಪೇಟೆ, ಅವರು ಮೈಸೂರಲ್ಲಿ. ಅವನು ಬೇರೆ ಫ್ಯಾಕ್ಟ್ರಿ ಕೆಲಸ ಮಾಡ್ತಾವನೆ ಸರ್. ಅವ್ನು ಮಾಡ್ತೀನಿ ಅಂದ. ಆಯ್ತು ಬಾಪ ನೋಡು ಇದನ್ನ ಅಂತ ಲಿಂಕ್ ಕಳ್ಸಿ. ಇದು ಹೇಳಿ, ನಂಬರ್ ಹೇಳಿ ಅವ್ರದ್ದು. ಒಂದ್ ನಿಮಿಷ ಸರ್. ಅವ್ರದ್ದು ಸರ್ 8310 43 6763 ಸರ್. 6763. ಓಕೆ. ಹಾಂ ಸರಿ. ಈಗ ಮತ್ತೆ ಯಾರು ಮಾತಾಡೋರು ಉಳಿದ್ರ? ಶೇಷಾದ್ರಿಗಳು ಬಂದ್ರೆ ಮಾತಾಡ್ತೀರಿ? ಹಲೋ, ಶೇಷಾದ್ರಿಗಳು ಬಂದ್ರಿ? ಅಲ್ಲ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಶೇಷಾದ್ರಿ ಅವರು. ಓಕೆ ಓಕೆ ಸರ್, ಕೇಳ್ತಾ ಇದೀವಿ ಸರ್. ಹಾ ಹಾ, ಕೇಳ್ತಾ ಇದ್ದೀನಿ. ಸರ್ ನಮಸ್ತೆ. ಇನ್ನು ಮಾಹಿತಿ ಸ್ವಲ್ಪ ನನಗೆ ಬಂದಿಲ್ಲ ಸರ್, ನಾನು ಕಳ್ಸಿಕೊಟ್ಟಿದ್ದೀನಿ. ಕಲೆಕ್ಟ್ ಮಾಡಿ ನಿಮಗೆ ನಾನು ಕೊಡ್ತೀನಿ ಸರ್ ಮಾಹಿತಿ. ಬಟ್ ನೀವು ಸರ್ ಎಲ್ಲಿ? ಶೇಷಾದ್ರಿ ಅವರು ಚಾಮರಾಜನಗರ? ಎಸ್ ಸರ್. ಅಂದ್ರೆ ನೀವು ಕೂಡ ತಮಿಳ್ನಾಡಿನ? ನಾನು ಕೇಳಿಸ್ಕೊಂಡೆ ಗುಂಡ್ಲುಪೇಟೆ ಅವ್ರು ಮಾತಾಡಿದ್ರು, ದಾವಣಗೆರೆ ಮಾತಾಡಿದ್ರು, ಉಡುಪಿ ಅವ್ರು ಮಾತಾಡಿದ್ರು. ಎಲ್ಲಾ ಕಡೆ ತಮಿಳಿನವ್ರದ್ದು ಇನ್ಫ್ಲೂಯೆನ್ಸ್ ಇದೆ. ಅದ್ರಲ್ಲೂ ನಮ್ಮ ಚಾಮರಾಜನಗರದಲ್ಲಿ ಇನ್ನೂ ಜಾಸ್ತಿನೇ ಇರ್ತದ ಸರ್ ಆಕ್ಚುಲಿ. ನೀವು ಬಾರ್ಡರ್ನವರು? ಹೌದು ಸರ್. ಓಕೆ. ಅಂದ್ರೆ ಇಲ್ಲಿ ಇಷ್ಟೇ ಸಿಂಪಲ್. ಅವರಿಗೆ ವರ್ಕೌಟ್ ಆಗ್ತದೆ, ಅಲ್ಲಿಂದ ಬಂದು ಮಾರಿದ್ರು ವರ್ಕೌಟ್ ಆಗ್ತದೆ ಅಂದ್ರೆ ನಮಗೂ ವರ್ಕೌಟ್ ಆಗ್ಲೇಬೇಕು. ಈಗ ನಾನು ಅರ್ಥ ಮಾಡ್ಕೊಂಡಂತೆ, ಯಾಕೆ ನನಗೆ ಮೈಸೂರು ಅರಸರು ನನ್ ಸುಮಾರು ಕಾಲದಿಂದ ಪರಿಚಯ ಇದ್ದಾರೆ. ನಾವು ಶಾರ್ಟ್ ಟೈಮ್ ನಲ್ಲಿ ಬಹಳ ಪ್ರಮಾಣಕ್ಕೆ ಮಾರ್ಜಿನ್ ಮಾಡಕ್ ಹೋದ್ರೆ ಇದಾಗೋದಿಲ್ಲ. ಯಾಕೆಂದ್ರೆ ಅದ್ರಲ್ಲೂ ಓಕೆ, ಉತ್ತರ ಕರ್ನಾಟಕದಲ್ಲಿ ಅವ್ರ ಕಾಂಪಿಟೇಷನ್ ಎಲ್ಲ ಡೊಮೇನಲ್ಲೂ ಆಗ್ತದೆ. ನಾವು ಆಯಾ ಊರಿಗೆ ತಕ್ಕಾಗಿ ಸ್ಟ್ರಾಟಜಿ ಮಾಡ್ಬೇಕು. ತಳಿ ಎಂತಾದ್ರು ಫಿಕ್ಸ್ ಮಾಡ್ಕೊಂಡು, ಇದೇ ಕೋಳಿ ಮರಿ ಮೈಸೂರಿನಲ್ಲಿ 200ಕ್ಕೆ ಮಾರ್ತೀರಿ, ಈ ಕಡೆ ಕೊಪ್ಪಳಕ್ಕೆ ಹೋದ್ರೆ 400ಕ್ಕೆ ಮಾರ್ತೀರಿ. ಅದು ಆ ಸ್ಟ್ರಾಟಜಿ ಸ್ವಾಭಾವಿಕವಾಗಿ ಆಗ್ತದೆ. ಅಲ್ಲೂ ತಮಿಳ್ನಾಡು ಬಂದು ಹೋಗ್ತೀರಿ ಅಂದ್ರೆ ಅದ್ರ 400 ಹೋಗಿ 300 ಆಗ್ತದೆ. ಈ ಸ್ಟ್ರಾಟಜಿ ಅನಿವಾರ್ಯ ಆಗತ್ತೆ. ಬಟ್ ಅದನ್ನು ತಮಿಳ್ನಾಡು ಬೆಲ್ಟ್ ರೇಂಜ್ ಇದ್ದಲ್ಲಿ ಸ್ವಲ್ಪ ಹುಷಾರು. ಈಗ ಹಂಗೆ ಮಾಡಿ ಸರ್, ವೇಟ್ ಮಾಡೋಣ ನಿಮ್ದು ಇದು ಬರ್ಲಿ. ಓಕೆ, ಮತ್ತೆ ಯಾರು ಉಳ್ಕೊಂಡ್ರ? ಮತ್ತೆ ಯಾರು ಇಲ್ಲ. ಓಕೆ. ಈಗ ಮನೋಹರ್ ಸರ್, ಕರೀತಾ ಇದ್ದಾರೆ ಮಾತಾಡಕ್ಕೆ. ಓಕೆ. ಹಾ, ಈಗ ಮನೋಹರ್ ಸರ್ ಮಾತಾಡ್ತೀರಾ? ಒಂದು ನಿಮಿಷ, ನೀವು ಹೇಳಿದ್ದು ಸರ್ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತದೆ ಸರ್, ಹೇಳಿ. ಈಗ ಯಾರು ಡಾಕ್ಟರ್ ಫಸ್ಟ್ ಮಾತಾಡ್ತಾರ ಟೆಕ್ನಿಕಲ್ ಇಶ್ಯೂಸ್ಗೆ? ಟೆಕ್ನಿಕಲ್ ಆಮೇಲೆ ಸರ್, ನೀವು ಮೊದಲು ಬಿಸ್ನೆಸ್. ಈಗ ಏನಿದ್ರೆ ನಾವು ಇನ್ನೂ ಟೆಕ್ನಿಕಲಿ ಹೋಗಿಲ್ಲ, ಅದಾದ್ಮೇಲೆ ಮಾತಾಡ್ತಾರೆ. ಐದರ್ ವೈಸ್ ಓಕೆ ಸರ್. ಬಿಸ್ನೆಸ್ ಅಂದ್ರೆ ನಂದು ಬಹಳ ಇವ್ರದೆಲ್ಲ ಕೇಳಿದ್ಮೇಲೆ ನನ್ನ ಥಾಟ್ ಪ್ರೊಸೆಸ್ ಇನ್ನಿಷ್ಟು ಕ್ಲಿಯರ್ ಆಯ್ತು. ಈಗ ಬಂದಿರೋರು ಎಲ್ಲರೂ ಕೂಡ ಅವ್ರ ತಲೆಯಲ್ಲಿ ನಾವು ಇದನ್ನ ಹಾಕ್ಬೇಕು, ಏನು
ಹಚ್ಚರಿ ಹಾಕ್ಬೇಕು. ಮರಿ ನಾವು ಮೊಟ್ಟೆ ತಂದು ಮರಿ ಮಾಡಿ ಕೊಡ್ತೀವಿ, ಮರಿ ತಗೊಂಡೋಗಿ ಅವ್ರು ಏನಾದ್ರು ಮಾರ್ಕೆಟ್ ಮಾಡ್ಕೊಳ್ಳಿ ಅನ್ನೋ ಅಭಿಪ್ರಾಯದಲ್ಲಿ ಇದ್ದಾರೆ. ಬಟ್ ಇದು ಹೆಚ್ಚು ವರ್ಕೌಟ್ ಆಗಲ್ಲ ಮತ್ತು ಬಹಳ ಲಾಂಗ್ ರನ್ನಿಗೆ ಕ್ರಿಯೇಟ್ ಆಗಲ್ಲ. ನಾವು ಮಾಡ್ಬೇಕಾಗಿರೋದು ಈಗ ವಿ ಶುಡ್ ಕ್ರಿಯೇಟ್ ಎ ಬ್ರ್ಯಾಂಡ್. ಈಗೆಲ್ಲ ಒಬ್ಬೊಬ್ರಲ್ಲಿ ಹ್ಯಾಚರೀಸ್ ಮಾಡಿ ಅವರು ತಮ್ಮದು ಏನೋ ಸೇಲ್ ಮಾಡಂಗಿತ್ತಂದ್ರೆ ಇಷ್ಟು ಜನ ಇಲ್ಲಿ ಸೇರಿಸ್ಬೇಕಾಗಿರ್ಲಿಲ್ಲ. ಸೊ ನಮ್ಮ ಉದ್ದೇಶ ನನಗೆ ಅನ್ಸಿರೋದು ಏನಂದ್ರೆ, ನಾವು ನಮ್ದು ಒಂದು ಬ್ರ್ಯಾಂಡ್, ಅದು ನಾಟಿ ಕೋಳಿ ಕರ್ನಾಟಕವೋ ಕರ್ನಾಟಕ ಕೋಳಿನೋ ಸಮಥಿಂಗ್ ವಿ ಶುಡ್ ಕ್ರಿಯೇಟ್ ಎ ಬ್ರ್ಯಾಂಡ್. ನಂಬರ್ 1 ಅದ್ರ ಸ್ವಲ್ಪ ಚರ್ಚೆ ಮಾಡೋಣ. ಯಾರ್ಯಾರು ಮುಂದೆ ಬರ್ತಾರೆ ಇವರೆಲ್ಲರೂ ಸ್ಟೇಕ್ ಹೋಲ್ಡರ್ಸ್. ವಿ ಶುಡ್ ರಿಜಿಸ್ಟರ್ಡ್ ಒನ್ ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್. ಇವರೆಲ್ಲರೂ ಅದರ ಭಾಗಿದಾರರು. ಇದನ್ನ ಮುಂಚೆನೂ ಮಾತಾಡಿವಿ ನಾವು. ಅದರ ಮೂಲಕ ನಾವು ಒಂದು ಮೈಸೂರಲ್ಲಿ, ಒಂದು ದಾವಣಗೆರೆಯಲ್ಲಿ, ಒಂದು ಕೊಪ್ಪಳದಲ್ಲಿ, ಒಂದು ರಾಯಚೂರಲ್ಲಿ, ಒಂದು ಹುಬ್ಬಳ್ಳಿಯಲ್ಲಿ, ಬೆಂಗಳೂರಲ್ಲಿ 2-3 ಕಡೆ ವಿ ಶುಡ್ ಸ್ಟಾರ್ಟ್ ಓಪನ್ ಅವರ್ ಎ ಸ್ಮಾಲ್ ಕೌಂಟರ್. ಇದು ಎರಡನೇ ನನ್ನ ಯೋಚನೆ. ಅದಕ್ಕೆ ಫೈನಾನ್ಸ್ ಹೆಂಗೆ ಏನು ಆಮೇಲೆ ಬರೋಣ ಚರ್ಚೆಗೆ. ಸೊ ಇದು ಮಾರ್ಕೆಟಿಂಗ್ ಪಾರ್ಟ್ ಜೊತೆಗೆ ಸೋಷಿಯಲ್ ಮೀಡಿಯಾ, ನಮ್ಮ ವೆಬ್ಸೈಟ್, ಇನ್ನೊಂದು ಅದೆಲ್ಲ ಇರಲೇಬೇಕು. ದೆನ್ ಕಮಿಂಗ್ ಟು ದಿ ಪಾಯಿಂಟ್, ಆನ್ಲೈನ್ ಅಲ್ಲಿ ಡೆಲಿವರಿ ಕೊಡೋಕ್ಕೂ ಇವತ್ತೇನು ವ್ಯವಸ್ಥೆ ಇದೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಅದೇನು ಸಮಸ್ಯೆ ಆಗಲ್ಲ. ಆದ್ರೆ ಅಲ್ಲಿ ಲೈವ್ ಕೋಳಿನ ಡೆಲಿವರಿ ಕೊಡೋದಕ್ಕೆ ಡೊಂಜೋ ಗಿಂಜೋದವ್ರು ಕೊಡ್ತಾರೆ, ಸ್ವಿಗ್ಗಿ ಜೊಮ್ಯಾಟೋದವರೆಲ್ಲ ಕೊಡಲ್ಲ. ಡೊಂಜೋದವ್ರು ಕೊಡ್ತಾರೆ. ನಾನು ಚೆಕ್ ಮಾಡಿದ್ದೀನಿ, ಅದರಲ್ಲೂ ಅದು ವ್ಯವಸ್ಥೆ ಇದೆ. ಅಲ್ಲಿ ಯಾರೋ ಒಬ್ರು ನೀವು ಅಡ್ಮಿನ್ ಇದ್ದವ್ರು ಅವ್ರನ್ನ ಮ್ಯೂಟ್ ಮಾಡಬಹುದು. ಅದಾದ್ಮೇಲೆ ಇನ್ನೊಂದು ಏನಂದ್ರೆ, ಇದು ದೊಡ್ಡ ದೊಡ್ಡ ಶೆಡ್ ಹಾಕಿ ಮಾರುವಂತವರಿಗೆ ಕೊಡೋದು ಸೂಕ್ತ ಆಗಲ್ಲ. ಅದ್ರ ಬದಲು ಅವ್ರ ಬ್ಯಾಕ್ ಯಾರ್ಡ್ ಅಲ್ಲಿ 15, 20, 30, 50 ಎಷ್ಟು ಸಾಧ್ಯ, ಗರಿಷ್ಠ 50, ಅದ್ರ ಮೇಲೆ ಕೊಡೋದೇ ಬೇಡ ಒಬ್ಬ ರೈತನಿಗೆ. ಇಲ್ಲೇನು ಹ್ಯಾಚರೀಸ್ ಇದೆ ಸುತ್ತಮುತ್ತ ಒಂದು 5-6 ಕಿಲೋಮೀಟರ್ ರೇಂಜ್ ಅಲ್ಲಿ ಯಾರು ರೈತರು ಸಾಕೋರಿದ್ದಾರೆ ಅವ್ರಿಗೆ ಕೊಡೋದು. ಯಾರು ದೋಸ್ ಹೂ ಆರ್ ಲಿವಿಂಗ್ ಇನ್ ದೇರ್ ಫಾರ್ಮ್ ಹೌಸ್, ದೇರ್ ಫೀಲ್ಡ್, ಅಥವಾ ಮನೆ ಇದೆ, ಸೊಪ್ಪು ಸದೆ ಅದು ಇದು ಏನೋ ಇಟ್ಕೊಂಡಿದ್ದಾರೆ, ಗಾಳು ಕಡಿ ಎಲ್ಲ ಇರ್ತದೆ, ಅವಾಗ ಅವ್ರಿಗೆ ಒಂದು ವಾರ ಜಾಸ್ತಿ ನಿಂತ್ಕೊಂಡ್ರು ಅವ್ರಿಗೇನು ಸಮಸ್ಯೆ ಅನ್ಸಲ್ಲ. ಫೀಡಿಂಗ್ ಅವ್ರಿಗೆ ಕಾಸ್ಟ್ ಅಂತ ಅನ್ಸಲ್ಲ. ಸೊ ಆದ್ರಿಂದ ನಾವು ರೈತರಿಗೆ ಕೊಡಬೇಕು. ನಮ್ಮ ಏನು ಡೇಟಾ ಬೇಸ್ ಅಲ್ಲಿ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಕ್ರಿಯೇಟ್ ಒನ್ ಮೊಬೈಲ್ ಆ್ಯಪ್, ಅದರೊಳಗಡೆ ಯಾವ್ಯಾವ ರೈತರು ಯಾವ್ಯಾವ ಹ್ಯಾಚರಿಗೆ ಕನೆಕ್ಟ್ ಆಗಿದ್ದಾರೆ, ಎಷ್ಟು ಪ್ರೊಡಕ್ಷನ್ ಇದೆ ಇಂಟರ್ನಲ್ ನಮಗೆ. ಉದಾಹರಣೆಗೆ ದಿಢೀರ್ನೆ ಡಿಮ್ಯಾಂಡ್ ಈಸ್ ಮೋರ್ ದನ್ ಇನ್ ದಾವಣಗೆರೆ ಅಂಡ್ ನಾಟ್ ಇನ್ ಮೈಸೂರು, ವಿ ಕ್ಯಾನ್ ಶಿಫ್ಟ್ ಫ್ರಮ್ ಮೈಸೂರು ಟು ದಾವಣಗೆರೆ, ಈ ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್. ಆಮೇಲೆ ಈಗಿನ ಪ್ರಕಾರ ಏನಂತಂದ್ರೆ ನೋಡಿ, ನಾವು ಹಿಂದುಳಿದೀವಿ ಉತ್ತರ ಕರ್ನಾಟಕದವ್ರು ಅಂತಿದ್ವಿ. ಈಗ ನಾವು ಉತ್ತರ ಕರ್ನಾಟಕದವರು ಈ ಎಷ್ಟು ಹಿಂದುಳಿದಾರ ಅಂದ್ರೆ ಕೋಳಿ ಮಾಂಸದ ಹಿಂದುಳಿದಾರ ಅಂತ ಆಯ್ತಲ್ಲ. ಅವ್ರು 250-300 ರೂಪಾಯಿ ಮೈಸೂರಿನವ್ರು ಕೊಟ್ರೆ ರಾಯಚೂರು ಕೊಪ್ಪಳದವರು 400 ರೂಪಾಯಿ ಕೊಟ್ಟು ತಿಂತಿದ್ದಾರೆ ಪಾಪ. ಅಥವಾ ಲಿಂಗಾಯತರೆಲ್ಲ ತಿನ್ನಕ್ ಶುರು ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಇದನ್ನ ಏನಂತೀರಿ, ಈ ಸಿಸ್ಟಮ್ ಅನ್ನ ಈಗ ನಮ್ಮ FPO ಇಲ್ಲಿ ಏನು ಸಣ್ಣದಾಗಿ ಮಾಡಿದೆ, ಇದನ್ನ ಈ ರೀತಿನೇ ಮಾಡಿರೋದು. ಅದರಿಂದಾಗಿ ಅವರಿಗೆ ಕಾಸ್ಟ್ ಅಷ್ಟು ಸಂಗತಿ ಆಗಲ್ಲ. ಒಂದು ವಾರ ಡಿಮ್ಯಾಂಡ್ ಈಗ ಬೇಕಿರ್ಲಿಲ್ಲ ಅಂದ್ರೂ ರೈತ ಇಟ್ಕೊಂಡಿರ್ತಾನೆ, ಏನ್ ಸಮಸ್ಯೆ ಅಂತ ಅನ್ಸಲ್ಲ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಮಾಡೋದಾದ್ರೆ ಐ ಥಿಂಕ್ ದಿಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್. ದ ಲೆವೆಲ್ 1 ಈಸ್ ಕ್ರಿಯೇಟಿಂಗ್ ಎ ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ಅಂಡ್ ಬ್ರ್ಯಾಂಡ್. ನಂಬರ್ 2, ಅದ್ರ ಕೆಳಗಡೆ ಅದಕ್ಕೆ ಮಾರ್ಕೆಟಿಂಗ್ ಆನ್ಲೈನ್ ಅಂಡ್ ಆಫ್ಲೈನ್ ಸ್ಟ್ರಾಟಜಿ. ನಂಬರ್ 3, ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ 2-3 ಜಿಲ್ಲೆ ಸೇರಿ ಒಂದು ಉತ್ಪಾದನಾ ಕೇಂದ್ರ ಅಂದ್ರೆ ಹ್ಯಾಚರಿ. ದೆನ್ ಅದಕ್ಕೆ ಕನೆಕ್ಟೆಡ್ ಒಂದು 5-6 ಕಿಲೋಮೀಟರ್ ರೇಂಜ್ ನಲ್ಲಿ ರೈತರ ಟೀಮು. ದಿಸ್ ವರ್ಕ್ಸ್ ಬೆಟರ್ ಅಂತ ಅನ್ಸುತ್ತೆ ಅಂಡ್ ಲಾಂಗ್ ಟರ್ಮ್ ಅಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ನಾಳೆ ಬೇರೆ ಸ್ಟ್ರಾಟಜಿಕ್ ಇನ್ವೆಸ್ಟರ್ಸು ಬರ್ತಾರೆ, ವೆಂಚರ್ ಕ್ಯಾಪಿಟಲಿಸ್ಟು ಬರ್ತಾರೆ. ಇದನ್ನ ಮುಂದಿನ ಹಂತದಲ್ಲಿ ಬೇಕಾದ್ರೆ ನಾವು ಅಲ್ಲೊಂದು ಅಥವಾ ಸೆಂಟ್ರಲೈಸ್ಡು ಏನಂತೀರಿ ಅದನ್ನ ಪ್ಯಾಕ್ ಮಾಡಿ ಕೊಡುವಂಥದ್ದು ಸಿಸ್ಟಮಿಗೆ ಬರ್ಬೋದು. ಸೊ ಮನಿ ಸಂಗತಿ. ಇದಲ್ಲದೆ ಇನ್ನೊಂದು ಒಳ್ಳೆಯ ಬೆಳವಣಿಗೆ ಇದೆ, ಬೇರೆ ಬೇರೆ ಕಡೆ ಗೊತ್ತಿದೆ ಅಂತ ಅನ್ಕೋತೀನಿ.
ಕೆಲವು ಕಡೆ ಗಡಿಗೆ ಚಿಕನ್ನು, ನಾಟಿ ಕೋಳಿ ಚಿಕನ್ನು ಅಂತಾನೆ ಬ್ರ್ಯಾಂಡ್ ಹಾಕಿರ್ತಾರೆ. ನಮ್ಮ ಯಾರೋ ಲಿಂಗ್ಸ್ಕೂರ್ ಅವ್ರು ಮಾತಾಡಿದ್ರು, ಕೊಪ್ಪಳದವ್ರು ಮಾತಾಡಿದ್ರು, ಅವ್ರಿಗೆ ಗೊತ್ತಿರಬೇಕು. ಮಸ್ಕಿ ರಾಮಣ್ಣ ಗಡಿಗೆ ಚಿಕನ್ ಅಂತಾನೆ ಹಾಕ್ತಾರೆ. ಇವನು ಗಂಗಾವತಿಯಾಗ ಬೋರ್ಡ್ ಹಾಕಿದ್ರು, ಅವನು ಮಸ್ಕಿ ರಾಮಣ್ಣ ಗಡಿಗೆ ಚಿಕನ್ ಅಂತ ಹಾಕಿರ್ತಾನೆ. ಹೌದೇನ್ರಿ? ಹೌದು ಸರ್, ಹೌದು ಸರ್, ತುಂಬಾ ಫೇಮಸ್ ಇದೆ ಸರ್ ಗಡಿಗೆ ರಾಮಣ್ಣ ಅಂತೇಳಿ ನಮ್ಮ ಸೈಡ್ ಎಲ್ಲ. ಹಾ, ಹಂಗಾಗಿ ಅವನಿಗೆ ಅಂಥವ್ರಿಗೆ ಯಾರು ಈ ಚಿಕನ್ ಅವ್ರದ್ದು ಬಿರಿಯಾನಿ ಯಾರು ಬ್ರ್ಯಾಂಡ್ ಮಾಡ್ಕೊಂಡಾರ ಅವ್ರನ್ನ ಮಾಡ್ಕೊಂಡ್ರೆ ಅವ್ರದ್ದೊಂದು ರೆಗ್ಯುಲರ್ ಇರುತ್ತೆ. ಅವ್ರು ಇನ್ನೊಂದು ಸ್ವಲ್ಪ ಹಾಕೋಬಹುದು, ನಾವು ನಾಟಿ ಕೋಳಿ ಅಂತ ಹಾಕೊಳಕ್ ಚಾಲು ಮಾಡ್ತಾರೆ ಮುಂದೆ. ಸೊ ದಿಸ್ ಈಸ್ ಅನದರ್ ಬ್ರ್ಯಾಂಡ್ ಲೆವೆಲ್ ಅಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗುತ್ತೆ. ಅಫ್ಕೋರ್ಸ್ ಇದನ್ನ ಮುಂದಿನ ಹಂತಗಳಲ್ಲಿ ಯೋಚನೆ ಮಾಡ್ಬೋದು. ನಾವು ಬರೀ ಹ್ಯಾಚರಿ ಹಾಕ್ತೀವಿ ಅಂತ ಆದರೆ ಆಗಲ್ಲ. ಇನ್ಪುಟ್ ಅಂಡ್ ಔಟ್ಪುಟ್ ಆದರೆ ಎರಡೂ ರೀತಿಯ ಯೋಚನೆಗಳನ್ನ ಮಾಡಿದರೆ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತೆಲ್ಲ ಕರೀತಾರಲ್ಲ ಈಗ, ಹಂಗಿದು ಇಂಟಿಗ್ರೇಟೆಡ್ ವಿತ್ ಮಾರ್ಕೆಟಿಂಗ್ ಅಂಡ್ ಬ್ರ್ಯಾಂಡಿಂಗ್ ಆದರೆ ಅನುಕೂಲ ಆಗುತ್ತೆ. ಅವಾಗ ನಾವು ಇನ್ನೊಂದು ಹೇಳ್ಬೋದು, ಈಗ ಒಂದು ದಾವಣಗೆರೆಯಲ್ಲಿ ಒಂದು ಇದೆ ಅಂತ ಆದರೆ ಅದಕ್ಕೆ ಅವರಿಗೆ ಅಟ್ಯಾಚ್ಡ್ ಆಗಿ ಒಂದು 50 ರೈತರಿದ್ದಾರೆ. ಒಬ್ಬೊಬ್ರು ಒಂದು 10-25 ಹಾಕ್ತಾರೆ ಅಂದ್ರೆ 25 × 50 ಎಷ್ಟಾಯ್ತು ರೀ? ನಾನು ಅವ್ರಿಗೆ ಬೈಬ್ಯಾಕ್ ಅಗ್ರಿಮೆಂಟ್ ಇದೆ, ನೋಡಿಪ್ಪ ನಾನು ಫ್ರೀ ಕೊಡ್ತೀನಿ ನಿಮ್ಮ ಕೋಳಿ ಮರಿ, ಆ್ಯಂಡ್ ಐ ಆಮ್ ಪರ್ಚೇಸಿಂಗ್ ಆಫ್ಟರ್ ಇಷ್ಟು ವಾರದ ನಂತರ ಇಷ್ಟಕ್ಕೆ ತೊಗೋತೀನಿ, ಫಿಕ್ಸು ಕನ್ವರ್ಷನ್ ಕಾಸ್ಟ್. ದೆನ್ ರೈತರು ಮುಂದೆ ಬರ್ತಾರೆ, ಯಾಕಂದ್ರೆ ಅವ್ನ ಕೋಳಿ ಮೇಲೆ ದುಡ್ಡು ಹಾಕಲ್ಲ, ಫೀಡ್ ಅವಂದು. ನಮ್ದೇನು ಅಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ಮೊದಲ ಒಂದು 2-3 ಬ್ಯಾಚ್ ಹೋಗೋವರೆಗೆ ನಮ್ಮ ಮೊದಲನೆಯ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ದಿಸ್ ಮೇ ವರ್ಕ್ ಔಟ್. ಕೂತ್ಕೊಂಡು ನಾವು ಇನ್ನಿಷ್ಟು ಸ್ಟ್ರಾಟಜೀಸ್ ಮಾಡೋಣ ಬೇಸ್ಡ್ ಆನ್ ದೇರ್ ಇದು, ಆಮೇಲೆ ಟ್ವೀಕಿಂಗ್ ಅಂತ ಕರಿತೀವಿ, ಮಾರ್ಕೆಟಿಂಗ್ಗಳ ಮೇಲೆ ಕಾಲಕ್ಕೆ ಬದಲಾವಣೆಗಳು ಹೆಂಗೆ ಬರುತ್ತೆ ನೋಡ್ಕೊಂಡು ಮಾಡಬೇಕಾಗುತ್ತೆ. ದಿಸ್ ಮೇ ವರ್ಕ್ ಔಟ್ ಅಂತ ಅನ್ಸುತ್ತೆ ನನಗೆ. ಎಸ್ ಸರ್, ಐ ಆಮ್ ಓವರ್. ಓಕೆ, ಗಣೇಶ್, ಡಾಕ್ಟರ್ ಗಣೇಶ್. ಎಸ್. ಈಗ ಇಷ್ಟೊತ್ತು ನಾವು ಎಲ್ಲ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಈಗ ಒಟ್ಟಾರೆ ಒಂದಿಷ್ಟು ಸೈಲೆಂಟ್ ಫೀಚರ್ಸ್ ಹೇಳ್ಬೇಕಂತಂದ್ರೆ, ಒಂದು ಈಗೆಲ್ಲ ಮಾತಾಡಿದವರಲ್ಲಿ ಒಂದು ದಕ್ಷಿಣ ಕರ್ನಾಟಕದಲ್ಲಿ ತಮಿಳ್ನಾಡಿನವರ ಟಫ್ ಕಾಂಪಿಟೇಷನ್ ಇದೆ. ನನಗ್ ತಿಳಿದ ಹಾಗೆ ತಮಿಳ್ನಾಡಿನವರು ಅವರು ಅಂದ್ರೆ ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾರೆ, ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಯಾಕಂದ್ರೆ 1-2 ತಲೆಮಾರುಗಳಿಂದ ಅವರು ಕೋಳಿ ಸಾಕ್ತಾ ಇದ್ದಾರೆ. ಅವ್ರ ಜೊತೆ ಕಾಂಪೀಟ್ ಮಾಡುವಂತದ್ದು ತುಂಬಾ ಕಷ್ಟದ ಕೆಲಸ ಒಂದು. ಆಮೇಲೆ ಉತ್ತರ ಕರ್ನಾಟಕದ ಕಡೆ ಬಂದ್ರೆ ಅಲ್ಲಿ ತಮಿಳ್ನಾಡವ್ರು ಬರ್ತಾ ಇಲ್ಲ, ಮತ್ತೆ ಪ್ರೈಸೂನು ಜಾಸ್ತಿ ಇದೆ, ಪರ್ ಕೆಜಿ ಇರ್ಬೋದು, ಪರ್ ಕೋಳಿ ಇರ್ಬೋದು. ಹಿಂಗಾಗಿ ಅದನ್ನೊಂದು ನಾವು ಯೋಚನೆ ಮಾಡ್ಬೇಕು, ಯಾವ ರೀತಿ ಈಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಥವಾ ಬೆಳೆಸೋ ಇದ್ರಲ್ಲಿ ಒಂದು. ಎರಡನೇದಾಗಿ ಈ ಒಟ್ಟಾರೆ ಎಲ್ಲರೂ ಹೇಳೋದ್ ನೋಡಿದ್ರೆ ವೀಕ್ಲಿ ಡಿಮ್ಯಾಂಡ್ ಸುಮಾರು 1,000ದಿಂದ 2,000 ಕೋಳಿ ಮ್ಯಾಕ್ಸಿಮಮ್ ಆನ್ ಅನ್ ಅವರೇಜ್ ಅಂತ ಅನ್ಸುತ್ತೆ ನನಗೆ, ವೀಕ್ಲಿ ಡಿಮ್ಯಾಂಡ್ ಏನು ಕನ್ಸಂಪ್ಷನ್ ಇರೋದು. ಮತ್ತೆ ಮೂರನೇದಾಗಿ ಆಯಾ ಪ್ರೈಸ್ ಗಳನ್ನ ಈಗ ತುಂಬಾ ವೇರಿಯೇಷನ್ ಇದೆ, 1-2 ಪಟ್ಟು. ಈಗ ದಕ್ಷಿಣ ಕರ್ನಾಟಕದ ಕಡೆ ಕಡಿಮೆ ಇದೆ ಪರ್ ಕೆಜಿ ಸೆಲ್ಲಿಂಗ್ ರೇಟು, ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಹೇಳ್ತಾರೆ, 1-2 ಪಟ್ಟಿದೆ. ಸೊ ಆಯಾ ಲೋಕಲ್ ಕಂಡೀಷನ್ಗೆ ಏನು ಅವಲಂಬಿಸ್ಕೊಂಡು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ಬೇಕಾಗುತ್ತೆ ಅನ್ನೋ ಅಂತ ಅನ್ಸುತ್ತೆ. ಇನ್ನು ಈಗ FCR ಅಂತ 1-2-3 ಕಡೆ ಬಂತು. ಬಟ್ ನನ್ಗನ್ಸೋ ಮಟ್ಟಿಗೆ ಈ ನಾವು ನಾಟಿ ಕೋಳಿ ಮಾಡ್ತಿರುವಾಗ FCR ಅಂತ ತೀರಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಈಗ ಇಂಟಿಗ್ರೇಷನ್ ಬಗ್ಗೆ ಮಸ್ಕಿ ಸರ್ ಮಾತಾಡಿದ್ರು. ಅಂದ್ರೆ ಈಗ ಬೈಬ್ಯಾಕ್ ಮಾಡುವಂತದ್ದು, ಇಲ್ಲಿ ಈ 3 ಇಂಪಾರ್ಟೆಂಟ್ ಪ್ಲೇಯರ್ಸ್ ಈಗ, ಒಂದು ಹ್ಯಾಚರಿ ಪರ್ಸನ್, ಎರಡನೇದು ಗ್ರೋಯರ್ ಏನು ಕೋಳಿ ಬೆಳೆಸುವಂತವನು, ಇನ್ನೊಬ್ಬ ಮಾರ್ಕೆಟಿಂಗ್ ಪರ್ಸನ್. ಈ 3 ಇದರಲ್ಲಿ ಈ 3 ಯಾರೋ ಒಬ್ಬನ ಲೀಡ್ ತಗೊಳ್ಬೇಕಾಗುತ್ತೆ. ಒಂದೊಂದ್ ಕಡೆ ಈಗ ದಕ್ಷಿಣ ಕರ್ನಾಟಕ ಕಡೆ ಯಾರೋ ಒಬ್ರು ಮಾಡ್ತಾರೆ, ಉಡುಪಿಲಿ ಯಾರೋ ಒಬ್ರು ಮಾಡಕ್ ಹೊರಟಿದ್ದಾರೆ, ಅಥವಾ ದಾವಣಗೆರೆಯಲ್ಲಿ ಮಾಡಕ್ ಹೊರಟಿದ್ದಾರೆ, ಕೊಪ್ಪಳದಲ್ಲಿ ಮಾಡಕ್ ಹೊರಟಿದ್ದಾರೆ ಅಂದಾಗ ಆ 3 ಲಿಂಕ್ ಅನ್ನ, ಸ್ಟ್ರಾಂಗ್ ಲಿಂಕ್ ಅನ್ನ ಅವರು ಬೆಳೆಸ್ಕೊಳ್ಬೇಕು ಅವರ ಪರ್ಸನಲ್ ಲೆವೆಲ್ ಅಲ್ಲಿ. ಈಗ ನಾನು ಒಬ್ಬ ಹೆಚರಿ ಮಾಡ್ತಾನೆ ಅಂತಂದ್ರೆ ಅವನ ಕ್ಲೋಸ್ ಕಾಂಟ್ಯಾಕ್ಟ್ ಅಥವಾ ಡೇ ಟು ಡೇ ಕಾಂಟ್ಯಾಕ್ಟ್ಸ್ ಅಲ್ಲಿ ಈ ಗ್ರೋಯರ್ ಇರಬೇಕು, ಹಾಗೇನೆ ಮಾರ್ಕೆಟಿಂಗ್ ಪರ್ಸನ್. ಈಗ ಗ್ರೋ ಮಾಡಿ ಯಾರೋ ಚಿಕನ್ ಶಾಪಿಗೆ ಸೇಲ್ ಮಾಡ್ತಿರೋ ಅದು ಒಂದು ಸ್ಟ್ರಾಟಜಿನೇ, ಆದ್ರೆ ಅವನಿಗೆ ಒಂದು ಮಾರ್ಜಿನ್ ಕೊಡ್ಲೇಬೇಕಾಗುತ್ತೆ. ಅವಾಗ ಚಿಕನ್ ಶಾಪಿಗೆ ನಾವು ಸೇಲ್ ಮಾಡ್ತೀವಿ ಅಂತಂದ್ರೆ, ಇಲ್ಲ ಈ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಒಂದು ಚಿಕನ್ ಶಾಪ್ ಅನ್ನ ಓಪನ್ ಮಾಡಬಹುದು, ಅಥವಾ ಚಿಕನ್ ಶಾಪ್ ಇದ್ದವರು ಯಾರೊಬ್ರು ಮಾತಾಡಿದ್ರು. ಸೊ ಇದು ಒಂದು. ಈಗ ಒಟ್ಟಾರೆ
ಹ್ಯಾಚರಿ ಮಾಡೋದು ಅಥವಾ ಗ್ರೋಯಿಂಗ್ ಮಾಡೋದು ಎಲ್ಲಕ್ಕಿಂತ ಇಂಪಾರ್ಟೆಂಟು ಮಾರ್ಕೆಟ್ ಮಾಡುವಂಥದ್ದು. ಈಗ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ಕೋಬೇಕು. ಈಗ ಒಂದೇ ಸರಿ ತೀರಾ ಜಾಸ್ತಿ ಸಂಖ್ಯೆಯಲ್ಲಿ ಹ್ಯಾಚರಿಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಒಂದು ಮಧ್ಯ ಕರ್ನಾಟಕದಲ್ಲಿ ಒಂದು ಅಥವಾ ಸೌತ್ ಅಲ್ಲಿ ಅಷ್ಟೇ ಕಷ್ಟನೇ. ವಿ ಹ್ಯಾವ್ ಟು ಫೇಸ್ ದಿ ಟಫ್ ಕಾಂಪಿಟೇಷನ್ ಫ್ರಮ್ ದಿ ತಮಿಳ್ನಾಡು ಪೀಪಲ್. ಈಗ 250ಕ್ಕೆ ಒಬ್ಬರು ಈಗ ನಾವು ಫಿಕ್ಸ್ ಮಾಡಿದ್ರೆ ಅವನು 220ಕ್ಕೆ ಕೊಡಕ್ ರೆಡಿ ಇರ್ತಾನೆ. ಯಾಕಂದ್ರೆ ದೇ ಆಲ್ವೇಸ್ ವರ್ಕ್ ಆನ್ ವೆರಿ ಥಿನ್ ಮಾರ್ಜಿನ್ ಅಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ಅವ್ರು ಮಾಡ್ತಾರೆ. ತುಂಬಾ ಥಿನ್ ಮಾರ್ಜಿನ್ ಇದ್ರು ದೇ ವಿಲ್ ಸರ್ವೈವ್. ಅಂದ್ರೆ ಆ ರೀತಿ ಅವ್ರ ಮೆಂಟಾಲಿಟಿನೇ ಆ ರೀತಿ ಇರುತ್ತೆ. ಮಧ್ಯ ಕರ್ನಾಟಕದಲ್ಲಿ ಒಂದು, ಉತ್ತರ ಕರ್ನಾಟಕದಲ್ಲಿ 1-2 ಈ ರೀತಿ ಆ ಡಿಮ್ಯಾಂಡಿಗೆ ತಕ್ಕಂಗೆ ಇನಿಷಿಯಲಿ ಸ್ಟಾರ್ಟ್ ಮಾಡಿಕೊಂಡು ಹ್ಯಾಚರಿ ಬಗ್ಗೆ ಹೇಳ್ತಿರೋದು ನಾನು. ಮತ್ತೆ ಆ ಹ್ಯಾಚರಿ ಅವರ ಕಂಟ್ರೋಲ್ ಅಲ್ಲಿ, ಯಾಕಂದ್ರೆ ನ್ಯಾಚುರಲಿ ಹ್ಯಾಚರಿ ಪರ್ಸನ್ ಸ್ವಲ್ಪ ಜಾಸ್ತಿ ಹಣ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಹಿ ಹ್ಯಾಸ್ ದ ಮೇಜರ್ ರೋಲ್ ಅನ್ಸುತ್ತೆ ನನ್ಗೆ. ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಗ್ರೋಯಿಂಗ್ ಇಸ್ ನಾಟ್ ಅ ವೆರಿ ಸಮಸ್ಯೆ ಅಂತ ಅನ್ಸಲ್ಲ ನನ್ಗೆ. ಈ 3 ಹ್ಯಾಚರಿ, ಗ್ರೋಯಿಂಗ್ ಅಂಡ್ ಮಾರ್ಕೆಟಿಂಗ್ ಅದರಲ್ಲಿ ಈಸಿಯೆಸ್ಟ್ ಪಾರ್ಟೇ ಗ್ರೋಯಿಂಗ್ ಇರ್ಬೋದು. ಯಾಕಂತಂದ್ರೆ ಬ್ರಾಯ್ಲರ್ ಫಾರ್ಮ್ಸ್ ತುಂಬಾ ಇದಾವೆ ಎಲ್ಲಾ ಕಡೆ. ಕೆಲವೊಂದ್ ಕಡೆ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಬಟ್ ಅವರು ನಿಮ್ ಮಾರ್ಜಿನ್ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ ಅಂತಂದ್ರೆ ಅವರು ಖಂಡಿತ ಶಿಫ್ಟ್ ಆಗಕ್ಕೆ ಅಥವಾ ಸಮ್ ಪಾರ್ಟ್ ಆಫ್ ದರ್ ಫಾರ್ಮಿಂಗ್ ಆಕ್ಟಿವಿಟಿ ಶಿಫ್ಟ್ ಆಗಿ ಖಂಡಿತ ಅವರು ರೆಡಿ ಇರ್ತಾರೆ. ಯಾಕಂದ್ರೆ ಈಗ ನಮಗೆ ಗೊತ್ತು 60 ರೂಪಾಯಿ ಬಂದ್ಬಿಡುತ್ತೆ ಒಂದೊಂದ್ಸರಿ ಬ್ರಾಯ್ಲರ್ ರೇಟು. ಇದಾದ್ರೆ ಅಟ್ ಲೀಸ್ಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ 200 ರೂಪೀಸ್, ಎಷ್ಟು ಕಡಿಮೆ ಅಂತಂದ್ರು. ಹಿಂಗಿರುವಾಗ ಗ್ರೋಯಿಂಗ್ ಇಸ್ ನಾಟ್ ಅ ಪ್ರಾಬ್ಲಮ್. ಇದು ಮೇಜರ್ ಅಂತಂದ್ರೆ ಮಾರ್ಕೆಟಿಂಗ್. ಅದ್ರ ಬಗ್ಗೆ ಒಂದಿಷ್ಟು ಇದೆ. ಈಗ ನಾವು ಬಹುಶಃ ವಾರಕ್ಕೊಂದು ಸರಾಸರಿ 1000ದಿಂದ 2000 ಪ್ಲೇಸ್ಮೆಂಟ್ ಅಂತ ನನ್ಗೆ ಅನ್ಸುತ್ತೆ ಇಲ್ಲಿ ತನಕ ಸ್ಟಡಿ ಮಾಡಿರೋದ್ರಲ್ಲಿ. ಇನ್ನು ಅನ್ಎಕ್ಸ್ಪ್ಲೋರ್ಡ್ ಏರಿಯಾಸ್ ಇನ್ನೂ ತುಂಬಾ ಇದಾವೆ. ಉದಾಹರಣೆಗೆ ನಮ್ಮ ಡಿಸ್ಟ್ರಿಕ್ಟೇನೆ ಇಲ್ಲಿ ನಾನು ಹಾಗೆ ಥಿಂಕ್ ಮಾಡ್ತಾ ಇದ್ದೆ. ಇಲ್ಲಿ ನಮ್ಮ ಈಗ ಮೇಜರ್ ಈಗ ನಮ್ ಕೈಗಾ ಪವರ್ ಪ್ರಾಜೆಕ್ಟ್ ಇದೆ, ಅಥವಾ ಯಾವುದು ಸೀಬರ್ಡ್ ನೌಕಾನೆಲ್ಲ ಇದೆ. ಅಲ್ಲಿ 1000-5000 ಜನ ಇರ್ತಾರೆ. ಅಲ್ಲಿ ಶಾಪ್ಗಳನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೇಕು. ಅಲ್ಲಿ ಒಂದ್ ಹಂತಕ್ಕೆ ಟು ಸಮ್ ಈಗ ಬ್ರಾಯ್ಲರ್ ಮಾರ್ಕೆಟ್ ದೊಡ್ಡದಿದ್ರು ಒಂದು 10%, 20% ಕ್ಯಾಪ್ಚರ್ ಮಾಡಿದ್ರು ಒಂದು ಸೈಜಬಲ್ ಮಾರ್ಕೆಟ್ ಆಗುತ್ತೆ ಅಂತ. ಸೊ ಈ ರೀತಿ ಇದನ್ನ ಮಾಡ್ಬೋದು ಅಂತ ಅನ್ಸುತ್ತೆ. ಇನ್ನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅದು ಆಮೇಲೆ ಬರುತ್ತೆ. ಮತ್ತೆ ಈಗ ಇನ್ಕ್ಯುಬೇಟರ್ಸ್, ಸೆಟರ್ಸ್ ಇವೆಲ್ಲ ಮಷಿನ್ಗಳು ಈಗೆಲ್ಲ ಅದು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ಅದು ದಿ ಪ್ರೈಸಸ್ ರೇಂಜ್. ಅಗೇನ್ ನಾನು ಲಾಸ್ಟ್ ಟೈಮ್ ಒಂದಿಷ್ಟು ಇದು ಮಾಡಿದ್ದೆ. ನಮ್ಮ ಕ್ವಾಲಿಟಿ ಮೇಲೆ, ಅದರದ್ದು ಪರ್ಫಾರ್ಮೆನ್ಸ್ ಮೇಲೆ, ಕೆಪಾಸಿಟಿ ಮೇಲೆ ಪ್ರೈಸ್ ರೇಂಜ್ ಆಗುತ್ತೆ. ದಟ್ ಇಸ್ ಸೆಕೆಂಡರಿ. ಫಸ್ಟ್ ಥಿಂಗ್, ಈ ಚೈನ್ ಅನ್ನ ನಾವು ಒಂದು ಹ್ಯಾಚಿಂಗ್, ಗ್ರೋಯಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಾರ್ಕೆಟಿಂಗ್, ಇದನ್ನ ಒಂದು ಸ್ಟ್ರಾಂಗ್ ಬಾಂಡ್ ಅನ್ನ ರೆಡಿ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಓಕೆ, ಓವರ್. ಓಕೆ, ಈಗ ಓಕೆ, ನಾನೀಗ ಸಮಪ್ ಮಾಡ್ತೀನಿ. ಕೆಲವು 8:15 ಆಯ್ತು. ಈಗ ಇಲ್ಲಿ ಇದು ಇವತ್ತಿಲ್ಲ, ಒಂದು ಕ್ಲಾರಿಟಿ ಬಂತು. ಈಗ ಗಣೇಶ್ ಹೇಳಿದ್ದು ಮತ್ತೆ ಮನೋಹರ್ ಸರಿಗೆ ನಾವು ಒಂದೆರಡು ಕ್ಲಾರಿಫಿಕೇಶನ್ ಹೇಳ್ತೀನಿ. ಈಗ ಸಣ್ಣ ಪ್ರಮಾಣದಲ್ಲಿ ಸಾಕಣೆ ಮಾಡೋವರಿಗೆ ಮಾತ್ರ ಕೊಡಿ ಹೇಳೋದು, ಅದರಲ್ಲಿ ಎರಡೂ ಕರೆಕ್ಟ್. ನೀವು ಹೇಳಿದ್ದು ಕರೆಕ್ಟ್, ಇದು ಕರೆಕ್ಟ್. ಏನಂದ್ರೆ ಇದರಲ್ಲಿ ನಾವು ಫಸ್ಟ್ ಮಾತಾಡಿದ್ವಿ, ಇದರಲ್ಲಿ ಒಂದು ಟೋಟಲಿ ಫ್ರೀ ರೇಂಜ್, ಅದ್ರಲ್ಲಿ ಅದು ಒಟ್ಟು ಇನ್ನೊಂದು ಬರುತ್ತೆ. ಇನ್ನೊಂದು ಕೆಲವರು ಅಪರೂಪಕ್ಕೆ ನನಗೆ ಮೊಟ್ಟೆ ಮಾಡಿ ನಾನು ಲೋಕಲಿ ಮಾರ್ಕತ್ತೀನಿ, ನಮ್ಗೆ 25 ಮೊಟ್ಟೆ ತಳಿ ಕೊಡಿ ಅಂತ ಬರ್ತಾರೆ. ಅದೊಂದು ಸಣ್ಣ ಸೆಗ್ಮೆಂಟ್. ಅದು ವೆಂಕಟ ಒಂಚೂರು ಜಸ್ಟ್ ಆಡ್ ಮಾಡ್ಬಿಡ್ತದೆ. ಫ್ರೀ ರೇಂಜ್ ಅದೇ, ನಾವು ಆದಷ್ಟು ಇದರಲ್ಲಿ ಖರ್ಚನ್ನ ಕಡಿಮೆ ಮಾಡಿ, ಅಂದ್ರೆ ಫೀಡ್ ಹಾಕದಲ್ಲೇ ಅಥವಾ ಮಿನಿಮಮ್ ಕ್ವಾಂಟಿಟಿಯಲ್ಲಿ ಫೀಡ್ ಹಾಕ್ಬಿಟ್ಟು, ಯಾಕಂದ್ರೆ ಇದ್ರದ್ದು ಫೀಡ್ ಫಾರ್ಮುಲಾನೇ ಬೇರೆ. ನಮ್ಗೆ ಕಮರ್ಷಿಯಲ್ ಬ್ರಾಯ್ಲರ್ ಅಲ್ಲಿ ಅತಿ ಹೆಚ್ಚು ತಿಂದು ಅತಿ ವೇಗವಾಗಿ ವೇಟ್ ಬರಬೇಕು. ಬಟ್ ಇಲ್ಲಿ ನಮ್ದು ಆ ಪರ್ಪಸ್ ಅಲ್ಲ. ಸೊ ಇದು ಫೀಡ್ ಫಾರ್ಮುಲಾನೇ ಬೇರೆ ಇದೆ. ಸ್ಲೋ ಆಗಿ ವೇಟ್ ಬರಬೇಕು. ಅಥವಾ ನಾವು ಫೀಡ್ ಬಗ್ಗೆ, ಅಂದ್ರೆ ಫೀಡೇ ಕಾಸ್ಟ್ಲಿ ಐಟಮ್ ಇರೋದ್ರಿಂದ ರೇರಿಂಗ್ ಅಲ್ಲಿ ಫೀಡ್ ಮೇಲೆ ಡಿಪೆಂಡೆನ್ಸ್ ಅನ್ನ ಕಡಿಮೆ, ಅಂದ್ರೆ ಫೀಡ್ ಹಾಕದಲ್ಲೇ ಫ್ರೀ ರೇಂಜು ಅಥವಾ ಈ ರೀತಿ ಸೊಪ್ಪು ಸದೆ ಈ ತರದ್ದು ಒಂದಿಷ್ಟು ಸ್ಟ್ರಾಟಜಿ ಇದೆ ತಮಿಳ್ನಾಡು ಕಡೆ. ಸೊ ಕಾಸ್ಟ್ ಆಫ್ ಗ್ರೋಯಿಂಗ್ ನ ಆದಷ್ಟು ಕಡಿಮೆ ಮಾಡುವಂತ ಇದ್ರಲ್ಲಿ ಸೊ FCR ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಅಷ್ಟು ಇಂಪಾರ್ಟೆನ್ಸ್ ತಗೊಳ್ಳಲ್ಲ ಅಂತ ನನ್ಗನ್ಸೋ ಮಟ್ಟಿಗೆ. ಇಲ್ಲ ಗಣೇಶ್, ಐ ಡಿಫರ್ ವಿತ್ ದಟ್. ಇಲ್ಲಿ ನಾನು ಕಂಪ್ಲೇಂಟ್ ಮಾಡ್ತಿದ್ದೆ, ನೀವು ಸೇ ಎಸ್. ಈಗೇನ್ ಕೇಳಿದ್ರೆ ಇದರಲ್ಲಿ ಒಂದು ಸಣ್ಣ ಸೆಗ್ಮೆಂಟ್ ಮೊಟ್ಟೆ ಕೋಳಿ, ಅದು ನಾವು ಇವತ್ತಿನ ಡೇಟಿಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಪಾಯಿಂಟ್ ಇಲ್ಲ. ಯಾಕಂದ್ರೆ ಅದು ನಂಬರ್ಸ್ ಬಹಳ ಕಡಿಮೆ. 25 ಕೋಳಿ ಮರಿ ತಗೊಳೋದು, 50 ಕೋಳಿ ಮರಿ ತಗೊಳೋದು 2 ವರ್ಷ ನಮ್ಮ ಹತ್ರ ಹ್ಯಾಚರಿಗೆ ಬರೋದೇ ಇಲ್ಲ. ಯಾಕೆಂದ್ರೆ ಅವನಿಗೆ ಕೋಳಿ ಮೊಟ್ಟೆ ಕೊಡ್ತಾರೆ ಇರ್ತದೆ, 4-5 ವರ್ಷದಲ್ಲಿ ಕೊಡ್ತದೆ. ಸೊ ಅದು ನಾವು ಸುಮ್ಮನೆ ಕೇಟರ್ ಮಾಡ್ಬೇಕು ಒಂದು ಸೋಷಿಯಲ್ ಇಂಟ್ರೆಸ್ಟ್ ಅಲ್ಲಿ. ಒಂದು ಎರಡನೇದು, ಈಗ ಮೇಜರ್ ನಾವು ಈ ಮಾಸದ್ದು ಬಂದಾಗ ಅಲ್ಲೇ ನಾವು ಕ್ಲಿಯರ್ ಕಟ್ ಆಗಿ 2 ಡಿವಿಷನ್. ಒಂದು, ಈಗ ನೀವು ಸ್ಲೋ ಆಗಿ ಬೆಳೆಸೋದು ಏನು ಫೀಡ್ ಫಾರ್ಮ್ ಎಲ್ಲ ಕರೆಕ್ಟ್, ಅದು ಪ್ರೋಟೀನ್ ಹೆಚ್ಚು ಕೊಡ್ತಾರೆ, ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ, ನಿಧಾನವಾಗಿ ಬೆಳೀತದೆ.
ಅಲ್ಲಿ ಟೈಮ್ ಹೋಗ್ತದೆ, ನೆನ್ಪಿಟ್ಕೊಳ್ಳಿ. ಈಗ ಸ್ಲೋ ಆಗಿ ಬೆಳೆಸೋದು, ಈಗ ಹಂಗ ತಮಿಳ್ನಾಡವರು SRS ನವರು ನಾನೇ ನೋಡಿದಂತೆ ಎರಡನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ. ಈ ಕಡೆ ಬ್ರಾಯ್ಲರ್ನಷ್ಟು ಸಾಫ್ಟು ಅಲ್ಲ, ಅಷ್ಟು ಫಾಸ್ಟು ಅಲ್ಲ, ಹಂಗೆ ಫ್ರೀ ರೇಂಜಿನಷ್ಟು ಲೇಟು ಅಲ್ಲ, ಹಾರ್ಡು ಅಲ್ಲ. ಅದ್ರ ಮಧ್ಯ ಅವ್ರು ಕಮರ್ಷಿಯಲ್ ಬಿಸ್ನೆಸ್ ಮಾಡೆಲ್ ಅನ್ನ ಸೆಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಎರಡು ಇರಬೇಕು, ರೇಟ್ ಅಲ್ಲಿ ಡಿಫರೆನ್ಸ್ ಇರುತ್ತೆ. ಟೋಟಲ್ ಫ್ರೀ ರೇಂಜು 6 ತಿಂಗಳ ಸಾಕ್ತಾರೆ, ಅದಕ್ಕೆ ಖರ್ಚು ಬಹಳ ಕಡಿಮೆ. ಆದ್ರೆ ಖರ್ಚು ಕಡಿಮೆ ಅಂದ್ರೆ ನಿಮ್ಗೆ 6 ತಿಂಗಳ ಬ್ಲಾಕ್ ಆಗ್ತದೆ ಅವರ ಇನ್ವೆಸ್ಟ್ಮೆಂಟ್ ಅಥವಾ ರಿಟರ್ನ್ಸ್ ಬರೋದು. ಅದಕ್ಕೆ ರೇಟ್ ಹೆಚ್ಚು. ಈಗ ಏನಾದ್ರೆ ಇವರು ಹಳ್ಳಿಯಿಂದ ತಂದು ಮಾರ್ತೀನಿ ಅಂತ ಏನ್ ಹೇಳ್ತಾ ಇದ್ರೆ ಅದಕ್ಕೆ 400 ರೂಪಾಯಿ ರೇಟು, 500 ರೂಪಾಯಿ ರೇಟ್ ಇರೋದು, ಅದು ಫ್ರೀ ರೇಂಜ್, ಟೋಟಲ್ ಫ್ರೀ ರೇಂಜ್. ಅಲ್ಲಿ ನಿಮಗೆ ಟೈಮ್ ಹೋಗ್ತದೆ, ನಿಮ್ಮ ಫೀಡ್ ಕಾಸ್ಟ್ ಕಡಿಮೆ, ಟೈಮ್ ಹೋಗ್ತದೆ, ಅದು ವಾಲ್ಯೂಮ್ ಬರೋದಿಲ್ಲ ಆ ಮಟ್ಟಿಂದು ಅದು ಒಂದ್ ಸೈಡು. ನನ್ನ ಒಂದು ಎಸ್ಟಿಮೇಟ್ ಅಲ್ಲಿ ಅಥವಾ ಅಂದಾಜಿನಲ್ಲಿ ನಾನು ಹಿಂದೆಲ್ಲ ಸ್ಟಡಿ ಮಾಡೋ ಪ್ರಕಾರ 100 ನಾಟಿ ಕೋಳಿ ಸೇಲ್ ಆದ್ರೆ 100ರಲ್ಲಿ ಸಾಮಾನ್ಯ ಒಂದು 80 ಈ SRS ಕೆಟಗರಿ ಕಡಿಮೆ ರೇಟ್ ಇರು. ನಾಟಿ ಕೋಳಿಗೆ ಅದು ಒರಿಜಿನಲ್ ನಾಟಿ ಕೋಳಿಗಿಂತ ಕಡಿಮೆ ರೇಟು, ಬ್ರಾಯ್ಲರ್ಗಿಂತ ಹೆಚ್ಚಿಗೆ ರೇಟು, ಬಟ್ ವಾಲ್ಯೂಮ್ ಹೋಗೋದು ಅದನ್ನೇ. ಜನರಿಗೆ ಏನ್ ಕೇಳಿದ್ರೆ ಸುಮ್ಮನೆ ಕತೆ ಹೇಳಿ, ರುಚಿ ಗಿಚಿ ಕತೆ ಹೇಳಿದ್ರು ದುಡ್ಡಿನ ಕೊಡೋ ವಿಷಯ ಬಂದಾಗ ಕಡಿಮೆ ಬೇಕು. ಹಂಗಾಗಿ ಇಲ್ಲಿ ಎರಡೂ ಸ್ಟ್ರಾಟಜಿ ಇರಬೇಕು. ಒಂದು ಟೋಟಲ್ ಫ್ರೀ ರೇಂಜ್ ಇರುತ್ತೆ, ಅದರದ್ದು ರೇಟ್ ಹೆಚ್ಚು, ಅದು ಓಕೆ ಲೇಟ್ ಆಗುತ್ತೆ, ಅದು ವರ್ಕೌಟ್ ಆಗುತ್ತೆ, ರೇಟ್ ಹೆಚ್ಚಿರೋದಕ್ಕೆ ವರ್ಕೌಟ್ ಆಗ್ತದೆ. ಇನ್ನೊಂದು ಕೆಟಗರಿ ಹಂಗೆಲ್ಲ ಇಲ್ಲ, ರೇಟ್ ರೀಸನೇಬಲ್ ಇದೆ. 270, 300, 150, 200 ತಮಿಳ್ನಾಡಿನವ್ರಿಗೆ ತಮಿಳ್ನಾಡು ಕಾಂಪಿಟೇಷನ್ ಕೂಡ ಇದೆ. ಯಾವ್ದು ಕೇಳಿದ್ರೆ ಫೀಡ್ ಹಾಕಿ ಮಾಡೋಂಥದ್ದು. ಯಾಕಂದ್ರೆ ಮೈಸೂರು ಏನು ಅರಸ್ ಏನಿದ್ದಾರೆ ಅವ್ರು ನಾನು ಸುಮ್ಮನೆ ಫೋನಲ್ಲಿ ಮಾತಾಡ್ತಾ ಇದ್ದ ಬಂತಿದೆ ಎಲ್ಲ ವಿಷಯ. ಆಮೇಲೆ ಬಹುಶಃ ಹೊಳೆ ನರಸೀಪುರದವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲಿ ಸುಮಾರು ಜನ ಇಂಟಿಗ್ರೇಷನ್ ಕೊಟ್ಟಿದ್ರು ಅವ್ರು, ಯಾರು ನಮ್ಮ ಸಾಗರ ಅರಸು. ಆಮೇಲೆ ಫೀಡ್ ಕಾಸ್ಟ್ ವರ್ಕೌಟ್ ಆಗತ್ತಾನೆ ಬಿಟ್ರು, ಅದು ತಮಿಳ್ನಾಡವ್ರ ಜೊತೆ ಕಾಂಪೀಟ್ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ಇಲ್ಲಿ ನಾನು ಅದಕ್ಕೆ ಇನ್ನೊಂದು ಕ್ಲಾರಿಟಿ ಹೇಳಿಕ್ಕಿಂತ ಮೊದಲೇ ಮನೋಹರ್ ಸರ್ ಇನ್ನೊಂದು ಇದಕ್ಕೆ ಬಂದ್ಬಿಡ್ತೀನಿ. ಏನ್ ಕೇಳಿದ್ರೆ ಇಲ್ಲಿ ಈಗ ಅರ್ಥ ಆಗೋದು ಏನ್ ಕೇಳಿದ್ರೆ, ಹ್ಯಾಚರಿ ಮಾಡೋದು ದೊಡ್ಡ ವಿಷಯ ಅಲ್ಲ, ತಳಿ ಯಾವ್ದು ಬೇಕು ಅನ್ನೋದನ್ನ ಫಿಕ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದೆಲ್ಲ ನಾವು ಟೆಕ್ನಿಕಲಿ ಮಾಡ್ಕೋಬಹುದು. ತಮಿಳ್ನಾಡು ಅವರೆಲ್ಲ ಸ್ಟಡಿ ಮಾಡಿ ನಾವು ಎಲ್ಲಿ ನಿಲ್ಬೇಕು ಅಂತ. ಆದ್ರೆ ಎಲ್ಲಕ್ಕಿಂತ ಮೊದ್ಲೇ ನಾವು ಇದರಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಮನೋಹರ್ ಸರ್ ಹೇಳಿದಾಗನೆ ಸ್ಟೇಟ್ ಲೆವೆಲ್ ಅಲ್ಲಿ ಆರ್ಗನೈಸೇಷನ್ ಮಾಡಿ ತಮಿಳ್ನಾಡು ಅವ್ರ ಕಾಂಪಿಟೇಷನ್ ಅನ್ನ ಇಂಡಿವಿಜುವಲಿ ಹೊಡೆಯಕ್ ಸಾಧ್ಯ ಇಲ್ಲ, ಇದು ಪಕ್ಕ. ಮತ್ತೆ ಅವರು ಆಟ ಆಡ್ತಾರೆ. ಈಗ ನಿಮ್ಗೆ ಕೊಪ್ಪಳದಲ್ಲಿ ಇವತ್ತು ರೀಚ್ ಆಗ್ಲಿಲ್ಲ ಅಂದ್ರು ಅವರು ರೀಚ್ ಆಗ್ತಾರೆ, ಎಷ್ಟೊಂದು ಕೆಲಸ ಅಲ್ಲ, ಅಲ್ಲಿ ಡಿಮಾಂಡ್ ಇದೆ ಅಂದ್ರೆ ರೀಚ್ ಆಗ್ತಾರೆ. ಇನ್ನವರಿಗೆ ಅಲ್ಲಿ ಹೋಗಿ ತಲುಪಿರ್ಲಿಕ್ಕಿಲ್ಲ, ಸಿರ್ಸಿವರೆಗೆ ಹೋಗಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ರೆಡಿ ಇರಬೇಕು. ನಮ್ಮದು ಒಂದು ಕ್ಲಿಯರ್ ಸ್ಟ್ರಾಟಜಿ ಇರಬೇಕು. ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಾವು ಕಾಂಪೀಟ್ ಮಾಡ್ತೀವಿ, ಎಲ್ಲೆಲ್ಲಿ ನಾವು ಇಳಿತೀವಿ ಹೇಳೋದನ್ನೆಲ್ಲ. ಸೊ ಇದೆಲ್ಲದಕ್ಕೂ ಒಂದಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಮನೋಹರ್ ಸರ್ ಹೇಳಿದಂಗೆ ಒಂದು ಆರ್ಗನೈಸೇಷನ್, ಪಕ್ಕಾ ಪ್ರೈವೇಟ್ ಲಿಮಿಟೆಡ್ ಏನೋ ಕಂಪ್ನಿ ಇರಬೇಕು. ಅದರಲ್ಲಿ ತಳಿಯನ್ನ ನಾವು ಎಲ್ಲರಿಗೂ ಕಾಮನ್ ಫಿಕ್ಸ್ ಮಾಡಬೇಕು. ರೇಟು ಈ ಫ್ರೀ ರೇಂಜು, ಸೆಮಿ ಇಂಟೆನ್ಸಿವ್, ಈ ಮೊಟ್ಟೆ ಕೋಳಿ ಎಲ್ಲದಕ್ಕೂ ನಮ್ಮದೇ ಆದಂತ ಪಕ್ಕಾ ಸ್ಟ್ರಾಟಜಿ ಇಟ್ಕೊಂಡು ಇಡೀ ಕರ್ನಾಟಕದಲ್ಲಿ ಅದನ್ನೇ ಫಾಲೋ ಮಾಡ್ಬೇಕು. ರೇಟ್ ವೇರಿಯೇಷನ್ ಸ್ವಾಭಾವಿಕ, ಕಾಂಪಿಟೇಷನ್ ಇದೆಲ್ಲ ಕಡಿಮೆ ರೇಟಿಗೆ ಮಾರೋದು ಅದೆಲ್ಲ ಮಾಮೂಲಿ ಸ್ಟ್ರಾಟಜಿ ಇದ್ದೇ ಇರುತ್ತೆ. ಇವ್ರು ಏನ್ ಆಯಾ ಡಿಸ್ಟ್ರಿಕ್ಟ್ ಅಲ್ಲಿ ಏನಂತಾರೆ ಡಿಸೆಂಟ್ರಲೈಸ್ಡ್ ಕಂಪನಿ ಸಿಸ್ಟಮ್, ಅವ್ರವ್ರಿಗೆ ಅದೇನೋ ನಾವೊಂದು ಫಾರ್ಮುಲೇಟ್ ಮಾಡ್ಕೋಬಹುದು. ಸೊ ಹಾಗಾಗಿ ಇದು ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಬ್ರ್ಯಾಂಡ್ ಮಾಡಿದ್ರೆ ಮಾತ್ರ ನಾವು ಇದನ್ನ ಮಾಡ್ಬೋದು. ಅದು ಹೇಗೆ ಮಾಡ್ಬೋದು, ಆಯ್ತಾ ಒಂದು. ಆಮೇಲೆ ಇನ್ನೊಂದು ಐ ಡಿಫರ್ ವಿತ್ ಇದು ಏನು ನಮ್ಮ ಯಾರು ಮನೋಹರ್ ಸಣ್ಣ ಪ್ರಮಾಣದಲ್ಲಿ ಕೊಡ್ಬೇಕು ಅಂತ ಏನ್ ಹೇಳಿದ್ರೆ ಅದು ನಮಗೆ ವಯಬಲ್ ಬಿಸ್ನೆಸ್ ಆಗೋದಿಲ್ಲ, ಅಥವಾ ತೀರಾ ಸೋಷಿಯಲ್ ಕಾನ್ಸೆಪ್ಟ್ ಆಗ್ತದೆ. ಅದು ತೀರಾ ಸಣ್ಣ ಮಟ್ಟಕ್ಕೆ, ಅದು ಇಂಡಿವಿಜುವಲ್ ಹ್ಯಾಚರಿ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸ್ಟ್ರಾಟಜಿ ಮಾಡ್ಕೋಬಹುದು. ನಮಗೆ ವಾಲ್ಯೂಮ್ ಬರಬೇಕು. ನೀವು ಈಗ ಅಲ್ಲಿ ಫ್ರೀ ರೇಂಜಿಗೆ ಸಣ್ಣ ಪ್ರಮಾಣದಲ್ಲಿ ಕೊಡೋದು ಕರೆಕ್ಟ್. ಅದು ಬರೇ ಫ್ರೀ ರೇಂಜ್ ಅನ್ನ ನೀವು 25 ಕೋಳಿ 50 ಕೋಳಿ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಬಹಳ ಕಾಸ್ಟ್ಲಿ ಆಗುತ್ತೆ, ಹ್ಯಾಂಡ್ಲಿಂಗ್ ಕಾಸ್ಟ್ ಬಹಳ ಆಗ್ತದೆ. ಅದು ಸ್ಥಳೀಯವಾಗಿ ಆ ಹ್ಯಾಚರಿ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಎಷ್ಟು ನಡೀತದೆ ನಡೀಲಿ ಫ್ರೀ ರೇಂಜ್. ಅದು ಬರೇ ಫ್ರೀ ರೇಂಜ್ ಅಲ್ಲಿ ನೀವು ಆ ಕಾಸ್ಟ್ ಇಟ್ಕೊಂಡು ವಾಲ್ಯೂಮ್ ಬರೋದಿಲ್ಲ, ಅವಾಗ ನಿಮಗೆ ಕಮರ್ಷಿಯಲ್ ಆಪರೇಷನ್ ವೈಬಲ್ ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇದು ಟ್ರಾನ್ಸ್ಪೋರ್ಟೇಷನ್ ಬಹಳ ಕಾಸ್ಟ್ಲಿ ಆಗುತ್ತೆ. ಜನ ಮತ್ತೆ ಸೆಲೆಕ್ಟಿವ್ ಆಗಿ 500 ರೂಪಾಯಿ ಆದ್ರೂ ಕೊಟ್ಟು ತಿನ್ನೋರು ಇದ್ದಾರೆ, ಬಟ್ ಸಂಖ್ಯೆ 100ರಲ್ಲಿ ಒಬ್ಬ ಮಾತ್ರ. ಹಾಗಾಗಿ ಇದೆಲ್ಲ ಸ್ಟ್ರಾಟಜಿ ಫಾರ್ಮುಲೇಟ್ ಮಾಡೋದು ಮುಂದಿನ ಕತೆ. ಅದು ಎಲ್ಲಕ್ಕಿಂತ ಮೇನು ಸ್ಟೇಟ್ ಲೆವೆಲ್ ಅಲ್ಲಿ ಬ್ರ್ಯಾಂಡ್ ಅನ್ನು ಹೇಗೆ ಮಾಡ್ಬೋದು. ಅದಕ್ಕೆ ಇಲ್ಲೊಂದು ಸಮಸ್ಯೆ ಏನಿದೆ ಕೇಳಿದ್ರೆ, ಸ್ಟೇಟ್ ಲೆವೆಲ್ ಅಲ್ಲಿ ಬ್ರ್ಯಾಂಡ್ ಮಾಡೋದಾದ್ರೆ ಯಾರು ಲೀಡ್ ತಗೋಬೇಕು ಅದು ಕ್ವಶನ್. ಯಾಕೆಂದ್ರೆ ಇದಕ್ಕೆ ಫುಲ್ ಟೈಮ್ ಬೇಕು, ಇದೆಲ್ಲ ಸುಮ್ಮನೆ ಹಾಫ್ ಟೈಮ್ ವ್ಯವಹಾರ ಆಗೋದಿಲ್ಲ. ಇದಕ್ಕೆ ಏನಾದ್ರು ಒಂದು ಕ್ಲಿಯರ್ ಕಟ್ ಸ್ಟ್ರಾಟಜಿ ಇಟ್ಕೊಂಡು ಇಳಿದ್ರೆ ಆಗ್ತದೆ. ಆ ಸ್ಟೇಟ್ ಲೆವೆಲ್ ಬ್ರ್ಯಾಂಡ್ ಮಾಡಿದ್ರೆ ಹೋದ್ರೆ ಇದು ಕೆಲಸ ಆಗೋದಿಲ್ಲ. ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಮಾಡ್ಬೋದು ಒಂದು ಸಣ್ಣ ಮಟ್ಟಕ್ಕೆ. ಅಲ್ಲಿ ತಮಿಳ್ನಾಡವ್ರು ಬಂದು ಸೇರ್ತಾರೆ, ಮತ್ತೆ
ಈಗ ನಮ್ಮದೇ ಆದಂತ ಒಂದು ಕ್ಲಿಯರ್ ಸ್ಟ್ರಾಟಜಿ ಇಲ್ಲ ಅಂದ್ರೆ ಜನ ಮಧುಕನು ಮತ್ತು ಅವನ ಕುದುರೆಯು ಅಂತೇಳಿ ಏನು ಕಥೆ ಇದೆ, ಹಂಗೇನೆ ಅವ್ರು ಹೇಳಿದ್ದೆಲ್ಲ ಬೆಳೆಕಾಳು, ಕೆಂಪು ಕಾಲು, ಉದ್ದ ಕಾಲು, ಗಿಡ್ಡ ಕಾಲು, ಚೊಂಚ್ ಕಟ್ ಮಾಡಿದ್ದು, ಕೊಟ್ಟು ಮಾಡಲ್ಲ, ಇದೆಲ್ಲದನ್ನು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಒಂದೊಂದು ಜಿಲ್ಲೆಗೆ ಒಂದೊಂದು. ಅದು ತಪ್ಪು ಅಂತಲ್ಲ. ಹಾಗೆ ನಾವೊಂದು ಕ್ಲಿಯರ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಕಂಪ್ನಿ ಮಾಡಿದ್ರೆ ಮಾತ್ರ ಇದು ಮುಂದೆ ಹೋಗ್ತದೆ ಅಂತ ನನ್ನ ಕಲ್ಪನೆ. ಮನೋಹರ್ ಸರ್ ಏನಂತೀರಿ? ಮನೋಹರ್ ಸರ್ ಎಲ್ಲ ಹೋದ್ರು, ಊಟಕ್ಕೆ ಹೋದ್ರು? ಸರ್ ಸರಿ ಇದೆ, ಸರಿ ಇದೆ. ಆದ್ರೆ ಫ್ರೀ ರೇಂಜ್ ಅಲ್ಲಿ ನಿಮ್ಗೆ ವಾಲ್ಯೂಮ್ ಬರಲ್ಲ ಅಂದ್ರೆ ಹಂಗೇನಿಲ್ಲ. ಈಗ ಉದಾಹರಣೆಗೆ ಒಂದು ಹಳ್ಳಿಯಲ್ಲಿ ಒಂದು 25 ಮಂದಿ ಮುಂದೆ ಬಂದ್ರು ಕೂಡ 25 ದೊಡ್ಡ ವಾಲ್ಯೂಮ್ ಆಗಿಬಿಡುತ್ತೆ. ತುಂಬಾ ಒಂದೊಂದ್ ಕಡೆ ಒಬ್ಬೊಬ್ರು ಮಾಡ್ತಾರಂತೇನಿಲ್ಲ ಅಲ್ಲಿ. ಯಾಕಂದ್ರೆ ಈಗ ನಮ್ಮ ಅನುಭವ ನೋಡಿ ಹೇಳ್ತಿದ್ದೀನಿ ನಾನು. ಒಂದ್ ಹಳ್ಳಿಯಲ್ಲಿ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ರೇಂಜ್ ಅಲ್ಲೇ ನಮ್ಗೊಂದು 25 ಮಂದಿ ಸಿಗ್ತಾರೆ ಈಗ ಇಲ್ಲಿ ಸಾಕೋರು ಫ್ರೀ ರೇಂಜ್. ಮತ್ತು ಫ್ರೀ ರೇಂಜಿಗೆ ರೇಟ್ ಜಾಸ್ತಿ. ಹೌದೌದು, ನೋ ಡೌಟ್, ನೋ ಡೌಟ್. ಅಲ್ಲ ಸರ್, ನಾವೀಗ ಸ್ಟ್ರಾಟಜಿ ಹೊರಟ ಮೇಲೆ ಎರಡೂ ಇರಬೇಕು. ನಾನೇನ್ ಕೇಳಿದ್ರೆ ಫ್ರೀ ರೇಂಜ್ ಅಲ್ಲಿ ನಾನು ಏನಕ್ಕೆ ವಾಲ್ಯೂಮ್ ಬರೋದಿಲ್ಲ ಹೇಳ್ತೀನಿ ಕೇಳಿದ್ರೆ 6 ತಿಂಗಳ ಬೇಕು. ಆಮೇಲೆ ನೀವ್ ಹೇಳ್ದಂಗೆ ಈಗ ಯಾರು ರೆಗ್ಯುಲರ್ ಈಗ ಆಲ್ರೆಡಿ ಪ್ರೊಡಕ್ಷನ್ ಆಗಿ ಇದಾರೆ ಈ ಹೈಬ್ರಿಡ್ ಕೋಳಿಗಳು, ಅವರು ಒಂದು ಯಾವುದೋ ಒಂದು 5%, 1%, 5% ಅವರ ಇದನ್ನ ಏನಂತೀರಿ ಒಂದು ಶೆಡ್ ನಲ್ಲಿ ಭಾಗ ಮಾಡಿ ಇದನ್ನ ಸಾಕಕ್ಕೆ ಅವ್ರು ಮುಂದೆ ಬರ್ತಾರ, ಬರಲ್ಲ ಅಂತೇನಿಲ್ಲ. ಅಲ್ಲ ಸಾಕು ಸರ್, ಸಾಕು. ಈಗ ಗಣೇಶ್ ಹೇಳ್ದಂಗೆನೆ ಸಾಕೋದು. ಅದಕ್ಕೆ ಪ್ರೊಡಕ್ಷನ್ ನನ್ನ ಪ್ರಕಾರ ಎರಡೂ ರೂಪದಲ್ಲಿ ಕೂಡ ಪ್ರೊಡಕ್ಷನ್ ಅಂತ ಸಮಸ್ಯೆ ಆಗಲ್ಲ. ಒಂದ್ ಸ್ವಲ್ಪ ಹೋಮ್ವರ್ಕ್, ಓಡಾಡೋದು, ಇನಿಷಿಯಲ್ ಅವ್ರನ್ನ ಆನ್ ಬೋರ್ಡ್ ಮಾಡಿಸೋದು, ಈ ಚಟುವಟಿಕೆಗಳು ಸ್ವಲ್ಪ ಇರುತ್ತೆ. ಅದು ಏನಂತ ಸಮಸ್ಯೆ ಆಗಲ್ಲ ನನಗೂ ಅನಿಸುತ್ತೆ. ಅದ್ರ ಪ್ರಶ್ನೆ ನಾವು ಮಾರ್ಕೆಟಿಂಗ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಬ್ರ್ಯಾಂಡ್ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆನೆ ಮುಂದೆ ಹೋಗುತ್ತೆ. ಅದಿಲ್ಲಾಂದ್ರೆ ಇದು ಇಂಡಿವಿಜುವಲಿ ಹೋದ್ರೆ ಈ ತಮಿಳ್ನಾಡವ್ರನ್ನ ಜಂಜಾಟವನ್ನು ಸಹಿಸ್ಕೊಂಡು ಮಾಡಕ್ಕೆ ತುದಿ ಮುಟ್ಸಕ್ ಸಾಧ್ಯ ಇಲ್ಲ. ಆಮೇಲೆ ಈ ರೀತಿ ಒಂದು ಸ್ಟೇಟ್ ಲೆವೆಲ್ ನೀವು ಬ್ರ್ಯಾಂಡ್ ಮಾಡ್ತೀರಿ, ಮಾರ್ಕೆಟ್ ಮಾಡ್ತೀರಿ, ನಾಟಿ ಕೋಳಿ ಡೆವಲಪ್ಮೆಂಟ್ ಮಾಡ್ತೀರಿ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಸ್ಕೀಮು ಇದೆ, ಅದನ್ನು ತಗೊಳಕ್ ಆಗತ್ತೆ ನಾವು. ಅದು ಆಗ್ತದಕ್ಕಿಂತ ಅವಾಗ ನಮ್ಗೊಂದು ಫರ್ಮ್ನೆಸ್ ಇರುತ್ತೆ. ತಮಿಳ್ನಾಡವ್ರು ಏನಾದ್ರು ಮಾಡ್ಲಪ್ಪ, ನಮ್ದು ಇಂಥ ಬ್ರ್ಯಾಂಡು, ಇಂಥ ಕ್ವಾಲಿಟಿ, ಇಂಥ ತಳಿ, ಇಷ್ಟು ರೇಟು, ಯಾರ್ಯಾರು ಬೇಕು ಕೈ ಕರೆಕ್ಟ್. ಮತ್ತೆ ಅದಕ್ಕೊಂದು ಸ್ವಲ್ಪ ಕೊಡ್ತೀವಿ ಎಲ್ಲ. ಅದಕ್ಕೊಂದು ಸ್ವಲ್ಪ ಇದನ್ನೆಲ್ಲ ಮಾಡ್ಬೋದು, ನಾವೇನಂತೀರಿ ಸೋಷಿಯಲ್ ಮೀಡಿಯಾ ಮಾರ್ಕೆಟ್ ಅದು ಇದು ಎಲ್ಲ ಮಾಡಿಸ್ಬೋದು, ಸ್ವಲ್ಪ ಮಾಡ್ಬೋದು. ಮತ್ತೆ ಏನ್ ಗೊತ್ತಾ, ತಮಿಳ್ನಾಡವ್ರದ್ದು ಲಾಬಿಯನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಕಟ್ ಮಾಡ್ಬೋದು. ಒಂದು ಕ್ವಾಲಿಟಿ, ಪ್ರಾಮಾಣಿಕ ಕ್ವಾಲಿಟಿ ವಿಷಯದಲ್ಲೂ, ಆಮೇಲೆ ನಮ್ಮದೇ ಆದಂತ ಒಂದು ಸೆಂಟಿಮೆಂಟ್, ನಮ್ದೇ ಇದು ನಿಜವಾಗೂ ಇದರದ್ದೇ ಕರ್ನಾಟಕದ ನಂದಿನಿ ಹಾಲು, ಟ್ರಿಕ್ಸ್ ಪ್ಲೇ ಮಾಡ್ಬೋದು ನಾವು. ನಂದಿನಿ ಹಾಲು ಕರೆಕ್ಟ್ ಕರೆಕ್ಟ್, ಅದೆಲ್ಲ ಮಾಡ್ಬೋದು. ಈಗ ಬ್ಯಾಡ್ರಿ ನಂದಿನಿ ಚಾಲು ಆಯ್ತಲ್ಲ, ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಅಂತ ದಾರಿ ತಪ್ಕೊಂಡು ಆಮೇಲೆ ವಾಪಸ್ ಹೋದ್ವಿ ಅಂತ ಇರ್ಲಿ. ಆಮೇಲೆ ಸರಿ, ಒಂದ್ ಕೆಲಸ ಮಾಡೋಣ. ನನ್ಗನ್ಸುತ್ತೆ ಇದು ಇವತ್ತೊಂದು ಸ್ಪಷ್ಟತೆ ಬಂತು ನಮ್ಗೆ, ಏನು ಮಾಡ್ಬೋದು ಏನು ಮಾಡಬಾರದು ಅಂತೇಳಿ. ಇದನ್ನ ಪ್ರಿಫರಬ್ಲಿ ನಾವು ಆಮೇಲೆ ಇನ್ನೊಂದು ರೌಂಡ್ ನಮ್ಮೊಳಗೆ, ಏಕೆಂದ್ರೆ ಸುಮ್ನೆ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಇದಕ್ಕೆ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಹೇಳೋದನ್ನ ಒಂದು ವಿಚಾರ ಮಾಡ್ಕೊಂಡು, ಮತ್ತೆ ಅದನ್ನ ಪ್ರಿಫರಬ್ಲಿ ಟು ಬಿಗಿನ್ ವಿತ್ ನಾವೇ ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಮತ್ತೆ ಎಲ್ಲರ ಎದುರಿಗೆ ಮತ್ತೆ ಹಾಜರಾಗಿ ಮತ್ತೆ ಅವ್ರದ್ದೆಲ್ಲ ಸೇರಿಸಿ ರಿಫೈನ್ ಮಾಡಿ ಯಾರು ಲೀಡ್ ತಗೋತಾರೆ, ಎಲ್ಲಿ ಮಾಡೋದು, ಏನ್ ಕತೆ. ಇದಕ್ಕೆ ಈಗ ಮನೋಹರ್ ಸರ್ ಆಗ್ಲಾ ಅಥವಾ ನಾನಾಗ್ಲಾ ಅಥವಾ ಗಣೇಶ್ ಆಗ್ಲಾ ನಾವು ಫುಲ್ ಟೈಮ್ ಇದಕ್ಕೆಲ್ಲ ನಿಲ್ಲಕ್ ಆಗೋದಿಲ್ಲ. ಇದಕ್ಕೆ ಒಂದ್ ಮಟ್ಟಕ್ಕೆ ಫುಲ್ ಟೈಮ್ ಕಂಪನಿ ಶೇಪೇ ಬೇಕು. ಅದಕ್ಕೆ ನಾವು ಗೈಡ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ಫೆಸಿಲಿಟೇಟರ್ಸ್ ಆಗ್ಬೋದು ಅಂತ ಕತ್ತಿನಾಗ ನಾವು ಒಂದು ಆಫ್ ಟೈಮ್ ನಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡು ಸ್ಟ್ರಾಟಜಿ ಫೈನಲೈಸ್ ಮಾಡ್ಕೊಂಡು ಮತ್ತೆ ಮೀಟಿಂಗ್ ಸೇರೋಣ. ವಿಶ್ವ ಕೈ ಎತ್ತಿದ್ರು, ವಿಷಯ ಹೇಳಿ ಸರ್. ಇದು ನಮ್ದು FAO ಇದೆ ಸರ್. FAO ಥ್ರೂ ಜನರಿಗೆ ಏನಾದ್ರು ಕೊಡಿಸ್ಬೋದಲ್ಲ ಸರ್? ಹಂಗಿದ್ರೆ FAO ಇಲ್ಲ, ಇಲ್ಲಿ ವಿಶ್ವ FAO ಓಕೆ, ಅದು ಸ್ಥಳೀಯವಾಗಿದೆ. ಈಗ ಮನೋಹರ್ ಸರ್ ಹೇಳಿದಾಗೆ ಇದಕ್ಕೆ ಡಿಫ್ರೆಂಟ್ ಸ್ಟ್ರಾಟಜಿ ಬೇಕೇನಿಲ್ಲ. ಇಲ್ಲಿ FAOಗಳು ಅಂದ್ರೆ ಮತ್ತೆ ನಥಿಂಗ್ ಬಟ್ ಮತ್ತೆ ಅದೇನು ನಿಮ್ಗೂ ಗೊತ್ತಿರುತ್ತೆ. ಈಗ ಕೋಆಪರೇಟಿವ್ ಆರ್ಗನೈಸೇಷನ್ ಅಲ್ಲಿ ಮಾಡೋನ್ಕಿಂತ ಮಾತಾಡೋನೇ ಹೆಚ್ಚಿಗೆ ತಯಾರಾಗಿರ್ತಾರೆ. ಅದು ಸ್ಥಳೀಯ ಕೆಲವೊಂದು ಸಮಸ್ಯೆಗಳಿದೆ. ಇಲ್ಲಿ ಏನಿದ್ರು
ಈ ತರ ಸ್ಟೇಟ್ ಲೆವೆಲ್ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೋಬಹುದು. ಆದ್ರೆ ಇದು ಪಕ್ಕಾ ಪ್ರೈವೇಟ್ ಕಂಪನಿ ಇರ್ಬೇಕು. ಇಲ್ಲಿ ದುಡ್ಡು ಹಾಕ್ತೀನಿ, ದುಡ್ಡು ತೆಗಿತೀನಿ, ನಾ ದುಡ್ಡು ಹಾಕಿದ್ದೀನಿ, ನನ್ಗೆ ಲಾಭ ಬರ್ಬೇಕಷ್ಟೇ. ಕೆಲಸ ಮಾಡದೇನೆ ಮಾತಾಡೋರಿಗೆ ಅವಕಾಶ ಇರ್ಬೋದು. FPOದಲ್ಲಿ ಆಲ್ಮೋಸ್ಟ್ ಈಗ ನಿಮ್ಗೆ ಗೊತ್ತು, ಅಲ್ಲಿ ಮೀಟಿಂಗ್ ನಲ್ಲಿ ಗದ್ದಲ ಮಾಡೋರು ಬೇರೆ, ಕೆಲಸ ಮಾಡೋರೇ ಬೇರೆ. ಆಮೇಲೆ ಎಲೆಕ್ಷನ್, ಅವ ಅಧ್ಯಕ್ಷ, ಇವ ಸೆಕ್ರೆಟರಿ, ಅವ ಆಫೀಸಿಗೆ ಬಂದ, ಗೌರ್ಮೆಂಟ್ ರೊಕ್ಕ ಬಂತು, ಇಲ್ಲ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ ಇದೆ, ಅಥವಾ ಅರ್ಧ ಗೌರ್ಮೆಂಟ್ ದುಡ್ಡು ಖರ್ಚಾಗುವಲ್ಲಿವರೆಗೆ ನಡೆಯೋ ಎಫ್ಗಳೇ ಬಾಳ ಇದಾವೆ. ಹಂಗೆ ಇಲ್ಲಿ ಏನಿದ್ರು ಯಾರ್ದು ಎಫಿಷಿಯನ್ಸಿ ವೇಸ್ಟ್ ಆಗ್ಬಾರ್ದು. ಪಕ್ಕಾ ಪ್ರೈವೇಟ್ ಲಿಮಿಟೆಡ್ ಪ್ರೈವೇಟ್ ಕಂಪನಿ. ಮುಂದೊಂದು ದಿನ ಇದು ಇದಾಗ್ಬೇಕು, ವೆಂಕಟೇಶ್ವರ ಚಿಕನ್ ರೇಂಜ್ ಅಲ್ಲಿ ಬೆಳಿಬೇಕು ಗುರಿ ಇಟ್ಕೊಂಡು ಮಾಡ್ಬೇಕು, ಅಥವಾ ಬೇರೆ ಬೇರೆ ಇದಾವೆ. ಆದ್ರೆ ಒಂದೇ ಕ್ವಶನ್ ಏನ್ ಕೇಳಿದ್ರೆ, ಇಲ್ಲಿ ಇಷ್ಟೆಲ್ಲ ಜನ ಸೇರಿದಾಗ, ಹಿಂಗೆಲ್ಲೆಲ್ಲೋ ಭಾಗದಲ್ಲಿ ಸೇರಿದಾಗ ಹೆಂಗೆ ಸ್ಟ್ರಾಟಜಿ ಮಾಡ್ತೀರಿ? ವೆಂಕಟೇಶ್ವರ ಬೆಳಿತಿ ಯಾಕೆಂದ್ರೆ ಒಬ್ಬ ಓನರ್ ಅದಕ್ಕೆ, ಅಥವಾ ಒಂದು ಪಕ್ಕ ಕಂಪನಿ. ಅದನ್ನ ನಾವು ಇಲ್ಲಿ ಒಂಥರ ಇದು ಸೋಷಿಯಲ್ ಎಂಟರ್ಪ್ರೈಸ್ ತರ ವಿಚಾರ ಮಾಡ್ತಾ ಇದ್ವಿ. ಆ ದೃಷ್ಟಿಯಲ್ಲಿ ನಾವೇನೋ ಫಾರ್ಮುಲೇಟ್ ಮಾಡೋಣ. ಆದ್ರೆ ಯಾವುದೇ ಕಾರಣಕ್ಕೂ ನಾವೀಗ ಈಗಾಗಲೇ ಇರುವಂತ ಒಂದು ಎಂಟಿಟಿ ಅಂತಂದ್ರೆ, ನೀವೊಂದು FPO ಇಲ್ಲಿ ಇನ್ವಾಲ್ವ್ ಮಾಡಿದ್ರೆ ಅದರ ಎಲ್ಲಾ ಮೆಂಬರ್ ಗಳಿಗೆ ಹಕ್ಕು ಬಂದ್ಬಿಡ್ತದೆ ಇಲ್ಲಿ ಮಾತಾಡಕ್ಕೆ, ಕಥೆ ಹೇಳಕ್ಕೆ. ಮನೋಹರ್ ಸರ್ ಕರೆಕ್ಟಾ? ಅವರು ಮನೋಹರ್ ಸರ್ ಊಟಕ್ಕೆ ಹೋದ್ರೆ ಕಾಣಿಸ್ತದೆ, ನಂದಿನಿ ಕಥೆ ಹೇಳಿ. ಏನೇ ಸೊ ಹಂಗಿದ್ರೆ ಈಗ ಆಯ್ತು, ಬಹಳ ಟೈಮ್ ಆಯ್ತು, ಎಲ್ಲರಿಗೂ ಇದಾಯ್ತು. ನಾವೊಂದು ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬಂದ್ಕೊಂಡು ಮತ್ತೆ ಒಂದ್ಸರಿ ಭೇಟಿ ಆಗೋಣ ಅಲ್ಲಿ. ಓಕೆ, ಈಗ ಇವ್ರು ಹೇಳಿದ್ದನು, ವಿಶ್ವ ಅವರು ಹೇಳಿದ್ದನ್ನು ನಾವು ಸುಮ್ಮನೆ, ನಾನೇನು ಒಂದೇ ಏಟಿಗಲ್ಲ, ಸುಮ್ಮನೆ ನನ್ನ ಒಪಿನಿಯನ್ ಹೇಳಿದೆ. ಅದನ್ನ ನಾವು ಫೈನಲಿ ನಾವು ಏನ್ ಮಾಡ್ತೀವಿ ಹೇಳೋದ್ರ ಮೇಲೆ ದಟ್ ವಿಲ್ ಡಿಸೈಡ್. ಬಟ್ ಏನೇ ಇದ್ರೂ ಕೂಡ ಇದು ಪಕ್ಕ ಕಮರ್ಷಿಯಲ್ ಎಂಟರ್ಪ್ರೈಸ್ ಆದ್ರೆ ಮಾತ್ರ ಸರ್ವೈವ್ ಆಗ್ತದೆ. ಅಲ್ಲಿ ನಾವು ಆಟ ಆಡ್ಬೋದು, ಎಲ್ಲಾ ರೀತಿಯಲ್ಲೂ ಆಟ ಆಡ್ಬೋದು. ತಮಿಳ್ನಾಡವ್ರು ಆಟ ಆಡ್ತಾರೆ, ನಾವ್ ಯಾಕಾಗೋದಿಲ್ಲ? ಅದು ಮಾಡೋಣ. ಬಟ್ ಅದಕ್ಕೆ ನಾವು ಕ್ಲಾರಿಟಿ ಬಂದು ಮತ್ತೆ ಭೇಟಿ ಆಗೋಣ. ಕರೆಕ್ಟಾ ಗಣೇಶ್? ಕರೆಕ್ಟ್. ಮನೋಹರ್ ಸರ್ ಇದೀರಾ? ಹೋದ್ರಾ ಮನೋಹರ್ ಸರ್? ಹೇಳಿ ಸರ್. ಅದೇ ಈಗ ಏನ್ ಕೇಳಿದ್ರೆ, ನಾವು ಮಾತಾಡ್ಕೊಂಡು ಒಂದು ಇದಕ್ಕೆ ಈಗ ಕಂಪನಿ ಮಾಡಿ ಈ ತರ ಪ್ರೈವೇಟ್ ಸ್ಟ್ರಾಟಜಿಯಲ್ಲಿ ಹೋದ್ರೆ ಮಾತ್ರ ಆಗ್ತದೆ. FPO ಸೋಷಿಯಲ್ ತೀರಾ ಕಾನ್ಸೆಪ್ಟ್ ಹೋದ್ರೆ ಕಷ್ಟ. ಇದು ನಾವು ಮಾತಾಡ್ಕೊಂಡು ಮತ್ತೆ ಹಿಂಗೆಲ್ಲರನ್ನು ಸೇರಿಸಿ ಮತ್ತೆ ಮೀಟಿಂಗ್ ಮಾಡೋಣ ಆದಷ್ಟು ಬೇಗ. ಓಕೆನಾ? ಪ್ರೈವೇಟ್ ಕಂಪನಿ ಮಾಡ್ಬೇಕು, ಪ್ರೈವೇಟ್ ಲಿಮಿಟೆಡ್, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ನಾನು 25-30 ವರ್ಷದಿಂದ ಕೋಪರೇಟಿವ್ ಸೆಕ್ಟರ್ ಆಗಿದ್ದೀನಿ, ಮತ್ತು ಕಳೆದ 5 ವರ್ಷದಿಂದ FPO ಸೆಕ್ಟರ್ ನಲ್ಲೂ ಇದ್ದೀನಿ ಸರ್. ಇದು ನಂದು ಅಂತ ಯಾರು ಅನ್ಕೊಳ್ಳಲ್ವೋ, ದುಡ್ಡು ಹಾಕಿ ನಮ್ ಕೈ ಸುಡಲ್ವೋ, ಅಲ್ಲಿವರೆಗೆ ಇದು ಡೆವಲಪ್ಮೆಂಟ್ ಆಗಲ್ಲ ಸರ್. ಆಮೇಲೆ ಸರ್ಕಾರದ ಸ್ಕೀಮ್ಗಳು ಏನಿದಾವೆ, ಏನಾದ್ರು ತಗೊಳಂಗಿದ್ರೆ ಅದು ಪ್ರೈವೇಟ್ ಲಿಮಿಟೆಡ್ಗೂ ಒಂದೇ, FPOಗಳಿಗೂ ಒಂದೇ, ಇಂಡಿವಿಜುವಲ್ಗೂ ಒಂದೇ. ಅದ್ರಾಗ ಏನ್ ವ್ಯತ್ಯಾಸ ಇಲ್ಲ. ಇವತ್ತಿನ ಟೆಂಡೆನ್ಸಿ ಇವನ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ, ನೀವು ಈ ಒಂದು ಸ್ಟಾರ್ಟ್ಅಪ್ ಗಳು ಅಷ್ಟೇ, ನಾನ್ ಸಮಾಜ ಸೇವೆ ಮಾಡ್ತೀನಿ ಅಂದ್ರೆ ಕೊಡೋದನೇ ಇಲ್ಲ. ನಾನ್ ದುಡ್ಡು ಹಾಕ್ತೀನಿ, ದುಡ್ಡು ತೆಗಿತೀನಿ, ಪ್ರಾಫಿಟ್ ಮಾಡ್ತೀನಿ ಅಂದ್ರೆ ಮಾತ್ರ ಕೊಡ್ತಾರೆ. ನೋ ಪ್ರಾಫಿಟ್ ನೋ ಲಾಸ್ ಕೇಸಿಗೆ ಯಾವ ಸಪೋರ್ಟ್ ಇಲ್ಲ, ಯಾಕೆಂದ್ರೆ ನಡೆಯೋದಿಲ್ಲ ಅಂತ ಈಗ ಎಲ್ಲರಿಗೂ ಪ್ರೂವ್ ಆಗಿದೆ. ಅದಕ್ಕೆ ಈಗ ನಾನು ಹೇಳಿದ್ದು, ಇದಕ್ಕೆ ಗಾದೆ ಅವತ್ತು ನಿಮ್ಗೆ ಹೇಳಿದ್ದೆ, ನೆನ್ಪಿಟ್ಕೊಂಡ್ರೆ ಗೊತ್ತಿಲ್ಲ, 10 ಜನರ ತಾಯಿ ಹೊಳೆ ಬಿದ್ದು ಸಾಯಿ ಅಂತೇಳಿ ಮಾತಿದೆ. ಹಾಗೇನೆ ಈ ಕೋಆಪರೇಟಿವ್ FPOಗಳ ಕತೆ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ನಾವು ಇದನ್ನ ಪಕ್ಕ ಪ್ರೈವೇಟ್ ಎಂಟರ್ಪ್ರೈಸ್ ಹೌ ಬೆಸ್ಟ್ ವಿ ಕ್ಯಾನ್ ಫಾರ್ಮುಲೇಟ್ ಅಂತೇಳಿ ಒಂದು ಹಂತಕ್ಕೆ ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಇವರೆಲ್ಲರ ಎದುರಿಗೆ ಪ್ರೆಸೆಂಟ್ ಮಾಡೋಣ. ಸೊ ದಟ್ ಅದರಲ್ಲಿ ನೀವು ಹೇಗೂ ಸ್ವಲ್ಪ ಎಫಿಷಿಯಂಟ್ ಇದ್ದೀರಿ. then you will meet again. ಓಕೆನಾ? ಓಕೆ ಸರ್. ಓಕೆ, ರೈಟ್. ಹಂಗಿದೆ. ಓಕೆ, ಥ್ಯಾಂಕ್ ಯು. ಬಾಯ್ ಎಲ್ಲರಿಗೂ. ಬಾಯ್.